ಸಹಕಾರ ಸಂಘದ ಹೆಸರಿನಲ್ಲಿ ನಾವೆಲ್ಲ ಚಿರಪರಿಚಿತರಾಗಿ ನೆಮ್ಮದಿಯ ಬಾಳ್ವೆಯನ್ನು ಮಾಡಲಿಕ್ಕೆ ನಮಗೆ ಸಹಕಾರ ಇವತ್ತು ಕಾರಣೀಭೂತರಾಗಿದ್ದೇವೆ. ಹಾಗಾಗಿ ಈ ಒಂದು ದಿನವನ್ನು ನಾವು ಸಂತೋಷದಿಂದ ಉತ್ತಮ ಮಾಹಿತಿಯನ್ನು ಪಡೆದುಕೊಳ್ಳೋದ್ರಿಂದ ಗೌರವಾನ್ವಿತ ಅತಿಥಿಗಳ ಶುಭ ಮಾತುಗಳನ್ನು ಆಲಿಸಿ ಈ ಸಮಾರಂಭ, ಈ ಸಹಕಾರಿ ಸಪ್ತಾಹವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು. ಅದರ ಮುಖೇನ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಿ ನಾವೆಲ್ಲ ಈ ದೇಶದ ಪ್ರಜೆಗಳು ಗೌರವಾನ್ವಿತರೆಂಬ ನೆಲೆಯಲ್ಲಿ ನಾವಿವತ್ತು ಎಲ್ಲರೂ ಒಗ್ಗೂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಾವು ಶುಭಾರಂಭ ಮಾಡುವವರಿದ್ದೇವೆ. ಪ್ರಥಮವಾಗಿ ದೇವತಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡುವವರಿದ್ದಾರೆ ಶ್ರೀಮತಿ ಜಯಲಕ್ಷ್ಮಿ, ಶ್ರೀಮತಿ ಅಮೃತ, ಶ್ರೀಮತಿ ಪಲ್ಲವಿಯವರ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಶುಭಾರಂಭ ನೀಡೋಣ. ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಷಣ್ಮುಖ ಸೋದರ ಗಜಾನನ ಷಣ್ಮುಖ ಸೋದರ ಗಜಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಎಲ್ಲವೂ ದೂರವಾಗಲಿ, ನಮಗೆ ಈ ಕಾರ್ಯಕ್ರಮಕ್ಕೆ ಜೊತೆ ನಮ್ಮ ಸಂಘ ಸಂಸ್ಥೆಗೆ ಉತ್ತಮವಾದಂತಹ ಭವಿಷ್ಯ ರೂಪಿತವಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಅತಿಥಿ ದೇವೋ ಭವ. ತಾವೆಲ್ಲ ಇವತ್ತು ನಮ್ಮ ಅತಿಥಿಗಳು, ವೇದಿಕೆಯಲ್ಲಿರುವಂತಹ ಗೌರವಾನ್ವಿತರು ಹಾಗೂ ಎಲ್ಲ ಸಭಾಸದರನ್ನು ಗೌರವಪೂರ್ವಕವಾಗಿ ಗೌರವಾದವರುಗಳಿಂದ ಸ್ವಾಗತಿಸಿ ಈ ಕಾರ್ಯಕ್ರಮ ಆದಿಯಲ್ಲಿ ಭಕ್ತಿಯಿಂದ ನೆನೆಸಿಕೊಳ್ತಾ ಸಮಾರಂಭದ ಗೌರವಾನ್ವಿತ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಹಕಾರಿ ಬಂಧುಗಳೇ, ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಎಲ್ಲ ಸಹಕಾರಿ ಬಂಧು ಭಗಿನಿಯರೇ,
ಸಹಕಾರ ಸಪ್ತಾಹ ಅಂಥೇಳಿ ನಾವು ಪ್ರತಿ ವರ್ಷ ಕೇಳ್ತಾ ಇರ್ತೇವೆ. ನವೆಂಬರ್ ತಿಂಗಳ 14ನೇ ತಾರೀಕಿಂದ 20ನೇ ತಾರೀಕಿಗೆ ಒಂದು ವಾರದ ಅವಧಿ, ಸಪ್ತಾಹ 7 ದಿನಗಳ ಅವಧಿಯಲ್ಲಿ ಪ್ರತಿ ವರ್ಷ ಕೂಡ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೀತಾ ಇರ್ತದೆ. ಈ ದೇಶದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮದಿನದಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದರೆ, ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರ ಸಪ್ತಾಹದ ಕಾರ್ಯಕ್ರಮ ಕಳೆದ 71 ವರ್ಷಗಳಿಂದ ನಿರಂತರವಾಗಿ ಸಾಗಿ ಬರ್ತಾ ಇದೆ. ಅಖಿಲ ಭಾರತ ಮಟ್ಟದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ವಿವಿಧ ಸಹಕಾರ ಸಂಸ್ಥೆಗಳ ಆಶ್ರಯದಲ್ಲಿ, ಪ್ರಮುಖವಾಗಿ ಜಿಲ್ಲಾ ಯೂನಿಯನ್ ಹಾಗೂ ರಾಜ್ಯ ಸಹಕಾರ ಮಹಾಮಂಡಲದ ಅಧೀನದಲ್ಲಿ ಈ ಕಾರ್ಯಕ್ರಮ ಅಚ್ಚುಮೆಚ್ಚಾಗಿ ನಡೀತದೆ. ಅದರಲ್ಲೂ ಬ್ಯಾಂಕಿಂಗ್ ಕ್ಷೇತ್ರದ ತವರೂರು ಅವಿಭಜಿತ ಢಾಕಾ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಸರು. ಇದಕ್ಕೆ ಪೂರಕವಾಗಿ ನಮ್ಮ ಸಹಕಾರ ಕ್ಷೇತ್ರದ ದಿಗ್ಗಜ ಸಹಕಾರ ರತ್ನ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ರವರ ಮಾರ್ಗದರ್ಶನ ನಮ್ಮ 2 ಜಿಲ್ಲೆಗೆ ಸಹಕಾರ ಕ್ಷೇತ್ರಕ್ಕೆ ಬಹಳ ದೊಡ್ಡದಾಗಿ ಸಿಗ್ತದೆ. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಜಿಲ್ಲಾ ಯೂನಿಯನ್ನ ಅಧ್ಯಕ್ಷರಾದಂತಹ ಇಂದ್ರಾಳಿ ಜಯಕರ್ ಶೆಟ್ಟಿ ಅವರ ನೇತೃತ್ವ ಈ 2 ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಂದು ಅಚ್ಚುಕಟ್ಟಾದಂತಹ, ಒಂದು ಸಮರ್ಪಕವಾದಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ನಿನ್ನೆಯ ದಿವಸ ನಮ್ಮ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಂದಾರ್ತಿಯಲ್ಲಿ ನಡೆದ್ರೆ MGM ಕಾಲೇಜಿನ ರಾಜ್ಯಶಾಸ್ತ್ರ ಮುಖ್ಯಸ್ಥರಾದಂಥ ನಿವೃತ್ತರಾಗಿದ್ದಂಥ ಪ್ರೊಫೆಸರ್ ಸುರೇಂದ್ರನಾಥ್ ಶೆಟ್ಟಿ ಅವರ ದಿಕ್ಷೂಷಿ ಭಾಷಣದ ಮೂಲಕ ಕಾರ್ಯಕ್ರಮ ಅಲ್ಲಿ ನಡೀತಾ ಇದ್ದರೆ, 2ನೇ ಕಾರ್ಯಕ್ರಮ ಇವತ್ತು ರಾಜಾಪುರ ಸಾರಸ್ವತ ಸಂಘದಲ್ಲಿ ನಡೀತಾ ಇದೆ. ನಾಳೆಯ ದಿವಸಕ್ಕೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಂಗಳೂರಿನಲ್ಲಿ ನಡೆದರೆ, ತದನಂತರ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಒಂದು ದಿವಸ ನಾಗೂರಿನಲ್ಲಿ, ಒಂದು ದಿವಸ ಇನ್ನಂಜೆಯಲ್ಲಿ, ತದನಂತರ ಬೆಳ್ವೆಯಲ್ಲಿ, 20ನೇ ತಾರೀಕಿಗೆ ಈ ಸಮಾರೋಪ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ಉಡುಪಿನ ಅಜ್ಜರಕಾಡು ಕ್ರೀಡಾಂಗಣದಲ್ಲಿ ನಡೀತದೆ. ಹಾಗಾಗಿ ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗೆ ಈಗ ಪ್ರಚಲಿತ ಕಾಲಘಟ್ಟದಲ್ಲಿರುವಂತಹ ಸಹಕಾರ ಕ್ಷೇತ್ರದ ಸವಾಲುಗಳನ್ನು ಎದುರಿಸಲಿಕ್ಕೆ ಪೂರಕವಾಗುವಂಥ ನಿಟ್ಟಿನಲ್ಲಿ ವಿಶೇಷವಾದಂಥ ನಾವೆಲ್ಲರೂ ಸಂಭ್ರಮ ಪಡಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಈ ಸಪ್ತಾಹ ಅಂತೇಳಿ ನಾನು ಭಾವಿಸ್ತೇನೆ. ಈ ವರ್ಷದ ಧ್ಯೇಯ ವಾಕ್ಯ ಹೇಗಿದೆ ಅಂತ ಹೇಳಿದರೆ, ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರಗಳ ಪಾತ್ರ ಅಂಥೇಳಿ. ಪ್ರಾಯಶಃ ವಿಕಸಿತ ಭಾರತ ಅನ್ನುವಂತಹ ಕಲ್ಪನೆ ಬಹಳ ದೊಡ್ಡದು, ಅದರಲ್ಲಿ ಸಹಕಾರಿಗಳ ಬಹಳ ದೊಡ್ಡ ಪಾಲಿದೆ, ತಮಗೆಲ್ಲರಿಗೂ ತಿಳಿದಿದೆ. ಈ ಬಗ್ಗೆ ವಿಸ್ತಾರವಾದ ಮಾಹಿತಿಯನ್ನು ನಮ್ಮ ಡಾಕ್ಟರ್ ಗಣೇಶ್ ಶೆಟ್ಟಿ ಅಕ್ಕರ್ರವರು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಕೊನೆ ತನಕ ಈ ಕಾರ್ಯಕ್ರಮದಲ್ಲಿ ತಾವು ಉಪಸ್ಥಿತಿದ್ದು ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕು ಅನ್ನುವಂತಹ ವಿನಂತಿಯನ್ನು ಮಾಡುವುದರ ಜೊತೆಯಲ್ಲಿ ನಾನು ನೇರವಾಗಿ ಸ್ವಾಗತ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಲಿಮಿಟೆಡ್ ಉಡುಪಿ, ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕಾರ್ಕಳ, ನೀರೇಬೈಲೂರು ವ್ಯವಸಾಯ ಸೇವಾ ಸಹಕಾರಿ ಸಂಘ ನೀರೇಬೈಲೂರು, ಹಿರ್ಗಾನ ವ್ಯವಸಾಯ ಸೇವಾ ಸಹಕಾರಿ ಸಂಘ ಹಿರ್ಗಾನ, ಶ್ರೀ ದುರ್ಗಾಪರಮೇಶ್ವರಿ ವಿವಿಧೋದ್ದೇಶ ಸಹಕಾರ ಸಂಘ ಕುಕ್ಕುಂದೂರು, ಜೊತೆಯಲ್ಲಿ ಸಹಕಾರ ಇಲಾಖೆ ಉಡುಪಿ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಒಂದು ಘನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಸಮಸ್ತವಾಗಿ ನಡೆಸಿಕೊಡ್ಲಿಕ್ಕಿದ್ದಾರೆ ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ನ ಅಧ್ಯಕ್ಷರು, ನಮ್ಮೆಲ್ಲ ಮಾರ್ಗದರ್ಶಕರು, ಹಿರಿಯ ಸಹಕಾರಿ ಧುರೀಣರು ಆಗಿರುವಂತಹ ಕಡಾರಿ ರವೀಂದ್ರ ಪ್ರಭುಗಳನ್ನು ನಮ್ಮ ಎಲ್ಲ ಸಹಕಾರಿ ಸಂಸ್ಥೆಗಳ ಪರವಾಗಿ, ಉಪಸ್ಥಿತ ಸಮಸ್ತ ಸಹಕಾರಿಗಳ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾನು ಈಗಾಗಲೇ ಉಲ್ಲೇಖಿಸಿದಂತೆ ಸಹಕಾರಿ ಕ್ಷೇತ್ರದ ದಿಗ್ಗಜ ಸಹಕಾರ ರತ್ನ, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಲದ ಅಧ್ಯಕ್ಷರು, DCC ಬ್ಯಾಂಕಿನ ಅಧ್ಯಕ್ಷರಾದಂಥ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ನೆರವೇರಿಸಿಕೊಡ್ಬೇಕಿತ್ತು. ಬಹಳ ತಮ್ಗೆ ಗೊತ್ತಿದೆ, ರಾಜ್ಯ ಮಟ್ಟದ ಕಾರ್ಯಕ್ರಮ ನಾಳೆ ಮಂಗಳೂರಿನಲ್ಲಿ ನಡೆಯಲಿಕ್ಕಿರುವುದರಿಂದ ಅವರಿಗೆ ಕ್ಲಪ್ತ ಸಮಯಕ್ಕೆ ಬರಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮುಂದೆ ನಮ್ಮೊಂದಿಗೆ ಬಂದು ಸೇರುವವರಿದ್ದಾರೆ ಅನ್ನುವಂಥ ಮಾತನ್ನು ಉಲ್ಲೇಖ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿರುವವರು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು,
ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕರಾಗಿರುವಂತಹ ಬಿ ಜಯಕರ್ ಶೆಟ್ಟಿ ಇಂದ್ರಾಳಿಯವರು. ಇವರ ಬಗ್ಗೆ ನಾನು ಮಾತನ್ನು ಉಲ್ಲೇಖ ಮಾಡಲೇಬೇಕಾಗ್ತದೆ. ಪ್ರಾಯಶಃ ರಾಜಕೀಯ ಕ್ಷೇತ್ರವನ್ನು ಒಂದನ್ನು ಹೊರತುಪಡಿಸಿದರೆ ಬೇರೆ ಯಾವ ಕ್ಷೇತ್ರಗಳನ್ನೂ ಇವರು ಜಯಕರ್ ಶೆಟ್ಟಿ ಅವರು ಬಿಟ್ಟಿಲ್ಲ. ಇವತ್ತು ನೀವು ಧಾರ್ಮಿಕ ಕ್ಷೇತ್ರಕ್ಕೆ ಹೋದರೆ ಉಡುಪಿಯಲ್ಲಿ ನಡೀತಾ ಇರುವಂತಹ ಪರ್ಯಾಯ ಕಾರ್ಯಕ್ರಮದಿಂದ ಹಿಡಿದು ಪ್ರತಿಯೊಂದು ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ತಾರೆ. ಸ್ಥಳೀಯವಾಗಿರುವಂತಹ ಇಂದ್ರಾಳಿ ದೇವಸ್ಥಾನದ ಆಡಳಿತ ಮುಕ್ತೇಸರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ತುಳುಕೂಟದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಪ್ರತಿಷ್ಠಿತ ಉಡುಪಿಯ ಬಡಗುಬೆಟ್ಟು ಟ್ರೇಡ್ ಕೋಪರೇಟಿವ್ ಸೊಸೈಟಿಯಲ್ಲಿ ಸುದೀರ್ಘವಾದ ಅವಧಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದುಕೊಂಡು ಆ ಸಂಸ್ಥೆಯು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಗೆ ಏರಿಸಿದವರು. ಪ್ರಸ್ತುತ ಆ ಸಂಸ್ಥೆಯ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶತಮಾನ ಕಂಡಂತಹ ಸಂಸ್ಥೆಯ ಒಂದು ಶತಮಾನೋತ್ಸವವನ್ನು 100 ದಿನಗಳ ಒಂದು ಆಚರಣೆಯ ಪರಿಕಲ್ಪನೆಯೊಂದಿಗೆ ಭಾಳ ಯೋಗ್ಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು. ನಮಗೆಲ್ಲ ಸಹಕಾರಿ ಕ್ಷೇತ್ರಕ್ಕೆ ಮಾರ್ಗದರ್ಶಕರಾದಂತಹ ಬಿ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರನ್ನು ಸಮಸ್ತ ಸಹಕಾರಿಗಳ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಹಕಾರ ಸಂಘಗಳ ನಿಬಂಧಕರಾದಂಥ ಶ್ರೀಮತಿ KR ಲಾವಣ್ಯರವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಸುದೀರ್ಘವಾದ ಅವಧಿಯಿಂದ ಸೇವೆಯನ್ನು ಸಲ್ಲಿಸ್ತಾ ಪ್ರಸ್ತುತ ಉಡುಪಿ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿಯ ಉಡುಪಿ ಜಿಲ್ಲೆಯ ಎಲ್ಲ ಸಹಕಾರ ಸಂಸ್ಥೆಗಳಿಗೆ ಅವರ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ನಿರಂತರವಾದ ಪ್ರೋತ್ಸಾಹವನ್ನು ಎಲ್ಲ ಮಾಹಿತಿಯನ್ನು ಕಾಲಕಾಲಕ್ಕೆ ಕೊಡ್ತಾ ಇರುವಂಥ ಶ್ರೀಮತಿ KR ಲಾವಣ್ಯರವರನ್ನು ಸಮಸ್ತ ಸಹಕಾರಿಗಳ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ದಿಕ್ಷೂಷಿ ಭಾಷಣವನ್ನು ಮಾಡಲಿಕ್ಕಿರುವವರು ಹಿರಿಯರು. ಉಡುಪಿಯ ತೆಂಕನುಡಿಯೂರು ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರು, ತದನಂತರ ಅಲ್ಲಿ ಪ್ರಾಂಶುಪಾಲರಾಗಿ ಇದೀಗ ನಿವೃತ್ತ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇವರು ಜಾನಪದ ವಿದ್ವಾಂಸರು ಆಗಿರುವಂತಹ ಡಾಕ್ಟರ್ ಗಣನಾಥ್ ಶೆಟ್ಟಿ ಅಕ್ಕರ್ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ದಿಕ್ಷೂಷಿ ಭಾಷಣದ ಮುಖಾನ ನಮಗೆ ಇವತ್ತು ಸಹಕಾರ ಸಪ್ತಾಹದ ಬಗ್ಗೆ ಸವಿಸ್ತಾರವಾದ ಮಾರ್ಗದರ್ಶನ ನೀಡಲಿಕ್ಕಿರುವಂತಹ ಡಾಕ್ಟರ್ ಗಣನಾಥ್ ಶೆಟ್ಟಿ ಅಕ್ಕರ್ ಅವರನ್ನು ಸಮಸ್ತ ಸಹಕಾರಿಗಳ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದೆ ಸರ್. ನಮ್ಮೊಂದಿಗೆ ಇವತ್ತು ಉಪಸ್ಥಿತರಿರುವವರು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಉಪಾಧ್ಯಕ್ಷರು, ಕಾರ್ಕಳದ ಭೂ ಅಭಿವೃದ್ಧಿ ಪ್ರಾಥಮಿಕ ಹಾಗೂ ಭೂ ಅಭಿವೃದ್ಧಿ ಸಹಕಾರಿ ವ್ಯವಸ್ಥೆಯ ಅಧ್ಯಕ್ಷರು, ಹಿರಿಯ ಸಹಕಾರಿಗಳಾದಂತಹ ಅಶೋಕ್ ಕುಮಾರ್ ಬಲ್ಲಾಳ್ರವರು ಉಪಸ್ಥಿತರಿದ್ದಾರೆ. ಸದಾಕಾಲ ನಮ್ಮ ಸಂಸ್ಥೆಯೊಟ್ಟಿಗೆ ಆತ್ಮೀಯ ಸಂಬಂಧವನ್ನು ಉಳಿಸಿಕೊಂಡು ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥ ಅಶೋಕ್ ಕುಮಾರ್ ಬಲ್ಲಾಳ್ರವರನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಯೂನಿಯನ್ನ 3 ನಿರ್ದೇಶಕರು ನಮ್ಮೊಂದಿಗೆ ಉಪಸ್ಥಿತಿದ್ದಾರೆ. ಮಾಳ ಕೆರವಾಸೆ ವ್ಯವಸಾಯ ಸೇವಾ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು, ಯೂನಿಯನ್ನ ನಿರ್ದೇಶಕರು, ನನ್ನ ಆತ್ಮೀಯ ಮಿತ್ರರಾದಂತಹ ಅನಿಲ್ ಎಸ್ ಪೂಜಾರಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಡುಪಿ ಅಲೆಯೂರಿನ ಹಾಲು ಉತ್ಪಾದಕ ಸಹಕಾರಿ ಸಂಘ ಸಂಸ್ಥೆಯ ಅಧ್ಯಕ್ಷರು, ಯೂನಿಯನ್ನ ನಿರ್ದೇಶಕರು, ವೃತ್ತಿಯಲ್ಲಿ ಪತ್ರಕರ್ತರು. ಪ್ರಾಯಶಃ ಒಂದು ಮಾತನ್ನು ಹರೀಶ್ ಕಿಣಿಯವರ ಬಗ್ಗೆ ನಾನು ಉಲ್ಲೇಖ ಮಾಡಲೇಬೇಕಾಗ್ತದೆ. ಒಂದು ಕನಿಷ್ಠ 10 ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬಲ್ಲಂತಹ ಒಂದು ವ್ಯಕ್ತಿತ್ವ. ಇವತ್ತು ಮುಸಲ್ಮಾನ್ ಬಂಧುಗಳಿಗೆ ಒಟ್ಟಿಗೆ ಹೋದರೆ ಮುಸಲ್ಮಾನರ ಭಾಷೆಯಲ್ಲಿ ಮಾತಾಡ್ತಾರೆ. ನಾವು ಶಿವಳ್ಳಿ ಬ್ರಾಹ್ಮಣರ ಒಟ್ಟಿಗೆ ಹೋದರೆ ಶಿವಳ್ಳಿ ಬ್ರಾಹ್ಮಣರ ಭಾಷೆಯನ್ನು ಮಾತಾಡ್ತಾರೆ. ಕೊಂಕಣಿಯವರಿಗೆ ಒಟ್ಟಿಗೆ ಹೋದರೆ ಕೊಂಕಣಿ, ಮರಾಠಿಗೆ ಹೋದರೆ ಮರಾಠಿ, ಕನ್ನಡ, ತುಳು, ಹಿಂದಿ, ಇಂಗ್ಲೀಷ್ ಹೀಗೆ 10 ಭಾಷೆಗಳಲ್ಲಿ ಮಾತಾಡಲಿಕ್ಕಿರುವಂತಹ ಬಹುಮುಖ ಪ್ರತಿಭೆಯ ಹರೀಶ್ ಕುಣಿಯರು ನನ್ನ ಆತ್ಮೀಯ ಸ್ನೇಹಿತರು. ಅದಕ್ಕಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಯೂನಿಯನ್ನ ನಿರ್ದೇಶಕರು ಆತ್ಮೀಯರಾದಂಥ ಹರೀಶ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿರ್ಗಾನ ವ್ಯವಸಾಯ ಸೇವಾ ಸಹಕಾರಿ ಸಂಸ್ಥೆಯ ಹಿರಿಯ ನಿರ್ದೇಶಕರಾಗಿ ಕಳೆದ ಹಲವು ಅವಧಿಗಳಿಂದ ಅಧ್ಯಕ್ಷರಾಗಿ ಸಂಸ್ಥೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಬರುತ್ತಂಥ ನಮ್ಮ ಹಿರಿಯರಾದಂಥ ಸಿರಿಯಣ್ಣ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರತಿಷ್ಠಿತ ಕುಕ್ಕುಂದೂರಿನ ದುರ್ಗಾಪರಮೇಶ್ವರಿ ವಿವಿಧೋದ್ದೇಶ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು, ನಮ್ಮ ಆತ್ಮೀಯ ಮಿತ್ರರು, ಈ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಕೈ ಜೋಡಿಸಿರುವಂತಹ ರಾಜೇಶ್ ರಾವ್ರವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ.
ನಮ್ಮೊಂದಿಗೆ ಸಹಕಾರಿ ಯೂನಿಯನ್ನ ಕಾರ್ಯನಿರ್ವಹಣಾಧಿಕಾರಿಗಳ CEO ಆಗಿರುವಂತಹ ಶ್ರೀಮತಿ ಅನುಷಾ ಕೋಟ್ಯಾನ್ ಅವರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಕಳ ತಾಲೂಕು ಹಾಗೂ ಉಡುಪಿ ಜಿಲ್ಲೆಯ ಹಲವಾರು ಸಹಕಾರಿ ಸಂಸ್ಥೆಗಳ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ನಿರ್ದೇಶಕ ಮಿತ್ರರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದೀರಿ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿವಿಧ ಸಹಕಾರಿ ಸಂಸ್ಥೆಗಳ ಕಾರ್ಯನಿರ್ವಹಣಾಧಿಕಾರಿಗಳು, ವಿಶೇಷವಾಗಿ ಎಲ್ಲ ಸಿಬ್ಬಂದಿಯವರು, ನಮ್ಮ ಸಂಸ್ಥೆ ಹಾಗೂ ನಮ್ಮೊಂದಿಗೆ ಕೈ ಜೋಡಿಸಿರುವಂತಹ ಎಲ್ಲ ಸಂಸ್ಥೆಯ ನಿರ್ದೇಶಕರುಗಳು, ಕಾರ್ಯನಿರ್ವಹಣಾಧಿಕಾರಿಗಳು, ಸಿಬ್ಬಂದಿಗಳು, ತದೊತ್ತಿಗೆ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿರುವಂತಹ ಸಮಸ್ತ ಸಹಕಾರಿ ಬಂಧುಗಳನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನಾನು ಪತ್ರಕರ್ತ ಬಂಧುಗಳನ್ನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಪರೇಟಿವ್ ಇವತ್ತೇನಾದರೂ ಚಿಕ್ಕ ಸಾಧನೆ ಮಾಡಿದರೆ ನಮ್ಮ ಪತ್ರಕರ್ತ ಮಿತ್ರರ ಬಹಳ ದೊಡ್ಡ ಪಾಲಿದೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ, ಮತ್ತೊಮ್ಮೆ ಮಗದೊಮ್ಮೆ ಉಪಸ್ಥಿತಿರುವಂಥ ಸಮಸ್ತ ಸಹಕಾರಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತಾ ಇದ್ದೇನೆ. ನಮಸ್ಕಾರ. ನುಡಿದರೆ ಮಾತು ಮುತ್ತಿನ ಹಾರದಂತಿರಬೇಕು ಎಂಬ ಮಾತಿದೆ. ಮುತ್ತಿನ ಹಾರದಂತಿರುವ ಮಾತಿನ ಮೂಲಕ ತಮಗೆಲ್ಲರಿಗೂ ಸ್ವಾಗತವನ್ನು ನೀಡಿದ್ದಾರೆ. ಆದರೆ ನಮ್ಮ ಸತ್ಸಂಪ್ರಾಯದಂತೆ ಗೌರವಾನ್ವಿತರನ್ನು ಹೂಗುಚ್ಛ ನೀಡುವುದರ ಮೂಲಕ ಮತ್ತೊಮ್ಮೆ ನಾವು ಅವರನ್ನು ಈ ಸಭಾ ವೇದಿಕೆಗೆ ಅವರಿಗೆ ಗೌರವವನ್ನು ನೀಡ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಂತಹ ಕಡಾರಿ ರವೀಂದ್ರ ಪ್ರಭು ಇವರಿಗೆ ಶ್ರೀಯುತ ಪ್ರಕಾಶ್ ನಾಯಕ್ ಹಿರ್ಗಾನ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಕಾರ್ಯನಿರ್ವಹಣಾಧಿಕಾರಿಗಳು ಹೂಗುಚ್ಛವನ್ನು ನೀಡಿ ಅವರಿಗೆ ಈ ಸಭೆಗೆ ಆದರದಿಂದ ಗೌರವಿಸಬೇಕಾಗಿ ವಿನಂತಿಸ್ತೇನೆ. ಇಂದಿನ ನಮ್ಮ ಪ್ರಧಾನ ಅತಿಥಿಗಳು ಈ ಸಹಕಾರ ಸಪ್ತಾಹವನ್ನು ಯಶಸ್ವಿಯಾಗಿ ಮುನ್ನಡೆಸುವಲ್ಲಿ ಪ್ರಮುಖ ಕಾರಣೀಕರ್ತರು, ನಮ್ಮ ಪ್ರಧಾನ ಅತಿಥಿಗಳು ಆಗಿರುವಂತಹ ಇಂದ್ರಾಳಿ ಜಯಕರ ಬಿ ಶೆಟ್ಟಿ ಇವರಿಗೆ ಶ್ರೀಯುತ ಹರಿಶ್ಚಂದ್ರ ತೆಂಡೂಲ್ಕರ್ ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನ ನಿರ್ದೇಶಕರು, ಅವರು ಆಗಮಿಸಿ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಸಹಕಾರ ಸಂಘಗಳ ಉಪ ನಿಬಂಧಕರಾದಂತಹ ಶ್ರೀಮತಿ KR ಲಾವಣ್ಯ, ದಕ್ಷ ಅಧಿಕಾರಿಯಾಗಿರುವಂತಹ ಶ್ರೀಮತಿ KR ಲಾವಣ್ಯ ಇವರಿಗೆ ಶ್ರೀಮತಿ ಅನುಷಾ ಕೋಟ್ಯಾನ್, ಜಿಲ್ಲಾ ಸಹಕಾರಿ ಯೂನಿಯನ್ನ ಕಾರ್ಯನಿರ್ವಹಣಾಧಿಕಾರಿಗಳು ಅವರನ್ನು ಆದರಪೂರ್ವಕವಾಗಿ ಗೌರವಿಸಬೇಕು ಎಂಬುದಾಗಿ ವಿನಂತಿಸುತ್ತಿದ್ದೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣವನ್ನು ನೆರವೇರಿಸುವಂತಹ ಡಾಕ್ಟರ್ ಗಣನಾಥ ಶೆಟ್ಟಿಯಕ್ಕರ್ ಇವರಿಗೆ ಶ್ರೀಯುತ ಸಂತೋಷ್ ನಾಯಕ್, ನೀರೇಬೈಲೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ CEO ಆಗಿರುವಂತಹ ಸಂತೋಷ್ ನಾಯಕ್ ಇವರು ಅವರನ್ನು ಆದರಪೂರ್ವಕವಾಗಿ ಈ ಸಭಾ ವೇದಿಕೆಗೆ ಗೌರವಿಸುತ್ತಿದ್ದಾರೆ. ನಮ್ಮ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರುವಂತಹ ಅಶೋಕ್ ಕುಮಾರ್ ಬಳ್ಳಾಲ್, ಉಪಾಧ್ಯಕ್ಷರು ಜಿಲ್ಲಾ ಸಹಕಾರಿ ಯೂನಿಯನ್ ಉಡುಪಿ, ಇವರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಶ್ರೀಯುತ ದಿನೇಶ್ ಕುಮಾರ್, ನಿರ್ದೇಶಕರು ದುರ್ಗಾಪರಮೇಶ್ವರಿ ವಿವಿಧೋದ್ದೇಶ ಸಹಕಾರಿ ಸಂಘ, ಇವರು ಆಗಮಿಸಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತೇನೆ. ನಮ್ಮ ಈ ಸಹಕಾರ ಸಪ್ತಾಹದ ಆಯೋಜಕರೋರ್ವರಾದಂತಹ ಶ್ರೀಯುತ ರವೀಂದ್ರ ನಾಯಕ್, ನೀರೇಬೈಲೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು, ಇವರಿಗೆ ಶ್ರೀಯುತ ತ್ರಿವಿಕ್ರಮ ಕಿಣಿಯವರು ನಿರ್ದೇಶಕರು, ದುರ್ಗಾಪರಮೇಶ್ವರಿ ವಿವಿಧೋದ್ದೇಶ ಸಹಕಾರಿ ಸಂಘ, ಇವರು ಆಗಮಿಸಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತೇನೆ. ಇನ್ನೊಂದು ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯಾದಂತಹ ದುರ್ಗಾಪರಮೇಶ್ವರಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಸಂತೋಷ್ ರಾವ್ ಇವರಿಗೆ
ಶ್ರೀಯುತ ವಿವೇಕಾನಂದ ಶೆಟ್ಟಿ ನೀರೇಬೈಲೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರೋರ್ವರಾದಂತಹ ವಿವೇಕಾನಂದ ಶೆಟ್ಟಿ ಇವರು ಆಗಮಿಸಿ ಶ್ರೀಯುತ ಅಧ್ಯಕ್ಷರಾದಂತಹ ಸಂತೋಷ್ ರಾವ್ ಇವರನ್ನು ಆದರಪೂರ್ವಕವಾಗಿ ಗೌರವಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಿದ್ದೇನೆ. ಸಹಕಾರಿ ಯೂನಿಯನ್ನ ನಿರ್ದೇಶಕರಾಗಿ ಪ್ರಾಮಾಣಿಕ ಸೇವೆಯನ್ನು ಮಾಡಿ ಜನಮನ್ನಣೆಗಂಟಿರುವಂತಹ ಹರೀಶ್ ಕಿಣಿಯವರು ಅವರಿಗೆ ಮತ್ತೊಮ್ಮೆ ಹೂಗುಚ್ಛದ ಮೂಲಕ ಸ್ವಾಗತವನ್ನು ನೀಡುವವರಿದ್ದಾರೆ. ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಸುರೇಂದ್ರ ನಾಯಕಿಯವರು. ಶ್ರೀಯುತ ಹರೀಶ್ ಶೆಟ್ಟಿ ಯೂನಿಯನ್ನ ಇನ್ನೋರ್ವ ನಿರ್ದೇಶಕರಾದಂಥ ಹರೀಶ್ ಶೆಟ್ಟಿ ಇವರಿಗೆ ವಿಕ್ಟರ್ ಡಿಸೋಜ ನಿರ್ದೇಶಕರು ಹಿರ್ಗಾನ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇವರು ಆಗಮಿಸಿ ಅವರನ್ನು ಗೌರವಿಸಬೇಕು ಎಂಬುದಾಗಿ ವಿನಂತಿಸ್ತೇನೆ. ಸಹಕಾರಿ ನಿರ್ದೇಶಕರು ಯೂನಿಯನ್ನ ನಿರ್ದೇಶಕರಾದಂತಹ ಅನಿಲ್ ಪೂಜಾರಿ ಮಾಳ ಇವರಿಗೆ ಶ್ರೀಯುತ ಸದಾನಂದ ಪಾಟ್ಕರ್ ಇವರು ಆಗಮಿಸಿ ಅವರನ್ನು ಗೌರವಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಿದ್ದೇನೆ. ಹಿರ್ಗಾನ ವ್ಯಾವಸಾಯಿಕ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು, ಗೌರವಾನ್ವಿತರು, ನಮಗೆಲ್ಲ ಹಿರಿಯರು, ಜೊತೆಗೆ ಮಾರ್ಗದರ್ಶಕರಾದಂತಹ ಶ್ರೀಯುತ ಸಿರಿಯಣ್ಣ ಶೆಟ್ಟಿ ಇವರನ್ನು ಅತ್ಯಂತ ಆದರಪೂರ್ವಕವಾಗಿ ಗೌರವಿಸುತ್ತಾ ದೇವೇಂದ್ರ ಕಾಮತ್ ನಿರ್ದೇಶಕರಾದಂತಹ ದೇವೇಂದ್ರ ಕಾಮತ್ ಇವರು ಆಗಮಿಸಿ ಅವರನ್ನು ಈ ಸಭೆಗೆ ಮತ್ತೊಮ್ಮೆ ಗೌರವಪೂರ್ವಕವಾಗಿ ಗೌರವಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಿದ್ದೇನೆ. ತಾನು ಎಲ್ಲರಿಗಾಗಿ, ಎಲ್ಲರೂ ನಮಗಾಗಿ, ನಾವೆಲ್ಲರೂ ದೇಶಕ್ಕಾಗಿ ಎಂಬ ಬೀಜ ಮಂತ್ರದೊಂದಿಗೆ ಇವತ್ತು ನಾವೆಲ್ಲ ಒಗ್ಗೂಡಿದ್ದೇವೆ. ಗೌರವಾನ್ವಿತ ಅತಿಥಿಗಳು ಆದರಪೂರ್ವಕವಾದಂತಹ ಗೌರವವನ್ನು ಪಡೆದುಕೊಂಡಿದ್ದೇವೆ. ನಾವೆಲ್ಲ ಜೊತೆ ಸೇರಿಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಮೊದಲು ದೀಪವನ್ನು ಹಚ್ಚಿ ಆ ಪರಂಜ್ಯೋತಿಗೆ ಸ್ಮರಿಸೋಣ, ಅದರ ಆದರ್ಶವನ್ನು ನಾವೆಲ್ಲ ಪಾಲಿಸೋಣ ಅಂತ ಇವತ್ತಿನ ಈ ದೀಪ ಪ್ರಜ್ವಲನೆಯನ್ನು ಸಹಕಾರಿ ರಂಗದ ದಿಗ್ಗಜರಾಗಿರುವಂತಹ ಬಡಗಬೆಟ್ಟನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿರುವಂತಹ ಶ್ರೀಯುತ ಜಯಕರ ಶೆಟ್ಟಿ ಇಂದ್ರಾಳಿ ಇವರು ದೀಪವನ್ನು ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಬೇಕು. ಅದರೊಂದಿಗೆ ಎಲ್ಲ ಗೌರವಾನ್ವಿತ ಅತಿಥಿಗಳು ಇದರ ಜೊತೆಗೂಡಬೇಕು, ಕೈ ಜೋಡಿಸಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ
ಇವತ್ತು ದೀಪವನ್ನು ಪ್ರಜ್ವಲಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಜಯಕರ್ ಶೆಟ್ಟಿ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಶ್ರೀಯುತ ಜಯಕರ್ ಶೆಟ್ಟಿ ಇವರಲ್ಲಿ ಅಪಾರವಾದಂತಹ ಅನುಭವವಿದೆ. ಇವತ್ತಿನ ಕಾಲಘಟ್ಟದಲ್ಲಿ ಅವರ ಪಾದರಸದಂತಹ ಚುರುಕಿನ ನಡೆಯಿಂದಾಗಿ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಅನೇಕ ಸಹಕಾರಿ ವ್ಯಕ್ತಿಗಳನ್ನು ಅವರು ಹುಟ್ಟು ಹಾಕಿದ್ದಾರೆ, ಬೆಳೆಸಿದ್ದಾರೆ, ಈ ಸಂಘಗಳನ್ನು ಉಳಿಸಿದ್ದಾರೆ. ಅವರು ಇವತ್ತು ಸಹಕಾರಿಯನ್ನ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿ ತನ್ನ ಕ್ರಿಯಾಶೀಲ ನಡೆಯಿಂದಾಗಿ ಸಹಕಾರ ಏನು ಎಂಬುದಾಗಿ ಪ್ರತಿಯೊಬ್ಬರಿಗೆ ಅರ್ಥಗರ್ಭಿತವಾಗಿ ಅವರು ಹೇಳಿದ್ದಾರೆ. ಅಪಾರವಾದಂತಹ ಅನುಭವವುಳ್ಳಂತಹ ಜಯಕರ್ ಶೆಟ್ಟಿಯವರು ಇವತ್ತು ನಮ್ಮ ದೀಪವನ್ನು ಪ್ರಜ್ವಲಿಸಿದಂತೆ ನಮ್ಮ ಮನಸ್ಸನ್ನು ಪ್ರಜ್ವಲಿಸುವಲ್ಲಿ ಅವರ ಎರಡು ಮಾತುಗಳು ಉದ್ಘಾಟನಾ ಮಾತಿನೊಂದಿಗೆ ಬರಬೇಕೆಂಬುದಾಗಿ ಅವರಲ್ಲಿ ವಿನಂತಿಸುತ್ತಾ ಅವರನ್ನು ಮತ್ತೊಮ್ಮೆ ವಿನಂತಿಸಿಕೊಳ್ತಿದ್ದೇನೆ. ಸ್ಥಳ ಸಾನ್ನಿಧ್ಯದ ಎಲ್ಲ ದೈವ ದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತಾ, ಸಹಕಾರ ಸಪ್ತಾಹದ ಶುಭಾಶಯಗಳನ್ನು ಸಮಸ್ತ ಸಹಕಾರಿಗಳಿಗೆ ಕೋರಿಕೊಳ್ಳುತ್ತಾ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ, ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್, ರಾಜಾಪುರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಹಿರ್ಗಾನ ವ್ಯವಸಾಯ ಸೇವಾ ಸಹಕಾರ ಸಂಸ್ಥೆ, ನೀರೇಬೈಲೂರು ವ್ಯವಸಾಯ ಸೇವಾ ಸಹಕಾರಿ ಸಂಸ್ಥೆ, ಶ್ರೀ ದುರ್ಗಾ ಪರಮೇಶ್ವರಿ ವಿವಿಧೋದ್ದೇಶ ಸಹಕಾರ ಸಂಸ್ಥೆ ಮತ್ತು ಸರ್ಕಾರದ ಸಹಕಾರ ಇಲಾಖೆ ಎಲ್ಲ ಸಂಸ್ಥೆಗಳ ಆಶ್ರಯದಲ್ಲಿ ಸಹಕಾರ ಸಪ್ತಾಹದ 2ನೇ ದಿನದ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮುಖವಾದ ವಿಚಾರ ಸಹಕಾರ ಸಂಸ್ಥೆಗಳಲ್ಲಿ ಅನ್ವೇಷಣೆ, ತಾಂತ್ರಿಕತೆ ಮತ್ತು ಉತ್ತಮ ಆಡಳಿತ. ಈ ಬಗ್ಗೆ ವಿಚಾರಗೋಷ್ಠಿ, ಚರ್ಚಾಗೋಷ್ಠಿ ಜರಗಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಜಿಲ್ಲೆಯ ಒಂದು ಪ್ರತಿಷ್ಠಿತ ಸಹಕಾರ ಸಂಸ್ಥೆ, ಒಬ್ಬ ಹಿರಿಯ ಸಹಕಾರಿಗಳು ಹೌದು, ನನ್ನ ಮಾರ್ಗದರ್ಶಕರು ಹೌದು, ರಾಜಾಪುರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಗೌರವಾನ್ವಿತರಾದ ಕಡಾರಿ ರವೀಂದ್ರ ಪ್ರಭು ಅವರೇ, ವೇದಿಕೆಯಲ್ಲಿ ಅತಿಥಿ ಸ್ಥಾನದಲ್ಲಿ ಉಪಸ್ಥಿತರಿರುವ ಒಬ್ಬ ದಕ್ಷ ಪ್ರಾಮಾಣಿಕ ನಮ್ಮ ಸಹಕಾರ ಇಲಾಖೆಯ ಅಧಿಕಾರಿಯಾಗಿದ್ದುಕೊಂಡು ಜಿಲ್ಲೆಯಾದ್ಯಂತ ಸಹಕಾರಿಗಳಿಗೆ ಕಾಲಕಾಲಕ್ಕೆ ತನ್ನ ಮಾರ್ಗದರ್ಶನ ನೀಡುತ್ತಾ ಇವತ್ತು ಸಹಕಾರಿ ಕ್ಷೇತ್ರದ ಯಾವುದೋ ಒಂದು ಕಾರ್ಯಕ್ರಮ ಇರ್ಬೋದು, ತನ್ನನ್ನು ಸಂಪೂರ್ಣ ತೊಡಗಿಸಿಕೊಂಡ ನಮ್ಮ ಜಿಲ್ಲೆಯ ಸಹಕಾರ ಸಂಘಗಳ ಉಪನಿಬಂಧಕರು ಗೌರವಾನ್ವಿತರಾದ ಲಾವಣ್ಯ ಮೇಡಮ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಉಪಾಧ್ಯಕ್ಷರು, ಕಾರ್ಕಳ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರು ಆತ್ಮೀಯರಾದ ಅಶೋಕ್ ಕುಮಾರ್ ಬಲ್ಲಾಳ್ರವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಈಗಾಗಲೇ ವಿಚಾರ ಹೇಳಿದಂತೆ ಆ ವಿಚಾರದ ಬಗ್ಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಅನೇಕ ವಿಚಾರಗಳ ಬಗ್ಗೆ ಇವತ್ತು ವಿಚಾರಗಳನ್ನು ಪ್ರಸ್ತುತಪಡಿಸಿದರೆ ನಮ್ಮೊಂದಿಗೆ ಉಪಸ್ಥಿತರಿರುವ ಒಬ್ಬ ಶ್ರೇಷ್ಠ ವಿದ್ವಾಂಸರು, ನಿವೃತ್ತ ಪ್ರಾಂಶುಪಾಲರು, ಉಡುಪಿ ರೆಡ್ ಕ್ರಾಸ್ ಸಂಸ್ಥೆ ಇರ್ಬೋದು, ಸೇವಾದಳ ಸಂಸ್ಥೆ ಇರ್ಬೋದು, ಲಯನ್ಸ್ ಸೇವಾ ಸಂಸ್ಥೆ ಎಲ್ಲ ಸಂಸ್ಥೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡ ಡಾಕ್ಟರ್ ಗಣನಾಥ ಶೆಟ್ಟಿ ಯಕ್ಕಾರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ನೀರೇಬೈಲೂರು ವ್ಯವಸಾಯ ಸೇವಾ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು ನನ್ನ ಆತ್ಮೀಯರಾದ ರವೀಂದ್ರ ನಾಯಕರವರೇ, ಹಿರ್ಗಾನ ವ್ಯವಸಾಯ ಸೇವಾ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು ನನ್ನ ಆತ್ಮೀಯರಾದ ಸಿರಿಯನ್ ಶೆಟ್ಟಿ ಅವರೇ, ಶ್ರೀ ದುರ್ಗಾ ಪರಮೇಶ್ವರಿ ವಿವಿಧೋದ್ದೇಶ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು ಆತ್ಮೀಯರಾದ ಸಂತೋಷ್ ರಾವ್ ಅವರೇ, ನಮ್ಮ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಗೌರವಾನ್ವಿತ ನಿರ್ದೇಶಕ ಮಂಡಳಿಯ ಸದಸ್ಯರಾದ ಹರೀಶ್ ಕಿಣಿ ಅವರೇ, ಹರೀಶ್ ಶೆಟ್ಟಿ ಅವರೇ, ಅನಿಲ್ ಪೂಜಾರಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನುಷಾ ಮೇಡಮ್ ಅವರೇ, ರಾಜಾಪುರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯು ನನ್ನ ಆತ್ಮೀಯರಾದ ಸುರೇಂದ್ರರವರೇ, ಹಾಗೂ ಎಲ್ಲ ವೇದಿಕೆಯಲ್ಲಿರುವ ಗೌರವಾನ್ವಿತರೇ, ಇಲ್ಲಿ ಸಭಾಂಗಣದಲ್ಲಿ ಬೇರೆ ಬೇರೆ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರಿದ್ದೀರಿ, ಉಪಾಧ್ಯಕ್ಷರಿದ್ದೀರಿ,
ನಿರ್ದೇಶಕರಿದ್ದೀರಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿದ್ದೀರಿ, ಸಿಬ್ಬಂದಿ ವರ್ಗದವರಿದ್ದೀರಿ, ಎಲ್ಲ ಗೌರವಾನ್ವಿತ ಸಹಕಾರಿಗಳೇ, ಇವತ್ತು ಈ ಸಂಸ್ಥೆಯ ಮುಖಾಂತರ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸುವರೆ ನಮ್ಮೊಂದಿಗಿರುವ ಹಿರಿಯರು, ನನ್ನ ಮಾರ್ಗದರ್ಶಕರಾದ ಅಪ್ರಾಯ ಕಿಣಿಯವರೇ, ಎಲ್ಲ ನಿವೃತ್ತ ಸಹಕಾರ ಸಂಸ್ಥೆಗಳ ಕಾರ್ಯದರ್ಶಿಯವರೇ, ಪತ್ರಕರ್ತರೇ, ಮಾಧ್ಯಮ ಬಂಧುಗಳೇ. ರವೀಂದ್ರ ನಾಯಕರವರು ಮಾತನಾಡುವ ಒಂದು ಮಾತು ಹೇಳಿದರು, ಸಹಕಾರ ಸಪ್ತಾಹ ಅಂದರೆ ಏನು, ಯಾಕಾಗಿ ನಾವು ಆಚರಣೆ ಮಾಡ್ತೀವಿ, ನವೆಂಬರ್ 14ಕ್ಕೆ ಯಾಕೆ ಪ್ರಾರಂಭ ಮಾಡಿದ್ದೇವೆ ಅಂತ. ಗೌರವಾನ್ವಿತರೇ, ನವೆಂಬರ್ 14 ಒಂದು ವಿಶಿಷ್ಟವಾದ ದಿನ. ತಮಗೆಲ್ಲ ಗೊತ್ತಿದೆ, ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬ ಅಂದು. ಯಾಕಂದ್ರೆ ಅವರು ಸಹಕಾರ ಕ್ಷೇತ್ರಕ್ಕೆ, ಸಹಕಾರ ಚಳವಳಿಗೆ ಸಾಕಷ್ಟು ಕೊಡುಗೆ ಕೊಟ್ಟವರು. ನವೆಂಬರ್ 14 ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಅವರು ನಮ್ಮೊಂದಿಗೆ ಇವತ್ತು ಇಲ್ಲದಿದ್ದರೂ ಸಹ ಅವರ ಜೀವಿತದಲ್ಲಿ ಅವರ ಸಾಧನೆಗಳು, ಸಹಕಾರ ಚಳವಳಿಗೆ ನೀಡಿದ ಕೊಡುಗೆಯನ್ನು ಸ್ಮರಿಸುತ್ತಾ ಪ್ರತಿ ವರ್ಷ ನವೆಂಬರ್ 14ರಿಂದ ನವೆಂಬರ್ 20ರವರೆಗೆ ಇವತ್ತು ದೇಶಾದ್ಯಂತ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡ್ತೀವಿ. ಸಹಕಾರ ಚಳವಳಿ ಬಗ್ಗೆ ನಾನೇನು ಮಾತಾಡಬೇಕಾಗಿಲ್ಲ, ಯಾಕಂದರೆ ಈ ಭಾಗದ ಎಲ್ಲ ಸಹಕಾರಿ ಸಂಸ್ಥೆಗಳು ಉತ್ತಮ ರೀತಿಯಲ್ಲಿ ಇವತ್ತು ಕಾರ್ಯವೆಸಗುತ್ತಿವೆ. 1844ರಲ್ಲಿ ಇವತ್ತು ಕೇವಲ 28 ಜನ ನೇಕಾರರು ಸೇರಿಕೊಂಡು ರಾಕ್ಟೆಲ್ ಇಕ್ವಿಟೇಬಲ್ ಸಹಕಾರ ಸಂಸ್ಥೆ ಎನ್ನುವಂಥ ಸಂಸ್ಥೆಯನ್ನು ಇವತ್ತು ವಿಶ್ವದಲ್ಲಿ ಸ್ಥಾಪನೆ ಆಗ್ತದೆ. ಇವತ್ತು ನಮ್ಮ ಸಹಕಾರ ಚಳವಳಿಗೆ 120 ವರ್ಷ ಆಗಿದೆ, ಇತಿಹಾಸ ಇದೆ. ಯಾಕಾಗಿ ಬಂಡವಾಳ ಶಾಹಿಗಳಿಂದ ಹೊರಬಂದು ಇವತ್ತು ಆಗ ಕಾರ್ಯಕ್ರಮ ನಿರ್ವಹಣೆ ಮಾಡುವವರು ಹೇಳಿದರು, ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಎನ್ನುವಂಥ ಉದ್ದೇಶ ಇಟ್ಟುಕೊಂಡು ಸಹಕಾರ ಚಳವಳಿ ಹುಟ್ಟಿತು. ಸಹಕಾರ ಅಂದರೆ ಇವತ್ತು ರಾಜಾಪುರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ದುರ್ಗಾ ಪರಮೇಶ್ವರಿ ಕ್ರೆಡಿಟ್ ವಿವಿಧೋದ್ದೇಶ ಸಹಕಾರಿ ಸಂಸ್ಥೆ, ಅಥವಾ ನೀರೇಬೇಲೂರು ಇರ್ಬೋದು, ಹಿರ್ಗಾನ ಇರ್ಬೋದು, ಅಥವಾ ಇತರ ಸಹಕಾರ ಸಂಸ್ಥೆಗಳಲ್ಲಿದ್ದಷ್ಟು ಆರ್ಥಿಕ ವ್ಯವಹಾರ ಮಾಡಲಿಕ್ಕೆ ಮಾತ್ರ ಸಹಕಾರ ಅಲ್ಲ. ಸಹಕಾರ ಎಲ್ಲಿ ಹುಟ್ಟಿಕೊಂಡಿದೆ? ಸಾಕಷ್ಟು ಜನ ತಾಯಂದಿರಿದ್ದೀರಿ ಅಲ್ವಾ? ಮಗು ಹುಟ್ಟಿದ ಕೂಡಲೇ, ಭೂಮಿಗೆ ಬಂದ ಕೂಡಲೇ ಅಮ್ಮ ಅಂತ ಕೂಗ್ತದೆ. ಅಮ್ಮ ಅಂತ ಕೂಗಿದ ಕೂಡಲೇ ತಾಯಿ ಎದೆ ಹಾಲು ನೀಡುವುದರ ಮುಖಾಂತರ ಮಗುವಿಗೆ ಅಲ್ಲಿ ಪ್ರಾರಂಭ ಆಗ್ತದೆ ಸಹಕಾರ. ಜೀವನದುದ್ದಕ್ಕೂ ಸಹಕಾರದಲ್ಲಿ ನಾವು ಬಾಳ್ತೀವಿ. ಒಬ್ಬನ ಸಹಕಾರ ಇನ್ನೊಬ್ಬನಿಗಿಲ್ಲದೆ ಸಹಕಾರ ಚಳವಳಿ ಸಾಧ್ಯವೇ ಇಲ್ಲ. ನಾವು ಬದುಕು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಕಟ್ಟ ಕಡೆಯ ದಿನದವರೆಗೆ, ಕೊನೆಯ ಪ್ರಯಾಣಕ್ಕೂ ಸಹ 4 ಜನರ ಸಹಕಾರ ಇಲ್ಲದಿದ್ದರೆ ನಮ್ಮ ಜೀವನ ಖಂಡಿತವಾಗಿಯೂ ಸಾಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಸಹಕಾರ ಇದೆ. ನಾವು ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಬ್ಯಾಂಕಲ್ಲಿ ಹೋಗಿ ಠೇವಣಿ ಇಡುವಂಥದ್ದು ಅಥವಾ ಬೇಕಾದರೆ ಸಾಲ ಪಡ್ಕೊಂಡೋದಕ್ಕೆ ಮಾತ್ರ ಸಹಕಾರ ಅಂತ ಹೇಳ್ತೀವಿ, ಅಲ್ಲ. ಇವತ್ತು ಜಪಾನ್ ಅಂತ ದೇಶದಲ್ಲಿ ಹುಟ್ಟಿದ ಮಗುವಿನ ಎಲ್ಲ ವ್ಯವಸ್ಥೆಗಳು, ಆರೋಗ್ಯದಿಂದಿರ್ಬೋದು, ಶಿಕ್ಷಣ ಇರ್ಬೋದು, ಎಲ್ಲ ವಿಚಾರಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಇವತ್ತು ಇಡೀ ದೇಶ ನಡೀತಾ ಇದೆ. ಯಾವುದೇ ಒಂದು ಸಾರಿಗೆ ವ್ಯವಸ್ಥೆ ಇರ್ಬೋದು, ವಿದ್ಯಾಸಂಸ್ಥೆಗಳಿರ್ಬೋದು, ಅಥವಾ ಮಾಲ್ಗಳಿರ್ಬೋದು, ಬೇರೆ ಬೇರೆ ಆಸ್ಪತ್ರೆ ಇರ್ಬೋದು, ಎಲ್ಲ ವಿಚಾರಗಳು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ನಡೀತಾ ಇದೆ. ಇವತ್ತು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಇದೆ, ಎಲ್ಲ ರೀತಿಯ ಸಹಕಾರಿ ಸಂಸ್ಥೆಗಳಿದೆ. ಹಾವು ಹಿಡಿಯುವವರ ಸಹಕಾರಿ ಸಂಸ್ಥೆ, ಹಾವಿನ ವಿಷವನ್ನು ಸಂಗ್ರಹಿಸುವಂತಹ ಸಹಕಾರಿ ಸಂಸ್ಥೆ, ಮಡಕೆ ಮಾಡುವವರ ಸಹಕಾರ ಸಂಸ್ಥೆ, ಹಾಗೂ ಹುರಿಹಗ್ಗ ಮಾಡುವವರ ಸಹಕಾರ ಸಂಸ್ಥೆ, ಆರ್ಥಿಕ ಸಹಕಾರ ಸಂಸ್ಥೆಗಳು, ಹಾಗೆ ಬೇರೆ ಬೇರೆ ಸಹಕಾರ ಸಂಸ್ಥೆಗಳಿವೆ. ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ದೇಶದ ಒಟ್ಟು ಜನಸಂಖ್ಯೆ 142 ಕೋಟಿಗೂ ಮೇಲ್ಪಟ್ಟು ನಮ್ಮ ದೇಶದಲ್ಲಿ ಜನಸಂಖ್ಯೆ ಇದೆ. ಆ ಒಟ್ಟು ಜನಸಂಖ್ಯೆಯಲ್ಲಿ ಇವತ್ತು 40% ಜನ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರೆಲ್ಲ ಸಹಕಾರಿಗಳಾಗಿದ್ದಾರೆ, ಸಹಕಾರಿ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಾನು ಯಾಕೆ ಹೇಳ್ತಿದ್ದೆ ಅಂದರೆ, ಸಹಕಾರಿಗಳಿಂದ ಮಾತ್ರ ಇವತ್ತು ದೇಶದ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಎನ್ನುವ ಮಟ್ಟಕ್ಕೆ ನಮ್ಮ ದೇಶದ ಎಲ್ಲ ಇವತ್ತು ಜನಪ್ರತಿನಿಧಿಗಳಿರ್ಬೋದು ಅಥವಾ ಅಧಿಕಾರಿ ವರ್ಗದವರು ಕಂಡುಕೊಂಡಿದ್ದಾರೆ. ಅದಕ್ಕಾಗಿ ಕೇಂದ್ರದಲ್ಲಿ ಈ ತನಕ ಸಹಕಾರ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಇರಲಿಲ್ಲ. ಗೌರವಾನ್ವಿತ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಇವತ್ತು ಕೇಂದ್ರದಲ್ಲಿ ಸಹ ಸಹಕಾರ ಸಚಿವಾಲಯ ಪ್ರಾರಂಭ ಮಾಡಿದರು.
ಸಹಕಾರ ಸಚಿವರಾಗಿ ಅಮಿತ್ ಶಾ ಅವರು ತನ್ನ ಜವಾಬ್ದಾರಿಯನ್ನು ತಗೊಂಡ್ರು. ನಮ್ಮ ಕೇಂದ್ರದ ಗೃಹ ಮಂತ್ರಿಯಾದ ಅಮಿತ್ ಶಾ ಕೇಂದ್ರದಲ್ಲಿ ಸಹಕಾರ ಸಚಿವರಾಗಿದ್ದಾರೆ. ರಾಜ್ಯದಲ್ಲಿ KN ರಾಜಣ್ಣನವರು ನಮ್ಮ ರಾಜ್ಯದ ಸಹಕಾರ ಸಚಿವರಾಗಿದ್ದಾರೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಮಗೆಲ್ಲ ಗೊತ್ತೇ ಇದೆ. ನಮ್ಮೆಲ್ಲರ ನಾಯಕರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಇವತ್ತು ರಾಜ್ಯದಲ್ಲಿ ಈ 2 ಜಿಲ್ಲೆಯ ಸಹಕಾರಿಗಳಿಂದ ಮಾತ್ರ ಒಂದು ಉತ್ತಮ ರೀತಿಯಲ್ಲಿ ಸಹಕಾರಿ ಪ್ರಗತಿಯನ್ನು ಕಾಣಲಿಕ್ಕೆ ಇವರ ನೇತೃತ್ವದಲ್ಲಿ, ರಾಜೇಂದ್ರ ಕುಮಾರ್ ನೇತೃತ್ವದಲ್ಲಿ ಅವರು ಕಾರಣಕರ್ತರು. ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಬರಲೇಬೇಕಿತ್ತು. ಬೆಳಿಗ್ಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಅವರು ಹೇಳಿದರು, ನಾನು ಹಾಲು ಉತ್ಪಾದಕರ ಒಕ್ಕೂಟದ ಒಂದು ದೊಡ್ಡ ಕಾರ್ಯಕ್ರಮ ಇರ್ಲಿಕ್ಕೆ ಹೋಗಿ ಆ ಎಲ್ಲ ಸಂಘಟನೆಯ ಮುಖ್ಯಸ್ಥರಿಗೆ ರವೀಂದ್ರ ಪೈ ಅವರಿಗೆ ಹೇಳಿಬಿಡಿ ಮತ್ತು ನೆರೆದಂಥ ಎಲ್ಲ ಸಹಕಾರಿಗಳಿಗೆ ಆ ಸಹಕಾರ ಸಪ್ತಾಹದ ಶುಭಾಶಯಗಳನ್ನು ಅವರ ಪರವಾಗಿ ನಾನು ಈ ವೇದಿಕೆಯಲ್ಲಿ ತಿಳಿಯಪಡಿಸುತ್ತಾ, ಗೌರವಾನ್ವಿತರೆ, ಹೊಸ ಅನ್ವೇಷಣೆಗಳು, ಯಾಕಂದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆ ಆಗ್ತದೆ, ಎಲ್ಲ ಗೊತ್ತಿದೆ. ಇವತ್ತು ಅನೇಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿದ್ದಾರೆ, ಎಲ್ಲ ಬೇರೆ ಬೇರೆ ಸಂಸ್ಥೆಯ ನಿರ್ದೇಶಕ ಮಂಡಳಿ ಇದ್ದಾರೆ. ಒಂದು ಸಂದರ್ಭದಲ್ಲಿ ಕೇವಲ ಚುಮುನಿ ಎಣ್ಣೆ ಮತ್ತೆ ಸಕ್ಕರೆ ಅಕ್ಕಿ ಪಡ್ಕೊಳ್ಳಿಕ್ಕೆ ಮಾತ್ರ ಸೀಮಿತವಾದ ಸಹಕಾರ ಸಂಸ್ಥೆಗಳಿತ್ತು, ಗೊತ್ತಿದೆ ತಮಗೆ ಅಲ್ವಾ? ಇವತ್ತು ಬದಲಾವಣೆ ಆಗಿದೆ. ಇವತ್ತು ನಮ್ಮ ಜಿಲ್ಲೆಯ ಅಧಿಕಾರಿಯವರಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 4,000 ಜನ ಸಿಬ್ಬಂದಿ ವರ್ಗದವರಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಸಂಘ ಸಂಸ್ಥೆಗಳಲ್ಲಿ ದುಡಿಯುವ 4,000 ಸಿಬ್ಬಂದಿ ವರ್ಗದವರಿದ್ದಾರೆ. ಸರಿಸುಮಾರು 4,000 ಕೋಟಿ ರೂಪಾಯಿ ಇವತ್ತು ಸಹಕಾರಿ ಸಂಸ್ಥೆಯಲ್ಲಿ ಜನ ಇವತ್ತು ಠೇವಣಿಯನ್ನು ಇರಿಸಿದ್ದಾರೆ. ಯಾಕೆ ಇಟ್ಟಿದ್ದಾರೆ? ವಿಶ್ವಾಸ, ನಂಬಿಕೆಯನ್ನು ಇಟ್ಟುಕೊಂಡು ಇದು ನಮ್ಮದೇ ಸಂಸ್ಥೆ. ಗೌರವಾನ್ವಿತರೆ, ನಾವೆಲ್ಲ ಗಮನಿಸಿರ್ಬೋದು, ನೀವೆಲ್ಲ ವಾಣಿಜ್ಯ ಬ್ಯಾಂಕಲ್ಲಿ ಸಾಕಷ್ಟು ವ್ಯವಹಾರ ಮಾಡಿರ್ಬೋದಲ್ವಾ? ಬೇರೆ ಬೇರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ, ನ್ಯಾಷನಲ್ ಬ್ಯಾಂಕಲ್ಲಿ ತಾವು ಅಥವಾ ಖಾಸಗಿ ಬ್ಯಾಂಕಲ್ಲಿ ವ್ಯವಹಾರ ಮಾಡಿರ್ಬೋದು. ಇಂತಹ ಒಂದು ಕಾರ್ಯಕ್ರಮ, ವಾಣಿಜ್ಯ ಬ್ಯಾಂಕಿನ ಕಾರ್ಯಕ್ರಮಕ್ಕೆ ನೀವು ಎಲ್ಲಿಯಾದರೂ ಭಾಗವಹಿಸಿದ್ದೀರಾ? ಇವತ್ತು ಸಹಕಾರಿ ಸಂಸ್ಥೆಯಲ್ಲಿ ಸದಸ್ಯರಿಗೆ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿ ಇವತ್ತು ಪಾರದರ್ಶಕತೆಯಲ್ಲಿ ಲೆಕ್ಕಪತ್ರಗಳನ್ನು ನೋಡುವಂತಹ ವ್ಯವಸ್ಥೆ ಅದು ಇದ್ರೆ ಇವತ್ತು ಸಹಕಾರ ಚಳವಳಿಯಲ್ಲಿ ಮಾತ್ರ, ಸಹಕಾರ ಕ್ಷೇತ್ರದಲ್ಲಿ ಮಾತ್ರ. ನಾನು ವಿನಂತಿ ಮಾಡುವಿಷ್ಟೇ, ವಿಶ್ವಾಸ, ನಂಬಿಕೆಯಿಂದ ಇವತ್ತು ಸಹಕಾರಿ ಕ್ಷೇತ್ರ ಬೆಳಗ್ತಾ ಇದೆ. ಈ 7 ದಿನಗಳ ಕಾಲ ನಿನ್ನೆ ಮಂದರ್ತಿಯಲ್ಲಿ ಕಾರ್ಯಕ್ರಮ ಆಯಿತು. ಇವತ್ತು ಕಾರ್ಕಳದಲ್ಲಿ ಎಲ್ಲ ಸಂಸ್ಥೆಗಳ ಒಂದು ಸಹಕಾರದೊಂದಿಗೆ ನಾನು ವಿಶೇಷವಾಗಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರ ಪರವಾಗಿ, ಕರ್ನಾಟಕ ರಾಜ್ಯ ಸಹಕಾರ ಮಂಡಳದ ನಮ್ಮ ಅಧ್ಯಕ್ಷರಾದ GT ದೇವೇಗೌಡರು ಮತ್ತು ನಿರ್ದೇಶಕರ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ, ಉತ್ತಮವಾಗಿ, ಯಶಸ್ವಿಯಾಗಿ ನಿರ್ವಹಿಸಿದ ಎಲ್ಲ ಬೇರೆ ಬೇರೆ ಸಂಸ್ಥೆಯ ಅಧ್ಯಕ್ಷರಿಗೆ ನಾನು ಕೈ ಮುಗಿದು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಚಿಂತನ ಮಂಥನ ಕಾರ್ಯಕ್ರಮ, ಯಾಕಂದ್ರೆ ನಾವು ಇನ್ನಷ್ಟು ಪ್ರಗತಿಯನ್ನು ಕಾಣಬೇಕು, ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಸಹಕಾರ ಚಳವಳಿಯಿಂದಲೇ ಮಾತ್ರ ಇವತ್ತು ದೇಶದ ಪ್ರಗತಿ ಸಾಧ್ಯ ಎನ್ನುವಂಥ ಮಟ್ಟಕ್ಕೆ ಎಲ್ರಿಗೆ, ನಮ್ಮ ನಾಯಕರಿಗೆ ಗೊತ್ತಿದೆ. ಆದ್ರಿಂದ ಎಲ್ಲಿ ಎಡವಿದ್ದೇವೆ, ಎಲ್ಲಿ ಬದಲಾವಣೆ ಮಾಡ್ಬೋದು, ಅನೇಕ ರಾಜ್ಯದ ಇವತ್ತು ತಿದ್ದುಪಡಿ ಆಗ್ತದೆ, ಕಾಯ್ದೆಗೆ ತಿದ್ದುಪಡಿ ಆಗ್ತಾ ಉಂಟು. ಕೇಂದ್ರದಲ್ಲಿ ಅನೇಕ ತಿದ್ದುಪಡಿ ಆಗುತ್ತಾ ಇದೆ. ಕೇಂದ್ರದಲ್ಲಿ ಎಲ್ಲಿವರೆಗೆ ಅಂದರೆ ಕೇವಲ ಆರ್ಥಿಕ ವ್ಯವಸ್ಥೆಗೆ ಮಾತ್ರ ಸೀಮಿತವಾದ ಸಹಕಾರ ಸಂಸ್ಥೆಗಳನ್ನು ಇವತ್ತು ಮಲ್ಟಿಪರ್ಪಸ್ ಸಹಕಾರ ಸಂಸ್ಥೆಗಳಾಗಿ ಪರಿವರ್ತನೆ ಮಾಡ್ತಿದ್ದಾರೆ. ಸಹಕಾರ ಸಂಸ್ಥೆಯಲ್ಲಿ ಎಲ್ಲವನ್ನೂ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಇವತ್ತು ಕೇಂದ್ರದಲ್ಲಿ ಮಾಡಿದ್ದಾರೆ, ಅದನ್ನು ರಾಜ್ಯಕ್ಕೆ ತರ್ತಾ ಇದ್ದಾರೆ. ನಮ್ಮ ಏನು ಸವಲತ್ತುಗಳಿದೆ, ಬೇಕು ಬೇಡಗಳಿದೆ, ಅಗತ್ಯತೆ ಇದೆ, ಅದೆಲ್ಲವನ್ನು ಸಹಕಾರ ಚಳವಳಿಯ ಮುಖಾಂತರ, ಸಹಕಾರ ಸಂಘ ಸಂಸ್ಥೆಗಳ ಮುಖಾಂತರ ಖಂಡಿತವಾಗಿಯೂ ಅದು ನಮ್ಮ ಸಂಸ್ಥೆ. ಸಹಕಾರ ಸಂಸ್ಥೆ ಯಾರ್ದಂದ್ರೆ ಇದು ನಮ್ಮ ಸಂಸ್ಥೆ. ನಾನು ಸದಸ್ಯನಾಗಿ ಇವತ್ತು ಬೇಕಾದ ಬೇರೆ ಬೇರೆ ವ್ಯವಹಾರ ಮಾಡುವುದರ ಮುಖಾಂತರ ಇವತ್ತು ಲಾಭ ಬಂದರೆ ನನಗೆ ಡಿವಿಡೆಂಡ್ ಆಗಿ ನನಗೆ ಸಿಗ್ತಾ ಇರ್ತೇವೆ ಅಲ್ವಾ? ಅದು ಮಾತ್ರ ಅಲ್ಲ, ಇವತ್ತು ಎಲ್ಲ 4 ಸಂಸ್ಥೆಗಳು, ವಿಶೇಷವಾಗಿ ರಾಜಾಪುರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನೀವು ಹತ್ತಿರದಲ್ಲಿ ನೋಡಿದ್ದೀರಿ, ಪ್ರತಿ ವರ್ಷ ಸಾಮಾಜಿಕ ಕಳಕಳಿಯ ಚಿಂತನೆ ಇಟ್ಟುಕೊಂಡು ಸುಮಾರು 15, 16, 20 ಲಕ್ಷ ರೂಪಾಯಿ ಸಮಾಜಕ್ಕೆ, ಬೇರೆ ಬೇರೆ ವರ್ಗದವರಿಗೆ, ಅದು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಸಾಮಾಜಿಕ ಕಳಕಳಿಯ ಚಿಂತನೆ ಇರ್ಬೋದು, ಅದಕ್ಕೆ ನಿರಂತರವಾಗಿ ಅವರ ಧನ ಸಹಾಯ ಮಾಡ್ತಾ ಇದ್ದಾರೆ, ಆರ್ಥಿಕ ಸಹಾಯ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂತೆ ಈ ಎಲ್ಲ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುವಂತ ಈ ಸಹಕಾರ ಸಂಸ್ಥೆಗಳಿಗೆ ಜೋರಾದ ಕೈ ಚಪ್ಪಳೆ ತೊಟ್ಟುವುದರ ಮುಖಾಂತರ ಒಂದು ಅಭಿನಂದನೆ ಕೊಡೋಣ. ನಾನು ವಿನಂತಿ ಮಾಡುವಿಷ್ಟೇ, ನಾವು ಲಾಭ ಎಷ್ಟು ಗಳಿಸಿದೆ ಅದು ಪ್ರಾಮುಖ್ಯ ಅಲ್ಲ. 5 ಕೋಟಿ ಇರ್ಬೋದು, 50 ಕೋಟಿ ಇರ್ಬೋದು, ಗಳಿಸಿದ ಲಾಭಾಂಶದಲ್ಲಿ ಸಮಾಜಕ್ಕೆ ಏನು ಕೊಟ್ಟಿದ್ದೀರಿ, ಆ ಕೆಲಸವನ್ನು ಇವರೆಲ್ಲ ಮಾಡ್ತಾ ಇದ್ದಾರೆ. ಅಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಮುಂದಿನ ದಿನಗಳಲ್ಲೂ ಜರಗಲಿ. ಅದರೊಂದಿಗೆ ನಾಳೆ ದಿನ ರಾಜ್ಯ ಮಟ್ಟದ ಕಾರ್ಯಕ್ರಮ, ನಾಳೆ ನನ್ನ ಸಹಕಾರ ಸಚಿವರು, ಬೇರೆ ಬೇರೆ ಲೋಕಸಭಾ ಸದಸ್ಯರು, ಶಾಸಕರು, ನಮ್ಮ ಮಹಾಮಂಡಲದ ಅಧ್ಯಕ್ಷರಾದ GT ದೇವೇಗೌಡರು, ಹಾಗೆ ಗಣ್ಯರ ಉಪಸ್ಥಿತಿಯಲ್ಲಿ ಡಾಕ್ಟರ್ MN ರಾಜೇಂದ್ರ ಕುಮಾರ್ ನೇತೃತ್ವದಲ್ಲಿ ಕರಾವಳಿ ಮೈದಾನ
ಮಂಗಳೂರಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಜರುಗಲಿಕ್ಕಿದೆ. ಸುಮಾರು 15,000 ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 32 ಟ್ಯಾಬ್ಲೋಗಳು, ನಮ್ಮ ಜಿಲ್ಲೆಯಿಂದಲೂ 7 ಟ್ಯಾಬ್ಲೋಗಳು ನಾವು ತಯಾರು ಮಾಡಿದ್ದೇವೆ. ಒಂದು ಒಳ್ಳೆಯ ಕಾರ್ಯಕ್ರಮ, ಎಲ್ಲ ಸಹಕಾರಿಗಳು ಸೇರುವ ಕಾರ್ಯಕ್ರಮ, ಸಹಕಾರಿಗಳ ಶಕ್ತಿ ಪ್ರದರ್ಶನ ಮಾಡುವ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲೂ ಸಹ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸು ಮಾಡಬೇಕಂತ ಈ ಸಂದರ್ಭದಲ್ಲಿ ವಿನಂತಿಸಿಕೊಟ್ಟು, ಇವತ್ತು ಉಡುಪಿ ಜಿಲ್ಲಾ ಸಹಕಾರ ಸಪ್ತಾಹದ ಇದು 2ನೇ ದಿನ ಕಾರ್ಯಕ್ರಮ. ನಿನ್ನೆ ಮಂದರ್ತಿಯಲ್ಲಾಯಿತು, ಇವತ್ತು ಕಾರ್ಕಳ, ನಾಳೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಂಗಳೂರಲ್ಲಿ, ನಾಡ್ದು ಕಮ್ಮದಕೋಣೆ, ಬೈಂದೂರು ತಾಲೂಕಿನ ಕಮ್ಮದಕೋಣೆ ಸಹಕಾರ ಸಂಸ್ಥೆಯಲ್ಲಿ, ಆ ನಂತರ ಕಾಪು ತಾಲೂಕಿನ ಇನ್ನಂಜೆ ಸಹಕಾರಿ ಸಂಸ್ಥೆಯಲ್ಲಿ, ತದನಂತರ ಹೆಬ್ರಿ ತಾಲೂಕಿನ ಬೆಳುವೆ ಸಹಕಾರಿ ಸಂಸ್ಥೆಯಲ್ಲಿ ಸಮಾರೋಪ ಕಾರ್ಯಕ್ರಮವನ್ನು ಉಡುಪಿಯಲ್ಲಿ ಹಾಕ್ಕೊಂಡಿದ್ದೇವೆ ನಾವು. ಉಡುಪಿಯ ಅಜ್ಜರಕಾಡು ಮೈದಾನದಲ್ಲಿ ಯುವ ಜನತೆ ಸಹಕಾರಿ ಕ್ಷೇತ್ರಕ್ಕೆ ಬರ್ತಾ ಇಲ್ಲ. ಆ ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳನ್ನು, 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳನ್ನು, 5 ರಿಂದ 6 ಸಾವಿರ ವಿದ್ಯಾರ್ಥಿಗಳನ್ನು ಅಜ್ಜರಕಾಡು ಮೈದಾನದಲ್ಲಿ ಸೇರಿಸಿಕೊಂಡು, ಒಂದು ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳನ್ನು ಬೆಂಗಳೂರಿಂದ ತರಿಸಿಕೊಂಡು, ಒಂದು ಒಳ್ಳೆಯ ಯುವ ಜನಾಂಗ ಸಹಕಾರಿ ಕ್ಷೇತ್ರಕ್ಕೆ ಬರಬೇಕೆನ್ನುವ ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಯುವಕರು ಸಹಕಾರಿ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕೆನ್ನುವಂಥ ಉದ್ದೇಶದಿಂದ ಸಹಕಾರ ಸಪ್ತಾಹ ಉಡುಪಿ ಜಿಲ್ಲಾ ಸಮಾರೋಪ ಕಾರ್ಯಕ್ರಮವನ್ನು ಉಡುಪಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಎಲ್ಲ ಸಹಕಾರಿಗಳು ಈಗ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಸ್ತಾ, ಇವತ್ತಿನ ಒಂದು ಒಳ್ಳೆಯ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಇವತ್ತು ವ್ಯವಸ್ಥೆಗೊಳಿಸಿದ್ದಾರೆ. ಎಲ್ಲ ಸಂಸ್ಥೆಯವರಿಗೆ, ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ ಸಮಸ್ತರಿಗೆ, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಪರವಾಗಿ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಪರವಾಗಿ, ವಿಶೇಷವಾಗಿ ರಾಜಾಪುರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದ ನಮ್ಮ ರವೀಂದ್ರ ಪ್ರಭು ಮತ್ತು ಅವರ ಇಡೀ ನಿರ್ದೇಶಕ ಮಂಡಳಿಯವರಿಗೆ ನಾನು ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ತಮಗೆಲ್ಲರಿಗೆ ಶುಭವನ್ನು ಹಾರೈಸಿದ ಅವಕಾಶಕ್ಕೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಇವತ್ತಿನ ದಿನದಲ್ಲಿ ಸುದೃಢ ಭಾರತದಲ್ಲಿ ವಿಕಸಿತ ಭಾರತದ ಕನಸನ್ನು ಕಾಣುತ್ತಿರುವಂತಹ ನಮ್ಮ ದೇಶದ ಸಮರ್ಥ ನಾಯಕತ್ವದಲ್ಲಿ ನರೇಂದ್ರ ಮೋದಿಯ ಆಶಯದಂತೆ ಇವತ್ತು ಸಹಕಾರಿ ಸಂಘಗಳು ಅತ್ಯಂತ ಪ್ರಾಮಾಣಿಕ ಕಾರ್ಯದಿಂದ ಇವತ್ತು ದೊಡ್ಡದಾದಂತಹ ಭೂಮಿಗೆ ಬಿಟ್ಟಂತಹ ಬೇರು ಅದು ಎಲ್ಲ ಕಡೆ ವ್ಯಾಪಿಸಿದ ಆಲದ ಮರದಂತೆ ಇವತ್ತು ವಿಶಾಲವಾಗಿ ಈ ಸಹಕಾರಿ ಸಂಘಗಳು ಬೆಳಿಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಹಿರಿಯರ ಮಾರ್ಗದರ್ಶನ ಹಾಗೂ ತಿಳಿದವರ ನಡವಳಿಕೆಯ ಕಾರಣದಿಂದಾಗಿ ಇವತ್ತು ಸಹಕಾರಿ ಸಂಘಗಳು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆದಿದೆ. ಶ್ರೀಯುತ ಗಣನಾಥ ಶೆಟ್ಟಿ ಅಕ್ಕಾರ್ ಇವರ ಮಾತುಗಳ ಮೂಲಕ ನಮ್ಮ ಸಂಘವನ್ನು ಹೇಗೆ ಮುನ್ನಡೆಸೋಣ, ಸಂಘದಲ್ಲಿರುವಂತಹ ಸಮಸ್ಯೆಗಳೇನು, ಏಳು ಬೀಳುಗಳೇನು, ಇದರ ಬಗ್ಗೆ ತಮ್ಮ ದಿಕ್ಸೂಚಿಯ ಭಾಷಣದ ಮೂಲಕ ನಾವೆಲ್ಲ ಅವರ ಮಾತಿಗೆ ಕಿವಿಯಾಗೋಣ. ಗಣನಾಥ ಶೆಟ್ಟಿಯವರು ದಯವಿಟ್ಟು ತಮ್ಮ ದಿಕ್ಸೂಚಿ ಭಾಷಣವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಈ ಭವ್ಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಅಧ್ಯಕ್ಷರಾದಂಥ ಶ್ರೀ ಕಡಾರಿ ರವೀಂದ್ರ ಪ್ರಭು ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಮ್ಮ ಮಾರ್ಗದರ್ಶಕರು, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕರಾದಂಥ ಶ್ರೀ ಬಿ ಜಯಕರ್ ಶೆಟ್ಟಿ ಇಂದ್ರಾಳಿಯವರೇ, ಸಹಕಾರ ಸಂಘಗಳ ಉಪನಿಬಂಧಕರಾದಂಥ ಶ್ರೀಮತಿ KR ಲಾವಣ್ಯ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಸಹಕಾರಿ ದಿಗ್ಗಜಗಳೇ, ಸಹಕಾರಿ ಬಂಧುಗಳೇ, ನನಗೆ ಯಾವಾಗಲೂ ಕೂಡ ಗಾಂಧೀಜಿ ಮತ್ತು ವಿವೇಕಾನಂದರ 2 ಮಾತುಗಳು ಮಾರ್ಗದರ್ಶಕ ಮಾತುಗಳು. ಬಹುಶಃ ಮಾತುಗಳನ್ನು ಹೇಳ್ತಾನೆ ನನ್ನ ಮಾತನ್ನು ನಾನು ಮುಂದುವರಿಸ್ತೀನಿ. ಗಾಂಧೀಜಿಯವರು ಏನು ಹೇಳ್ತಾರೆ ಅಂತ ಹೇಳಿದರೆ, ನಾವು ಕ್ರಾಂತಿ ಅಂತ ಹೇಳ್ತೇವೆ. ಆರ್ಥಿಕ ಕ್ರಾಂತಿ, ಸಾಮಾಜಿಕ ಕ್ರಾಂತಿ, ಹಸಿರು ಕ್ರಾಂತಿ ಅಂತ ಹೇಳ್ತೇವೆ. ಆದರೆ ಗಾಂಧೀಜಿಯವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಎಲ್ಲ ಕ್ರಾಂತಿ ಎಲ್ಲಿಂದ ಆರಂಭ ಆಗಬೇಕು ಅಂದರೆ ಅಂತರಂಗದಿಂದ ಆರಂಭ ಆಗಬೇಕು, ಮನಸ್ಸಿನಿಂದ ಆರಂಭ ಆಗಬೇಕು. ಮನಸ್ಸಿನಿಂದ ಆರಂಭವಾದಂತಹ ಕ್ರಾಂತಿಯೇ ನಿಜವಾದ ಕ್ರಾಂತಿ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಕಾರಣ ಏನು ಅಂತ ಹೇಳಿದರೆ,
ಸಹಕಾರಿ ತತ್ವವನ್ನು ನಿಜವಾಗಿಯೂ ಮನಸ್ಸಿಗೆ ತಂದುಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ನಾವು ಸಂಸ್ಥೆಯಲ್ಲಿರ್ತೀವಿ, ಆದರೆ ಆ ಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳದೆ, ಮನಸ್ಸಿಗೆ ತಂದುಕೊಳ್ಳದೆ ಸಂಸ್ಥೆಯಲ್ಲಿದ್ದರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಆ ಕಾರಣದಿಂದ ಸಹಕಾರಿ ತತ್ವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಈ ಸಹಕಾರಿ ಸಪ್ತಾಹ ಪ್ರಯೋಜನ ಆಗತ್ತೆ ಅಂತ ಪ್ರಬಲವಾದ ನಂಬಿಕೆ. ನಾನು ಬಹುಶಃ ಸಹಕಾರಿ ಸಪ್ತಾಹವನ್ನು ಮಾಡೋ ಉದ್ದೇಶವೇ ಅದು. ಸಹಕಾರಿ ಕ್ಷೇತ್ರದಲ್ಲಿರುವಂತಹ ಸಹಕಾರಿಗಳು ಸಹಕಾರಿ ಸಿದ್ಧಾಂತವನ್ನು ತಮ್ಮ ಮನಸ್ಸಿಗೆ ತಂದುಕೊಳ್ಳೋದು ಅತ್ಯಂತ ಮುಖ್ಯ. ಇದು ಒಂದು. ಎರಡನೇದ್ದು, ವಿವೇಕಾನಂದರು ಹೇಳಿದಂಥ ಒಂದು ಮಾತು. ಅದೇನು ಅಂತ ಹೇಳಿದ್ರೆ, ಮನುಷ್ಯನ ಸಮುದ್ರದ ಆಳದಲ್ಲಿ ಮುತ್ತುಗಳಿರುವಂತೆ ಮನುಷ್ಯನ ಮನಸ್ಸಿನ ಆಳದಲ್ಲಿ ಅಪಾರವಾದಂಥ ಶಕ್ತಿ ಇದೆ. ಸಮುದ್ರದ ಆಳದಲ್ಲಿ ಮುತ್ತುಗಳಿರುವಂತೆ ಮನುಷ್ಯನ ಮನಸ್ಸಿನ ಆಳದಲ್ಲಿ ಅಪಾರವಾದ ಶಕ್ತಿ ಇದೆ. ಆ ಶಕ್ತಿಯ ಅರಿವು ಅವನಿಗೆ ಆಗಬೇಕು. ಆವಾಗ ಏನಾಗ್ತಾನೆ ಅಂತ ಹೇಳಿದರೆ, ಆತ ರಾಷ್ಟ್ರಕ್ಕೆ, ತನ್ನ ಕುಟುಂಬಕ್ಕೆ, ತನ್ನ ಪರಿಸರಕ್ಕೆ, ತನ್ನ ಸಮಾಜಕ್ಕೆ ಪ್ರಯೋಜನ ಆಗ್ತಾನೆ. ಅಂದರೆ ಸಹಕಾರಿಗಳಾದಂಥ ನಾವೆಲ್ಲ ನಮ್ಮ ಶಕ್ತಿಯನ್ನು ಪೂರ್ಣ ರೂಪದಲ್ಲಿ ಈ ಕ್ಷೇತ್ರದಲ್ಲಿ ಬಳಸ್ಕೊಳ್ಳೋದಿದೆಯಲ್ಲ, ಅದು ಅತ್ಯಂತ ಮುಖ್ಯ ಆಗತ್ತೆ. ಆದ್ದರಿಂದ ಈ ಸಪ್ತಾಹದಲ್ಲಿ ನಮ್ಮ ಶಕ್ತಿಯನ್ನು ಹೇಗೆ ಬಳಕೆ ಮಾಡಬಹುದು ಎಂಬುದರ ಬಗ್ಗೆ ಕೂಡ ನಾವು ಚಿಂತನೆಯನ್ನು ನಡೆಸ್ತೀವಿ. ಅದು ಕೂಡ ಬಹಳ ಮುಖ್ಯ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಆ ನೆಲೆಯಲ್ಲಿ ಬಹುಶಃ ಇವತ್ತಿನ ವಿಷಯ ಏನಿದೆ, ನಾನು ಕೊಟ್ಟಂಥ ವಿಷಯ ಏನಿದೆ, ಸಮಕಾಲೀನ ಸಂದರ್ಭದಲ್ಲಿ ಅತ್ಯಂತ ಮಹತ್ವದ ವಿಚಾರ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಲವು ವಿಚಾರಗಳನ್ನು ಒಂದೊಂದು ದಿವಸ ಒಂದೊಂದು ಟಾಪಿಕನ್ನು, ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ, ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಸಹಕಾರಿ ಸಂಸ್ಥೆಗಳಲ್ಲಿ ಅನ್ವೇಷಣೆ, ತಾಂತ್ರಿಕತೆ ಮತ್ತು ಉತ್ತಮ ಆಡಳಿತ ಇವತ್ತಿನ ಶೀರ್ಷಿಕೆ. ಅದರ ಕುರಿತಾಗಿ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ. ಆ ಕಾರಣಕ್ಕಾಗಿ ಬಹುಶಃ ಸಮಕಾಲೀನ ಸಂದರ್ಭದಲ್ಲಿ ಅದು ಅತ್ಯಂತ ಮುಖ್ಯ ವಿಷಯ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತ ಮುಂದೆ ಅದನ್ನು ಹೇಳ್ತೀನಿ. ತಮ್ಗೆ ಗೊತ್ತಿರ್ಬೋದು, 1995 ನಂತರ ಜಾಗತೀಕರಣ ಬರುತ್ತೆ, ಖಾಸಗೀಕರಣ ಬರುತ್ತೆ. ಜಾಗತೀಕರಣ, ಖಾಸಗೀಕರಣ ನಮ್ಮ ಬದುಕಿನಲ್ಲಿ ತೀವ್ರತಮವಾದಂಥ ಬದಲಾವಣೆಯನ್ನು ತರುತ್ತೆ, ದೊಡ್ಡ ಬದಲಾವಣೆಯನ್ನು ತರುತ್ತೆ. ಬಹುಶಃ ನಾವು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಏನು ಅಂತ ಹೇಳಿದರೆ, ಈ ರೀತಿಯ ಒಂದು ಬದಲಾವಣೆ ನಮ್ಮ ಬದುಕಿನಲ್ಲಿ ಆಗತ್ತೆ ಎಂಬುದನ್ನು ಬಹುಶಃ ಇಲ್ಲಿರುವಂಥ ಹಿರಿಯರು ಒಂದು 40, 50, 60, 70 ವರ್ಷದ ಹಿಂದೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ನಿರೀಕ್ಷೆ ಮಾಡಲಾಗದಷ್ಟು ಇವತ್ತು ಬದಲಾವಣೆಯನ್ನು ನೋಡ್ತೇವೆ. ಬದಲಾವಣೆ ಬದುಕಿನ ಸಹಜ ಲಕ್ಷಣ. ಆದರೆ ಆ ಬದಲಾವಣೆಗೆ ನಾವು ನಮ್ಮನ್ನು ಒಗ್ಗಿಕೊಳ್ಳೋದಿದೆಯಲ್ಲ, ಅದು ಅತ್ಯಂತ ಮುಖ್ಯ ಆಗತ್ತೆ. ಬಹುಶಃ ಅನ್ವೇಷಣೆ, ತಾಂತ್ರಿಕತೆ, ಉತ್ತಮ ಆಡಳಿತ, ಇದು ಇವತ್ತಿನ ಸಂದರ್ಭದಲ್ಲಿ, ಇವತ್ತಿನ ಬದಲಾವಣೆಯ ಯುಗದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದಂಥ ಮೂಲ ತತ್ವ. ಇದರಿಂದ ಮಾತ್ರ ನಾವು ಸಹಕಾರ ತತ್ವವನ್ನು, ಸಹಕಾರ ಕ್ಷೇತ್ರವನ್ನು ಮೇಲೆತ್ತುವುದಕ್ಕೆ ಸಾಧ್ಯ ಆಗತ್ತೆ. ಸಹಕಾರ ಕ್ಷೇತ್ರಕ್ಕೆ ಬಹಳ ಒಳ್ಳೆಯ ಒಂದು ಡೆಫಿನೇಷನನ್ನು, ವ್ಯಾಖ್ಯಾನವನ್ನು ಕೊಡ್ತಾರೆ. ಅದೇನು ಅಂತ ನೋಡಿ. ಪ್ರತಿ ಶಬ್ದ ಕೂಡ ಬಹಳ ಮುಖ್ಯ ಆಗತ್ತೆ. ಇಲ್ಲಿ ಪ್ರಜಾಸತ್ತಾತ್ಮಕವಾಗಿ ಪ್ರಜಾಪ್ರಭುತ್ವದ ತತ್ವಗಳನ್ನು ಇಟ್ಟುಕೊಳ್ಳೇಬೇಕಾಗತ್ತೆ. ಅದು ಅಡಿಪಾಯ. ನಮಗೆ ಸಹಕಾರಿ ಸಿದ್ಧಾಂತಕ್ಕೆ ಅದು ಅಡಿಪಾಯ. ನಿಯಂತ್ರಿತ ಉದ್ಯಮದ ಮೂಲಕ, ಕಂಟ್ರೋಲ್ಡ್ ಯಾಕೆ ಅಂತ ಹೇಳಿದ್ರೆ, ಯಾರೋ ಒಬ್ಬನ ಕೈಯಲ್ಲಿಲ್ಲ ಇದು. ಇದರಲ್ಲಿ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ನಿರ್ದೇಶಕರಿದ್ದಾರೆ, ಸದಸ್ಯರಿದ್ದಾರೆ, ಗ್ರಾಹಕರಿದ್ದಾರೆ. ಅವರೆಲ್ಲರೂ ಕೂಡ ನಿಯಂತ್ರಿಸ್ತಾರೆ. ಪ್ರಜಾಪ್ರಭುತ್ವ ಮಾದರಿಯಲ್ಲಿ ನಿಯಂತ್ರಿಸ್ತಾರೆ. ತಮ್ಮ ಸಾಮಾನ್ಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಅಗತ್ಯಗಳನ್ನು ಪೂರೈಸಲು. ಆರ್ಥಿಕ ಮಾತ್ರ ಅಲ್ಲ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆರ್ಥಿಕ ಹೌದು, ಅದು ಪ್ರಧಾನವಾದ್ದು. ಆದರೆ ಸಹಕಾರಿ ಕ್ಷೇತ್ರದಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಗತ್ಯಗಳನ್ನು ಕೂಡ, ಸೋಷಲ್ ಆ್ಯಂಡ್ ಕಲ್ಚರಲ್ ನೀಡ್ ಅಂತ ಕರಿತೀವಿ ನಾವು, ಪೂರೈಸಲು ಸ್ವಯಂ ಪ್ರೇರಣೆಯಿಂದ ಒಗ್ಗೂಡಿದಂತಹ ವ್ಯಕ್ತಿಗಳ ಸ್ವಾಯತ್ತ, ಅಟಾನಮಸ್ ಅಂತ ಕರಿತೇವೆ, ಸ್ವಾಯತ್ತ ಸಂಘಟನೆಯೇ ಸಹಕಾರ.
ಬಹುಶಃ ಈ ತತ್ವವನ್ನು ಅರ್ಥ ಮಾಡಿಕೊಂಡ್ರೆ ಸಾಧ್ಯ ಆಗತ್ತೆ ಸಹಕಾರ ಕ್ಷೇತ್ರ ಅಂದರೆ ಏನು ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ತಮ್ಗೆ ಗೊತ್ತಿದೆ, ಸಹಕಾರ ಸಿದ್ಧಾಂತ ಅಸ್ತಿತ್ವಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ಏನು? ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ಕೈಗಾರಿಕಾ ಕ್ರಾಂತಿ ಆಗತ್ತೆ ಯುರೋಪ್ನಲ್ಲಿ, ಅದರ ಪರಿಣಾಮ ಜಗತ್ತಿನ ಎಲ್ಲ ಕಡೆ ಹೋಗುತ್ತೆ. ಯಾಂತ್ರೀಕರಣ ಆಗತ್ತೆ, ಯಂತ್ರಗಳು ಬರುತ್ತೆ, ಯಂತ್ರಗಳು ಪ್ರವೇಶ ಮಾಡುತ್ತೆ, ಕೈಗಾರೀಕರಣ ಮತ್ತು ಯಂತ್ರಗಳು ಪ್ರವೇಶ ಮಾಡುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಗ್ರಾಮೀಣ ಕೈಗಾರಿಕೆಗಳು ಮತ್ತು ಗ್ರಾಮೀಣ ಕೃಷಿ ಇದೆಯಲ್ಲ, ಅದಕ್ಕೆ ಇದು ಮರಣಶಾಸನ ಅಂತ ಹೇಳ್ತಾರೆ. ಯಾಕೆ ಮರಣಶಾಸನ ಅಂತ ಹೇಳಿದರೆ, ಈಗಾಗಲೇ ಹೇಳಿದಾಗೆ ಜಯಕೃಷ್ಣ ಅವರು ಹೇಳಿದಾಗೆ, ಬಂಡವಾಳಶಾಹಿ ವ್ಯವಸ್ಥೆ ಶ್ರೀಸಾಮಾನ್ಯನನ್ನು ತಮ್ಮ ಲಾಭಕೋರತನಕ್ಕಾಗಿ ಮುಗಿಸುವಂಥ ಹಂತಕ್ಕೆ ಬಂದಾಗ ಅದಕ್ಕೆ ಪ್ರತಿರೋಧವಾಗಿ ಸಹಕಾರಿ ಕ್ಷೇತ್ರ ಹುಟ್ಟಿದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. 1904ರಿಂದ ಆರಂಭದಲ್ಲಿ ಐರ್ಲ್ಯಾಂಡಲ್ಲಿ, ಆನಂತರ ಸ್ಕಾಟ್ಲ್ಯಾಂಡಲ್ಲಿ, ಆನಂತರ ಬ್ರಿಟನಲ್ಲಿ, ಫ್ರಾನ್ಸಲ್ಲಿ, ಹೀಗೆ ಜಗತ್ತಿನ ವಿವಿಧ ಕ್ಷೇತ್ರಗಳಲ್ಲಿ ಅದು ಹುಟ್ಟಿದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಅಂದರೆ ಕೈಗಾರಿಕಾ ಕ್ರಾಂತಿಗೆ, ಯಾಂತ್ರೀಕರಣದ ಕ್ರಾಂತಿಗೆ ಒಂದು ರೀತಿಯ ಪ್ರತಿರೋಧವಾಗಿ ಜಗತ್ತಿನಲ್ಲಿ ಸಹಕಾರಿ ತತ್ವ ಹುಟ್ಟಿದ್ದನ್ನು ನಾವು ಸ್ಪಷ್ಟವಾಗಿ ಗಮನಿಸಲಿಕ್ಕೆ ಸಾಧ್ಯ. ರಾಬರ್ಟ್ ಓವೆನ್ ಅವರನ್ನು ನಾವು ಯಾವತ್ತೂ ಅವರನ್ನು ಗೌರವಿಸಬೇಕಾಗತ್ತೆ. ಅವರು ಪ್ರಾತಸ್ಮರಣೀಯ ಯಾಕೆ ಅಂತ ಹೇಳಿದರೆ, ಈ ರೀತಿಯ ಒಂದು ಪರಿಕಲ್ಪನೆಯನ್ನು ಅವರು ಕೊಟ್ಟರು, ಅದನ್ನು ನಾವು ಗಮನಿಸಬೇಕಾಗತ್ತೆ. ಎರಡನೇದ್ದು, ಭಾರತದ ಮಟ್ಟಿಗೆ ಕೂಡ ಕೈಗಾರಿಕಾ ಕ್ರಾಂತಿಯಲ್ಲ, ಆಧುನೀಕರಣ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ 1904ರಲ್ಲಿ ಮೊದಲ ಬಾರಿಗೆ ಬಂಗಾಳದಲ್ಲಿ ಆಗತ್ತೆ. ಭಾಳ ಹೆಮ್ಮೆ ಏನು ಅಂತ ಹೇಳಿದ್ರೆ, ಭಾರತದ ಮೊದಲ ಕೋಆಪರೇಟಿವ್ ಸೊಸೈಟಿ ಆರಂಭ ಆದದ್ದು ಕರ್ನಾಟಕದಲ್ಲಿ. ಅದು ನಮ್ಮೆಲ್ಲರ ಹೆಮ್ಮೆ, ಅದನ್ನು ನಾವು ಗಮನಿಸಬೇಕಾಗತ್ತೆ. 1905ರಲ್ಲಿ ಗದಗ ಜಿಲ್ಲೆಯ ಕಡಗಿನಹಾಳದ ಸಿದ್ದನಗೌಡ ಸಣ್ಣ ರಾಮೇಗೌಡ ಪಾಟೀಲ್ ಎಂಬವರು ಗದಗಿನಲ್ಲಿ ಆರಂಭ ಮಾಡ್ತಾರೆ. ಆನಂತರ ಅದು ವಿಸ್ತಾರವಾಗಿ ಮುಂದುವರಿಯೋದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಆ ನೆಲೆಯಲ್ಲಿ ಬಹುಶಃ ನಾನು ಯಾಕೆ ಇದನ್ನು ಹಿನ್ನೆಲೆ ಕೊಟ್ಟಿದೆ ಅಂತ ಹೇಳಿದರೆ, ಸಹಕಾರಿ ಕ್ಷೇತ್ರ ಎಲ್ಲರೂ ಬಹುಶಃ ಬೇರೆ ಬ್ಯಾಂಕಿಂಗ್ಗಿಂತ, ಬೇರೆ ವ್ಯವಹಾರಗಳಿಗಿಂತ, ಬೇರೆ ಖಾಸಗಿ ವ್ಯಾಪಾರಗಳಿಗಿಂತ ಯಾಕೆ ಸಹಕಾರಿ ಕ್ಷೇತ್ರ ನಮಗೆ ಮುಖ್ಯ ಆಗುತ್ತೆ ಅಂದರೆ, ಎರಡು ಅಂಶವನ್ನು ನಾನು ಇಲ್ಲಿ ಉಲ್ಲೇಖಿಸೋದಕ್ಕೆ ಇಷ್ಟಪಡ್ತೇನೆ. ಒಂದು, ಸಂವಿಧಾನದ ಮೌಲ್ಯ. ನಾನೊಂದು ಮಾತನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಳೆದ 75 ವರ್ಷಗಳಲ್ಲಿ, ನಾವು ಸ್ವಾತಂತ್ರ್ಯ ಪಡೆದು 75, 76, 77 ವರ್ಷ ಆಯಿತು. ನಮ್ಮ ಸುತ್ತಮುತ್ತಲಿನ ದೇಶಗಳನ್ನು ನೋಡಿ, ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ನೇಪಾಳ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಭೂತಾನ್ ಇರ್ಬೋದು, ಗಮನಿಸಿ ನೀವು, ಎಲ್ಲ ಕಡೆ ಕೂಡ ಮಿಲಿಟರಿ ಕ್ರಾಂತಿಯಾಗಿದೆ, ವಿಪ್ಲವಗಳಾಗಿವೆ. ಆದರೆ ನಮ್ಮ ದೇಶದಲ್ಲಿ ಇವತ್ತಿನವರೆಗೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಜತನದಿಂದ ಕಾಪಾಡಿಕೊಂಡು ಬರೋದಕ್ಕೆ ಕಾರಣ ಯಾವುದು ಅಂತ ಹೇಳಿದರೆ ನಮ್ಮ ಸಂವಿಧಾನ. ಅಂದರೆ ಇಲ್ಲಿ ನಾನು ಬಹಳ ಮುಖ್ಯವಾಗಿ ಹೇಳ್ತಾ ಇರೋದು, ಸಂವಿಧಾನದ ಮೂಲ ತತ್ವ ಇದೆಯಲ್ಲ, ಸಮಾನತೆ, ಸ್ವಾತಂತ್ರ್ಯ, ಸಹೋದರತೆ, ಸಾಮಾಜಿಕ ನ್ಯಾಯ, ಇದು ಸಹಕಾರ ತತ್ವದ ಮೂಲ. ಸಹಕಾರ ತತ್ವದಲ್ಲಿ ನಾವು ಇದನ್ನು ಕಾಣ್ತಾ ಇರ್ತೇವೆ. ಇಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಎಲ್ಲರೂ ಸಮಾನರು, ಸಹಕಾರಿ ಸಂಸ್ಥೆಗಳಲ್ಲಿ ಎಲ್ಲರೂ ಸಮಾನರು. ನಾವು ಭಾತೃತ್ವದ ಪರಿಕಲ್ಪನೆಯಲ್ಲಿ ಇದನ್ನು ಬೆಳೆಸ್ತಾ ಹೋಗ್ತೇವೆ. ಆದರೆ ಸಮಾಜದಲ್ಲಿ ತುಳಿತಕ್ಕೊಳಗಾದವರಿಗೆ ಸಹಾಯ ಮಾಡುವಂಥ, ಸಹಾಯ ಹಸ್ತವನ್ನು ನೀಡುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಆದ್ದರಿಂದ ಸಂವಿಧಾನದ ಮೂಲ ತತ್ವಗಳನ್ನು ಸಹಕಾರಿ ತತ್ವ ಇವತ್ತು ರಕ್ಷಣೆ ಮಾಡ್ತಾ ಇದೆ. ಅದು ಅತ್ಯಂತ ಮಹತ್ವ ಆಗತ್ತೆ. ಇದನ್ನು ಇನ್ನೊಂದು, ನಾವೆಲ್ಲ ಮನುಷ್ಯರು, ನಾವು ಪ್ರಾಣಿಗಳಿಗಿಂತ ಭಿನ್ನ. ಯಾಕೆ ಭಿನ್ನ? ಮನುಷ್ಯರು ಹೇಗೆ ಪ್ರಾಣಿಗಳಿಗಿಂತ ಭಿನ್ನ? ಒಂದು ಕತೆ ನೆನಪಿಗೆ ಬರ್ತಾ ಇದೆ. ಒಬ್ಬರು ಗುರುಗಳಿದ್ರಂತೆ. ಅವರು ಪೊದೆಯಲ್ಲಿ ಒಂದು ಬೆಕ್ಕು ಸಿಕ್ಕಿ ಬಿದ್ದಿತಂತೆ. ಅದನ್ನು ಬಿಡಿಸ್ತಾ ಇದ್ರು. ಅದು ಕೈಗೆ ಕಚ್ತಾ ಇತ್ತು, ಕೈಗೆ ಪರಚ್ತಾ ಇತ್ತು, ಕೈಯಲ್ಲಿ ರಕ್ತ ಬಂತು. ಕೊನೆಗೆ ಅದನ್ನು ಬಿಡಿಸಿದ್ರು, ಮುಳ್ಳಿನ ಪೊದೆಯಿಂದ ಬಿಡಿಸಿದ್ರು, ಅದು ಓಡಿ ಹೋಯಿತು. ಆಗ ಶಿಷ್ಯರು ಕೇಳ್ತಾರಂತೆ, ಗುರುಗಳೇ ಯಾಕೆ ಅದನ್ನು ಬಿಡಿಸ್ಲಿಕ್ಕೆ ಹೋದ್ರಿ? ನೋಡಿ, ಕೈಗೆ ಕಚ್ಚಿದೆ, ಪರಚಿದೆ, ರಕ್ತ ಬರ್ತಾ ಇದೆ, ಯಾಕೆ ಬಿಡಿಸ್ಲಿಕ್ಕೆ ಹೋದ್ರಿ? ಆಗ ಗುರುಗಳು ಹೇಳ್ತಾರೆ, ಕಚ್ಚುವುದು ಪರಚುವುದು
ಪ್ರಾಣಿಗಳ ಗುಣ, ಬೆಕ್ಕಿನ ಗುಣ ಅದು. ಆದರೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋದಿದೆಯಲ್ಲ, ಅದು ಮನುಷ್ಯನ ಗುಣ, ಅದನ್ನೇ ಮಾನವೀಯತೆ ಅಂತ ಕರೀತಾರೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಬಹುಶಃ ಸಹಕಾರಿ ತತ್ವದ ಮೂಲ ಬೇರು ಯಾವುದು ಅಂತ ಹೇಳಿದ್ರೆ ಮಾನವೀಯತೆ, ಹ್ಯುಮ್ಯಾನಿಟಿ. ಮನುಷ್ಯನಿಗೆ ಸಹಾಯ ಮಾಡೋದು, ಪರಸ್ಪರ ಅರಿವು. ನಾವು ನಿನಗೆ ನಾನು, ನನಗೆ ನೀನು, ಎಲ್ಲರಿಗೂ ನಾವು, ನಮಗಾಗಿ ಎಲ್ಲರೂ. ನಮ್ಮ NSS ಅಲ್ಲಿದೆ, ನಮಗಲ್ಲ ನಿಮಗೆ, ನನಗಲ್ಲ ನಿನಗೆ. ಅಂದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಮೇಲೆತ್ತುವಂಥ ಒಂದು ಉದ್ದೇಶವನ್ನು ಸಹಕಾರಿ ತತ್ವ ಹೊಂದಿರೋದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಬಹುಶಃ ಈ ಹಿನ್ನೆಲೆಯಲ್ಲಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾತುಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ಅನ್ವೇಷಣೆ. ಅನ್ವೇಷಣೆ ಅಂದರೆ ಏನು? ಹೊಸತನ್ನು ಕಂಡುಕೊಳ್ಳೋದು, ಸಂಶೋಧನೆ ಅಂತ ಕರೀಬೋದು. ಹೊಸತನ್ನು ಕಂಡುಕೊಳ್ಳೋದು ಅಂದರೆ ಯಾವುದೇ ಒಂದು ಕ್ಷೇತ್ರ ನಿಂತ ನೀರಾಗಬಾರ್ದು, ಹರಿಯುವ ಹೊಳೆಯಾಗಬೇಕು, ಬದಲಾವಣೆ ಆಗ್ತಾ ಆಗ್ತಾ ಹೋಗಬೇಕು. ಆ ಬದಲಾವಣೆ ಹೇಗಿರಬೇಕು ಅಂತ ಹೇಳಿದರೆ ಸಂಸ್ಥೆಯ ಹಿತಾಸಕ್ತಿಗೆ ಪೂರಕ ಆಗಿರಬೇಕು. ಇವತ್ತು ಡಿಜಿಟಲೈಸೇಷನ್ ಅಂತ ಹೇಳ್ತೇವೆ. ಡಿಜಿಟಲೈಸೇಷನ್ ಎಂಬುದು ಅನಿವಾರ್ಯ ಪ್ರಕ್ರಿಯೆ. ಇವತ್ತು ನನಗೆ ಬೇಡ, ನಾನು ಮ್ಯಾನ್ಯುವಲ್ ಆಗಿರ್ತೀನಿ ಇವತ್ತು ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ನೀವು ತುಂಬ ಹಿಂದುಳಿತೀರಿ. ಅದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಕೆಲವೊಮ್ಮೆ ಆನ್ಲೈನ್ ನಮಗೆ ಸಮಸ್ಯೆಯನ್ನು ಕೊಡುತ್ತೆ. ನಾನು ನೋಡಿದ್ದೇನೆ, ಬ್ಯಾಂಕ್ಗಳಿಗೆ ಹೋದರೆ ಅಥವಾ ನಿಮ್ಮ ಸಂಸ್ಥೆಗಳಿಗೆ ಬಂದರೆ ಅಲ್ಲಿ ಆನ್ಲೈನ್ ಇದನ್ನು ಸಿಕ್ಕಲಿಲ್ಲ ಅಂತ ಆದರೆ ಗಂಟೆಗಟ್ಟಲೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅದು ಇಲ್ಲ ಅಂತ ಆದರೆ ಎಷ್ಟೋ ಸಂದರ್ಭದಲ್ಲಿ 10 ದಿನ ಮಾಡುವಂಥ ಕೆಲಸವನ್ನು ಅರ್ಧ ಗಂಟೆಯಲ್ಲೋ 1 ಗಂಟೆಯಲ್ಲೇ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಅದು ಯಾವುದರಿಂದ ಸಾಧ್ಯ ಆಗಿದೆ ಅಂದರೆ ಅನ್ವೇಷಣೆಯಿಂದ ಸಾಧ್ಯ ಆಗಿದೆ. ಅನ್ವೇಷಣೆಯಿಂದ ಮಾತ್ರ ಬದುಕು ಮುನ್ನಡೆಯುತ್ತಾ ಇರುತ್ತೆ, ಸಂಸ್ಥೆ ಮುನ್ನಡೆಯುತ್ತಾ ಇರುತ್ತೆ, ಚಳವಳಿ ಮುನ್ನಡೆಯುತ್ತಾ ಇರುತ್ತೆ. ಆದ್ದರಿಂದ ಹೊಸ ಸಂಶೋಧನೆ ಇದೆಯಲ್ಲ, ಅದಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗತ್ತೆ. ಸಂಶೋಧನೆ ಅಂದರೆ ಏನು? ಏನೂ ಇಲ್ಲ. ನಾವು ಮಾಡುವ ಕೆಲಸಗಳಲ್ಲಿ ಹೊಸತನವನ್ನು, ಮುಂದುವರಿಕೆಯನ್ನು ಹೇಗೆ ಕಂಡುಕೊಳ್ಳಬಹುದು ಎಂಬುದು ಬಹಳ ಮುಖ್ಯ ಆಗತ್ತೆ. ಹೊಸತನ್ನು ಕಂಡುಕೊಳ್ಳೋದು ಹೇಗೆ? ಇದಕ್ಕೆ ಇರುವಂಥ ಒಂದು ಪರಿಹಾರ, ಇವತ್ತು ಲಕ್ಷಾಂತರ ಕೋಆಪರೇಟಿವ್ ಸೊಸೈಟಿಗಳಿವೆ, ಸಹಕಾರ ಸಂಘಗಳಿವೆ ಭಾರತದಲ್ಲಿ. ನಮ್ಮ ಸುತ್ತಮುತ್ತಲೇ ಸಾವಿರಾರು ಇದೆ. ಒಳ್ಳೆಯ ಬೆಸ್ಟ್ ಹ್ಯಾಬಿಟ್ಸ್ ಅಂತ ಹೇಳ್ತೇವೆ, ಒಳ್ಳೆಯ ಅಭ್ಯಾಸ, ಆರೋಗ್ಯಕರ ಅಭ್ಯಾಸ. ಬೇರೆ ಬೇರೆ ಕಡೆ ಬೇರೆ ಬೇರೆ ಕೋಆಪರೇಟಿವ್ ಸೊಸೈಟಿಗಳನ್ನು ನೀವು ಗಮನಿಸಿದರೆ, ನೀವು ಹೋಗಿ ನೋಡಿದರೆ ಅಲ್ಲಿ ವಿಶೇಷವಾದಂತಹ ರೀತಿಯ ಮೌಲ್ಯಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ. ಅದು ಗ್ರಾಹಕರೊಂದಿಗಿರುವಂಥ ಸಂಬಂಧದಲ್ಲಿರಬಹುದು, ಅಥವಾ ಕಂಪ್ಯೂಟರೈಸೇಷನ್ ಇರಬಹುದು, ಸಮಾಜಕ್ಕೆ ಅವರು ನೀಡುವಂಥ ಕೊಡುಗೆ ಇರಬಹುದು. ಈಗಾಗಲೇ ಹೇಳಿದರು ನೋಡಿ, ರಾಜಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯವರು ಹೇಗೆ ಸಮಾಜಕ್ಕೆ ತಮ್ಮ ಲಾಭಾಂಶದಿಂದ ಸಹಾಯವನ್ನು ಮಾಡಿದ್ದಾರೆ ಎಂಬುದನ್ನು. ಆ ರೀತಿಯ ಬೆಸ್ಟ್ ಪ್ರಾಕ್ಟೀಸಸ್ ಹಲವು ಕಡೆ ಇದೆ. ನಾವು ಕಣ್ಣು ತೆರೆದು ನೋಡಿದರೆ ಸಾಕಾಗತ್ತೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಬೆಸ್ಟ್ ಪ್ರಾಕ್ಟೀಸಸ್ ಇದೆ. ಅದನ್ನೇ ಅನ್ವೇಷಣೆ ಅಂತ ಕರೆಯೋದು. ನೀವು ನಿಮ್ಮಲ್ಲೇನಾದರೂ ಕಂಡುಕೊಳ್ಬೋದು ಹೊಸತನವನ್ನು. ಹಾಗೆಯೇ ಈವರೆಗೆ ಕಂಡುಕೊಂಡಂಥ ಹೊಸತನ ಬೇರೆ ಕೋಆಪರೇಟಿವ್ ಸೊಸೈಟಿಯಲ್ಲಿ ಏನಿದೆ ಅದನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋದು, ಅಲ್ಲಿಗೆ ಭೇಟಿ ನೀಡೋದು, ಅದನ್ನು ತಿಳ್ಕೊಳ್ಳೋದು. ಅದನ್ನು ನಮ್ಮ 3 ಮುಖ್ಯ, ಬಹುಶಃ ನಮ್ಮ ಸಹಕಾರ ಚಳವಳಿಗೆ ಸಂಬಂಧಪಟ್ಟಂತೆ 3 ಮುಖ್ಯ ಅಂಶಗಳಿವೆ. ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ ನಾವು. ಒಂದು ಬಹಳ ಮುಖ್ಯವಾಗಿ ಯಾರು ಅಂದರೆ ಆಡಳಿತ ಮಂಡಳಿ. ಇಲ್ಲಿ ಸರ್ಕಾರ ಕೂಡ ಬರುತ್ತೆ, ಸರ್ಕಾರದ ಇಲಾಖೆ ಕೂಡ ಬರುತ್ತೆ. ಸರ್ಕಾರದ ಇಲಾಖೆ ಇರಬಹುದು ಅಥವಾ ನಿಮ್ಮ ಆಡಳಿತ ಮಂಡಳಿ ಇರಬಹುದು. ಎರಡನೇದು ಸಿಬ್ಬಂದಿ ವರ್ಗ, ಅತ್ಯಂತ 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 ಮುಖ್ಯ. ಜಯಕರ್ ಶೆಟ್ಟರಾಗ ಹೇಳ್ತಿದ್ರು, ದೇವಸ್ಥಾನದಲ್ಲಿ ಅರ್ಚಕರು, ಶಾಲೆಯಲ್ಲಿ ಶಿಕ್ಷಕರು ಹೇಗೆ, ಹಾಗೆಯೇ ಸಹಕಾರಿ ಸೊಸೈಟಿಗಳಲ್ಲಿ, ಸಹಕಾರಿ ಸಂಘಗಳಲ್ಲಿ ಸಿಬ್ಬಂದಿ ವರ್ಗವೇ ಜೀವಾಳ. ಇದನ್ನು ನಾವು ಗಮನಿಸಬೇಕು. ಮೂರನೇದು ಯಾರು ಅಂತ ಹೇಳಿದ್ರೆ ಗ್ರಾಹಕರು ಅಥವಾ ಸದಸ್ಯರು, ನಮ್ಮ ಸದಸ್ಯರು ಮತ್ತು ಗ್ರಾಹಕರು. ಈ ಮೂರನ್ನ ಅಪ್ಡೇಟ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ಎಷ್ಟೋ ಸಂದರ್ಭದಲ್ಲಿ ಅದು ಬಹಳ ಮುಖ್ಯ ಕೂಡ ಆಗತ್ತೆ. ಇವತ್ತು ನೋಡಿ, ನೀವು ಗಮನಿಸಿ, ಒಂದು ಹಣ, ನನಗೆ ಅನುಭವ ಕೂಡ ಇದೆ. ಯಾರಿಗೋ ಹಣ ಕೊಡಬೇಕು ಅಂತ ಇಟ್ಕೊಳ್ಳಿ, ಅಥವಾ ಬ್ಯಾಂಕಿಗೆ ಹಣ ಕಟ್ಟಬೇಕು ಅಂತ ಇಟ್ಕೊಳ್ಳಿ. ಮೊದಲೇನಾಗ್ತಾ ಇತ್ತು, ಮತ್ತೆ ಕಟ್ಟುವ, ನಾಳೆ ಕಟ್ಟುವ ಅಂತ ಹೇಳಿಕೊಂಡು ಅದನ್ನು ಇಡ್ತಾ ಮರೆತು ಹೋಗುತ್ತೆ, ಇಲ್ಲವೇ ಆ ಹಣ ಖರ್ಚಾಗಿ ಹೋಗುತ್ತೆ. ಇವತ್ತು ಹಾಗಲ್ಲ. ನಮ್ಮಲ್ಲಿ ಫೋನ್ ಪೇ ಇದೆ, ಸ್ಕ್ಯಾನ್ ಮಾಡಿದರೆ ಸಾಕಾಗತ್ತೆ, ಒಂದೇ ಒಂದು ನಿಮಿಷದಲ್ಲಿ ಹಣ ಅವರಿಗೆ ಸೇರುತ್ತೆ. ಎಷ್ಟು ಸುಲಭ ಆಗುತ್ತೆ ನೋಡಿ.
ಎಷ್ಟು ಸರಳ, ನಾನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಬ್ಯಾಂಕಿನಲ್ಲಿ ಇವತ್ತಿನ ಸಂದರ್ಭದಲ್ಲಿ ಎಲ್ಲಿಯಾದರೂ ಡಿಜಿಟಲೈಸೇಷನ್ ಇಲ್ಲ ಅಂತಾದರೆ ಅಥವಾ ATM ಇಲ್ಲ ಅಂತಾದರೆ ಏನಾಗ್ಬೋದಿತ್ತು ಅಂತ. ಯಾಕೆಂದರೆ ಅಷ್ಟು ವ್ಯವಹಾರಗಳಾಗತ್ತೆ. ಒಂದು ವೇಳೆ ಇಲ್ಲದಿರ್ತಿದ್ರೆ ಒಬ್ಬ ಬ್ಯಾಂಕಿಗೆ ಬೆಳಿಗ್ಗೆ 10 ಗಂಟೆಗೆ ಹೋದರೆ 4 ಗಂಟೆಗೆ ವಾಪಸ್ ಬರುವಂಥ ಸ್ಥಿತಿ ಬರ್ತಾ ಇತ್ತು. ಆದರೆ ಆಧುನೀಕರಣ ಏನು ಮಾಡಿದೆ ಅಂತ ಹೇಳಿದ್ರೆ ಅದನ್ನು ಪರಿವರ್ತನೆ ಮಾಡಿದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಹೊಸತನ್ನು ಕಂಡುಕೊಳ್ಳೋದನ್ನೇ ಅನ್ವೇಷಣೆ ಅಂತ ಕರೆಯೋದು, ಹೊಸತನವನ್ನು ಕಂಡುಕೊಳ್ಳೋದನ್ನೇ ಅನ್ವೇಷಣೆ ಅಂತ ಕರೆಯೋದು. ಆದ್ದರಿಂದ ಅನ್ವೇಷಣೆಯ ಕಡೆಗೆ, ಸಂಶೋಧನೆಯ ಕಡೆಗೆ ಗಮನವನ್ನು ಹರಿಸಬೇಕಾಗತ್ತೆ. ಆದ್ದರಿಂದ ಸಂಶೋಧನಾ ವಿಭಾಗವೊಂದನ್ನು ಬಹುಶಃ ಜಿಲ್ಲಾ ಮಟ್ಟದಲ್ಲಿ ಆರಂಭಿಸಲಿಕ್ಕೆ ಸಾಧ್ಯ. ಸಂಶೋಧನಾ ವಿಭಾಗವನ್ನು, ಸಹಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸಂಶೋಧನಾ ವಿಭಾಗವೊಂದನ್ನು ಆರಂಭಿಸಿದರೆ ಅದು ಖಂಡಿತವಾಗಿಯೂ ಪ್ರಯೋಜನ ಆಗತ್ತೆ. ಎರಡನೇದ್ದು ತಾಂತ್ರಿಕತೆ. ಈಗಾಗಲೇ ಆ ಮಾತುಗಳನ್ನು ನಾನು ಹೇಳಿದ್ದೀನಿ. ಟೆಕ್ನಾಲಜಿ. ಹಿಂದೆ ಯಾರಿಗೆ ಅಕ್ಷರಾಭ್ಯಾಸ ಇಲ್ಲವೋ ಅವರನ್ನು ಅಶಿಕ್ಷಿತ ಅಂತ ಕರೀತಾ ಇದ್ರು, ಸುಶಿಕ್ಷಿತ ಅಂತ ಕರೀತಾ ಇಲ್ಲ, ಅವರು ವಿದ್ಯೆ ಇಲ್ಲ, ಅವಿದ್ಯಾವಂತ ಅಂತ ಕರೀತಾ ಇದ್ರು. ಇವತ್ತು ಅವಿದ್ಯಾವಂತರು ಯಾರು ಅಂತ ಹೇಳಿದರೆ ಯಾರಿಗೆ ಆಧುನಿಕ ತಂತ್ರಜ್ಞಾನದ ಪರಿಚಯ ಇಲ್ವೋ ಅವರು ಅವಿದ್ಯಾವಂತರು. ಆದ್ದರಿಂದ ಇವತ್ತು ಅವಿದ್ಯಾವಂತರು ಎಂಬಂಥ ಪರಿಕಲ್ಪನೆಯೇ ಬದಲಾಗಿದೆ. ಆದ್ದರಿಂದ ಸಾಧ್ಯವಾದಷ್ಟು ಆಧುನಿಕ ತಂತ್ರಜ್ಞಾನಗಳ ಪರಿಚಯವನ್ನು ಸಿಬ್ಬಂದಿ ವರ್ಗಕ್ಕೆ, ಆಡಳಿತ ಮಂಡಳಿಗೆ ಮಾಡಿಕೊಡಬೇಕಾಗತ್ತೆ. ಇದು ಅತ್ಯಂತ ಮುಖ್ಯ. ಅದರ ತರಬೇತಿಯನ್ನು ಮಾಡಬೇಕಾಗತ್ತೆ. ಹೊಸತು ನೋಡಿ, ಈ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಹೇಗೆ ಅಂತ ಹೇಳಿದರೆ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ, ಸೋಷಲ್ ಮೀಡಿಯಾದಲ್ಲಿ ಹೇಗೆ ಅಂತ ಹೇಳಿದರೆ ಪ್ರತಿದಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಇವತ್ತು ನನಗೆ ಏನಾದರೂ ಒಂದು ಅಥವಾ ಏನಾದರೂ ಒಂದು ಮೊಬೈಲಲ್ಲಿ ಏನಾದರೂ ಒಂದು ಕಳಿಸ್ಲಿಕ್ಕಿದ್ರೆ ಅಥವಾ ಏನಾದರೂ ಒಂದು ಹೊಸ್ತನ್ನು ಮಾಡಬೇಕು ಅಂತ ಇದ್ದರೆ ನನ್ನ 6ನೇ ಕ್ಲಾಸ್ನೋ 7ನೇ ಕ್ಲಾಸೋ 8ನೇ ಕ್ಲಾಸ್ ಇರುವಾಗ ಮಗನೋ ಮಗಳ ಕಡೆ ನಾನು ಹೋಗ್ಬೇಕಾಗತ್ತೆ, ಓಡಿಕೊಂಡು ಹೋಗಬೇಕಾಗತ್ತೆ, ಕೈಕಟ್ಟಿ ನಿಲ್ಲಬೇಕಾಗತ್ತೆ, ಇದನ್ನು ಮಾಡಪ್ಪ ಅಂತ ಹೇಳಬೇಕಾಗತ್ತೆ, ಅವ್ರು ಮಾಡಬೇಕಾಗತ್ತೆ. ನಾನು ಅದನ್ನು ಹೇಳ್ತಾ ಇರೋದು. ಆದ್ದರಿಂದ ಇವತ್ತಿನ ಸಂದರ್ಭದಲ್ಲಿ ಸಿಬ್ಬಂದಿ ವರ್ಗ ಇರಬಹುದು ಅಥವಾ ಆಡಳಿತ ಮಂಡಳಿ ಇರಬಹುದು, ತಾಂತ್ರಿಕತೆಯನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ತಂತ್ರಜ್ಞಾನವನ್ನು, ಸೋಷಲ್ ಮೀಡಿಯಾವನ್ನು ಚೆನ್ನಾಗಿ ಬಳಸ್ಕೊಳ್ಬೇಕಾಗತ್ತೆ. ಇವತ್ತೇನಾಗುತ್ತೆ ಅಂತ ಹೇಳಿದ್ರೆ ನೀವು ಏನೋ ಕಳಿಸ್ತಾ ಇರ್ತೀರಿ, ಅದನ್ನು ನೋಡ್ತಾ ಇರ್ತೇವೆ. ಇವತ್ತು ಪತ್ರಿಕೆ ಓದೋದನ್ನು ನನ್ನ ದೃಷ್ಟಿಯಲ್ಲಿ ಒಂದು 60% ಜನ ಬಿಟ್ಬಿಟ್ಟಿದ್ದಾರೆ. ಪತ್ರಿಕೆಯ ಓದಿದಾಗ ಆರಂಭದಿಂದ ಅಂತ್ಯದವರೆಗೆ ಓದಿದರೆ ಅದರ ಎಲ್ಲ ವಿಚಾರಗಳು ಹಿಂದಿನ ದಿವಸ ನಮ್ಗೆ ಗೊತ್ತಾಗಿರುತ್ತೆ. ಮತ್ತು ಅದನ್ನು ನಾವು ನೋಡಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಮೊಬೈಲಲ್ಲಿ ಬಂದಿರುತ್ತೆ, 25 ಚಾನಲ್ಗಳಿವೆ, 25 ಪತ್ರಿಕಾ ಇದನ್ನು ನಾವು ನೋಡೋದಕ್ಕೆ ಸಾಧ್ಯ. ಆದ್ದರಿಂದ ಸಾಮಾಜಿಕ ಮಾಧ್ಯಮಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಸಾಮಾಜಿಕ ಮಾಧ್ಯಮದಲ್ಲಿ ಬರೋದೆಲ್ಲ ಸರಿ ಅಂತ ಅಲ್ಲ, ಅದನ್ನು ನಾವು 2 ರೀತಿಯಾಗಿ ಬಳಸಲಿಕ್ಕೆ ಸಾಧ್ಯ. ಮೊಬೈಲನ್ನಾಗಲಿ, ಕಂಪ್ಯೂಟರ್ನಾಗಲಿ, ಸಾಮಾಜಿಕ ಮಾಧ್ಯಮವನ್ನಾಗಲಿ 2 ರೀತಿಯಾಗಿ ಬಳಸ್ಬೋದು. ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಪಾಸಿಟಿವ್ ಆಗಿ ಅದನ್ನು ಬಳಸ್ಕೊಳ್ಬೇಕಾದ್ರೆ, ಧನಾತ್ಮಕವಾಗಿ ಅದನ್ನು ಬಳಸ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಆದ್ದರಿಂದ ತರಬೇತಿ ಎಂಬುದು ಟ್ರೈನಿಂಗ್ ಅಂತ ಹೇಳ್ತೇವಲ್ಲ, ನಮ್ಮಲ್ಲಿ ನಾವು ನೋಡ್ತೇವೆ. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ತರಬೇತಿ ಅಂತ ಹೇಳಿದರೆ, ನೀವು ತರಬೇತಿಗೆ ಬರಬೇಕು ಅಂತ ಹೇಳಿದರೆ ಶಿಕ್ಷಕರೇನು ಮಾಡ್ತಾರೆ, ಮೊದಲು ಈಗ ಸ್ವಲ್ಪ ತೆರೆದುಕೊಳ್ತಾರೆ. ಮೊದಲೇನು ಅಂದರೆ ಅದು ವೇಸ್ಟು ಅಂತ, ತರಬೇತಿಯಿಂದೇನು ಪ್ರಯೋಜನ ಇಲ್ಲ, ಸುಮ್ಮನೆ ಬರ್ತಾರೆ, ಕಾಫಿ ಕುಡಿತಾರೆ, ಆಮೇಲೆ ಏನೋ ಅಲ್ಲಿ ಭಾಷಣ ಮಾಡ್ತಾರೆ, ಹೋಗ್ತಾರೆ. ಆ ರೀತಿ ತರಬೇತಿ ಅಲ್ಲ, ಕೌಶಲ್ಯದ ತರಬೇತಿ, ಸ್ಕಿಲ್ ಟ್ರೈನಿಂಗ್ ಅಂತ ನಾವು ಹೇಳ್ತೇವೆ. ಇವತ್ತು ಬಹಳ ಮುಖ್ಯ ನನ್ನ ದೃಷ್ಟಿಯಲ್ಲಿ. ವ್ಯಕ್ತಿ ವಿಕಸನ ಅಂತ ಹೇಳಿದರೆ ಇಂಡಿವಿಜುವಲ್ ಡೆವಲಪ್ಮೆಂಟ್ ಅಥವಾ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇವತ್ತು ಬಹಳ ಮುಖ್ಯ. ಏನು ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ವಾಟ್ ಈಸ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್? ನಾನು ಒಬ್ಬ ವ್ಯಕ್ತಿ, ನಾನು ಬೆಳೀತಾ ಹೋಗುವುದಿದೆಯಲ್ಲ, ಅದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ನನ್ನನ್ನು ಸಮಾಜಕ್ಕೆ, ರಾಷ್ಟ್ರಕ್ಕೆ, ನನ್ನ ಕುಟುಂಬಕ್ಕೆ ಪರಿಣಾಮಕಾರಿಯಾಗಿ ನನ್ನನ್ನು ರೂಪಿಸಿಕೊಳ್ಳೋದಿದೆಯಲ್ಲ, ಅದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಅಲ್ಲಿ ಯಾವುದು 4 ಅಂಶಗಳು ನನಗೆ ಬಹಳ ಮುಖ್ಯ. ಒಂದು ಜ್ಞಾನ, ನಾಲೆಜ್ ಅಂತ ಕರಿತೀವಿ. ನಾಲೆಜ್, ಜ್ಞಾನ ಬೇಕಾಗತ್ತೆ, ಬಹಳ ಮುಖ್ಯ. ಸಹಕಾರಿ ಕ್ಷೇತ್ರದ ನಾಲೆಜ್ ಎಷ್ಟೆಷ್ಟಿದೆಯೋ ಅಷ್ಟಷ್ಟು ನಾವು ಮುನ್ನುಗ್ಗಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಇರುವಂಥ ಸಹಕಾರಿ ದಿಗ್ಗಜರನ್ನ ಗಮನಿಸಿ, ನಮ್ಮ ಕರ್ನಾಟಕದಲ್ಲೇ ಇರ್ಬೋದು, ಅವರೆಲ್ಲರೂ ಕೂಡ ಅಪಾರವಾದಂಥ ಜ್ಞಾನವನ್ನು ಅಲ್ಲಿ ಹೊಂದಿದವರು. ನಾನು ಕೂಡ ಬಹುಶಃ ಈ ಕ್ಷೇತ್ರದ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸಹಕಾರಿ ಕ್ಷೇತ್ರದ ಪಿತಾಮಹ ಅಂತ ಕರಿತೇವೆ ಮಳಹಳ್ಳಿ ಶಿವರಾಯರನ್ನ, ಅವರ ಬಗ್ಗೆ ಒಂದು ಪುಸ್ತಕ ಬರೀಬೇಕಾಯಿತು ನಾನು.
ಆ ಸಂದರ್ಭದಲ್ಲಿ ಅದನ್ನು ಅವರ ಮಾಹಿತಿಯನ್ನು ಸಂಗ್ರಹಿಸುವಂಥ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ನನಗೆ ಸಾಧ್ಯ ಆಯಿತು. ಹೆಚ್ಚೆಚ್ಚು ಜ್ಞಾನ ಇದ್ದಾಗೆ ಅದು ರಾಷ್ಟ್ರೀಯ ಮಟ್ಟದಿರ್ಬೋದು, ರಾಜ್ಯ ಮಟ್ಟದಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಿರ್ಬೋದು, ಏನಾಗುತ್ತೆ ಅಂದರೆ ನಮ್ಮ ವ್ಯಕ್ತಿತ್ವ ವಿಕಸನ ಆಗುತ್ತೆ. ಎರಡನೇದು ಕೌಶಲ್ಯ. ಕೌಶಲ್ಯ ಅಂದರೆ ಏನು? ಯಾವುದೇ ಒಂದು ಕೆಲಸವನ್ನು ಪರಿಣಾಮಕಾರಿಯಾಗಿ ಮಾಡೋದು, ಅದನ್ನು ಕಲಿಯೋದು, ಅದು ಬಹಳ ಮುಖ್ಯ ಆಗತ್ತೆ ಅದನ್ನು. ಆಮೇಲೆ ಆರೋಗ್ಯ, ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ನಮ್ಮಲ್ಲಿ ಜ್ಞಾನ ಇದೆ, ನಾಲೆಜ್ ಇದೆ, ಫೀಲ್ಡ್ ಎಲ್ಲ ಇದೆ, ಆರೋಗ್ಯವನ್ನು ನಾವು ಸರಿಯಾಗಿ ಸುರಕ್ಷಿತವಾಗಿ ನೋಡ್ಕೊಳ್ಳೋದಿದ್ದರೆ ಆದ್ದರಿಂದ ಆರೋಗ್ಯದ ಕಡೆ ಗಮನ ಕೊಡಬೇಕು. ನಾಲ್ಕನೇದು ಬಹಳ ಮುಖ್ಯ ಏನು ಅಂತ ಹೇಳಿದರೆ, ಕೆಲವು ಮೌಲ್ಯಗಳನ್ನು ಸಹಕಾರಿಗಳು ಅಳವಡಿಸ್ಕೊಳ್ಬೇಕು. ವ್ಯಾಲ್ಯೂಸ್. ಭ್ರಷ್ಟಾಚಾರದಿಂದ ದೂರ ಇರೋದು. ಒಳ್ಳೆಯ ಆಡಳಿತ ನೀಡಬೇಕು ಅಂತ ಹೇಳಿದರೆ ಭ್ರಷ್ಟಾಚಾರದಿಂದ ದೂರ ಇರಬೇಕಾಗತ್ತೆ. ಭ್ರಷ್ಟಾಚಾರ ಪ್ರವೇಶಿಸಿತು ಅಂತ ಆದರೆ ಜನಕ್ಕೇನಾಗತ್ತೆ ಅಂದರೆ ಆ ಸಂಸ್ಥೆಯ ಬಗ್ಗೆ ಮತ್ತೆ ಅವರ್ಷನ್ ಬಂದ್ಬಿಡುತ್ತೆ. ಆದ್ದರಿಂದ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೇವೆ. ಎಲ್ಲವನ್ನು ಕೂಡ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಮಾಡಬೇಕಾಗತ್ತೆ. ಆವಾಗ ಮಾತ್ರ ಒಳ್ಳೆ ಆಡಳಿತವನ್ನು ನಾವು ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಅದನ್ನು ನಾವು ಬಹಳ ಮುಖ್ಯವಾಗಿ, ಒಳ್ಳೆಯ ಆಡಳಿತ ಅಂದರೆ ಏನು ಅದನ್ನು ನಾವು ಗಮನಿಸಬೇಕಾಗತ್ತೆ. ಒಂದು ಕಾನೂನಿನ ಅರಿವು, ಕನಿಷ್ಠ ಅರಿವು. ಕಾನೂನಿನ ಎಲ್ಲ ಅರಿವು ಅಂತ ನಾನು ಹೇಳ್ತಾ ಇಲ್ಲ, ಕನಿಷ್ಠ ಕಾನೂನಿನ ಅರಿವು ನಮಗೆ ಬೇಕಾಗತ್ತೆ. ಸಹಕಾರಿ ಕಾನೂನಿನ ಕನಿಷ್ಠ ಅರಿವು ಬೇಕಾಗುತ್ತೆ. ಯಾವಾಗ ಏನೇನು ಬದಲಾವಣೆ ಆಯಿತು ಎಂಬುದನ್ನು ನೀವು ಗಮನಿಸಲಿಕ್ಕೆ ಸಾಧ್ಯ. ಎರಡನೇದ್ದು ದಕ್ಷತೆ, ಅದನ್ನು ಅಳವಡಿಸಿಕೊಳ್ಳಲೇಬೇಕಾಗತ್ತೆ. ಮೂರನೇದು ಪ್ರತಿಯೊಬ್ಬರು ಅವರ ಹೊಣೆಗಾರಿಕೆಯನ್ನು ನಿಭಾಯಿಸಬೇಕಾಗತ್ತೆ. ಈಗ ಉದಾಹರಣೆಗೆ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಇದೆ. ಈಗ ಜನರಲ್ ಮ್ಯಾನೇಜರ್ ಇದ್ದರೆ ಅವನಿಗೊಂದು ಜವಾಬ್ದಾರಿ ಇದೆ, ಅಥವಾ ಸೆಕ್ರೆಟರಿ ಇದ್ದರೆ ಅವನಿಗೊಂದು ಜವಾಬ್ದಾರಿ ಇದೆ, ಅಥವಾ ಒಬ್ಬ ಕ್ಲರ್ಕ್ ಇದ್ದರೆ ಅವನಿಗೊಂದು ಜವಾಬ್ದಾರಿ ಇದೆ. ಹೊಣೆಗಾರಿಕೆಯನ್ನು ನಾವು ಫಿಕ್ಸ್ ಮಾಡಬೇಕಾಗತ್ತೆ. ಹೊಣೆಗಾರಿಕೆಯನ್ನು ರೈಟಿಂಗಲ್ಲಿ ಫಿಕ್ಸ್ ಮಾಡಬೇಕಾಗತ್ತೆ. ಇದು ನಿನ್ನ ಜವಾಬ್ದಾರಿ, ಅವನ ಗಮನಕ್ಕೆ ತರಬೇಕಾಗತ್ತೆ. ಅದನ್ನು ಅವ ಅನುಷ್ಠಾನ ಮಾಡಬೇಕಾಗತ್ತೆ. ಇದು ಅತ್ಯಂತ ಮಹತ್ವ. ಒಳ್ಳೆಯ ಆಡಳಿತ ಅಂತ ಹೇಳಿದರೆ ಅದು ಯಾವಾಗಲೂ ಕೂಡ ಹೊಣೆಗಾರಿಕೆಯನ್ನು ಫಿಕ್ಸ್ ಮಾಡಿ ಅದನ್ನು ಅನುಷ್ಠಾನ ಮಾಡೋದಿದೆಯಲ್ಲ, ಅದು ಮುಖ್ಯ ಆಗತ್ತೆ. ಆಮೇಲೆ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಅಂತ ಕರಿತೀವಿ. ಇವತ್ತು ಪ್ರಜಾಪ್ರಭುತ್ವದ ನಾಡಿನಲ್ಲಿ ನಾವಿರೋದ್ರಿಂದ ಪಾರದರ್ಶಕತೆ ಇಲ್ಲ ಅಂತ ಆದರೆ ಆವಾಗ ಪ್ರಜಾಪ್ರಭುತ್ವಕ್ಕೆ ಅರ್ಥ ಇರೋದಿಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ಇದು ಬಹಳ ಮುಖ್ಯ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೇನೆ. ಆದ್ದರಿಂದ ಅನ್ವೇಷಣೆ, ತಾಂತ್ರಿಕತೆ, ಉತ್ತಮ ಆಡಳಿತ, ಗುಡ್ ಗವರ್ನೆನ್ಸ್ ಅಂತ ನಾವು ಕರಿತೇವೆ, ಉತ್ತಮ ಆಡಳಿತ, ಇದು ಇವತ್ತು ಅನಿವಾರ್ಯ, ಅಗತ್ಯ. ಒಂದು ಕಾಲದಲ್ಲಿ ಕಾಪರೇಟಿವ್ ಸೊಸೈಟೀಸ್ ಅಂತ ಹೇಳಿದರೆ ನನಗೆ ಗೊತ್ತಿತ್ತು. ನಾನು ಚಿಕ್ಕದಿರುವಂಥ ಸಂದರ್ಭದಲ್ಲಿ, ನಾನೊಂದು 10-15 ವರ್ಷ ಇರುವಂಥ ಸಂದರ್ಭದಲ್ಲಿ ಹೆಚ್ಚಿನ ಕಾಪರೇಟಿವ್ ಸೊಸೈಟಿಗಳು ಪರಿಣಾಮಕಾರಿಯಾಗಿರಲಿಲ್ಲ, ಲಾಸಲ್ಲಿರ್ತಾ ಇತ್ತು. ಕೆಲವು ಮಾತ್ರ ಲಾಭದಲ್ಲಿರ್ತಾ ಇತ್ತು. ಆದರೆ ಇವತ್ತು ಒಂದು ರೀತಿಯ ಸ್ಪರ್ಧಾತ್ಮಕವಾದಂಥ ರೀತಿಯಲ್ಲಿ ಮುನ್ನಡೀತಾ ಇರೋದನ್ನು ನೋಡ್ತಾ ಇದ್ದೇವೆ. ತೀರಾ ಕಮರ್ಷಿಯಲು ಒಳ್ಳೆಯದಲ್ಲ. ತೀರಾ ಕಮರ್ಷಿಯಲ್ ಕೂಡ ಜನ ಅದರಿಂದ ದೂರ ಹೋಗ್ತಾರೆ. ಕಮರ್ಷಿಯಲ್ ಪ್ಲಸ್ ಏನು ಬೇಕಾಗತ್ತೆ? ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹೊಣೆಗಾರಿಕೆ ಅಂತ ನಾನು ಆರಂಭದಲ್ಲಿ ಹೇಳಿದೆ ಅಲ್ಲ, ಅದನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಯಾವಾಗ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಳವಡಿಕೆ ಇರ್ತಾರೋ ಜನ ನಿಮ್ಮ ಸಮೀಪಕ್ಕೆ ಬರ್ತಾರೆ. ಆದ್ದರಿಂದ ಒಂದು ರ್ಯಾಪೋ ಅಂತ ಕರಿತೀವಿ, ಸಮಾಜದೊಂದಿಗೆ ಅಥವಾ ಬೇರೆ ಬೇರೆ ಸಂಘಟನೆಗಳೊಂದಿಗೆ ಒಂದು ರ್ಯಾಪೋವನ್ನು ಗಳಿಸ್ಕೊಳ್ಬೇಕಾದಂಥ ಅಗತ್ಯ ಕೂಡ ನಮಗಿರೋದನ್ನು ನಾವು ಗಮನಿಸುವುದಕ್ಕೆ ಸಾಧ್ಯ. ಒಟ್ಟಿನಲ್ಲಿ ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ನನ್ನ ಮಾತುಗಳು ಪೀಠಿಕೆ ಮಾತ್ರ, ಅದನ್ನು ಮುಂದೆ ನೀವು ನಿಮ್ಮ ಸಹಕಾರಿ ಸಂಸ್ಥೆಯಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಅನ್ವೇಷಣೆ ಇರ್ಬೋದು, ಹೊಸ ತಂತ್ರಜ್ಞಾನ ಇರ್ಬೋದು, ಒಳ್ಳೆಯ ಆಡಳಿತಕ್ಕೇನು ಉದಾಹರಣೆ ಕಮ್ಯುನಿಕೇಷನ್ ಸ್ಕಿಲ್ ಇವತ್ತು ಭಾಳ ಪ್ರಚಾರದಲ್ಲಿದೆ. ಕಮ್ಯುನಿಕೇಷನ್ ಸ್ಕಿಲ್ ಅಂತ ಕರಿತೇವೆ. ಸಂವಹನ ಕೌಶಲ್ಯ. ಒಬ್ಬ ಮ್ಯಾನೇಜರ್ ಹತ್ರ ಅಥವಾ ಒಬ್ಬ ಡಾಕ್ಟರ್ ಹತ್ರ ನಾವು ಕೂತ್ಕೊಂಡು ಮಾತಾಡುವ ಸಂದರ್ಭ ಉಂಟಲ್ಲ, ಅವನ ಹತ್ರ ಮಾತಾಡುವಾಗಲೇ ನಮ್ಮ ಅರ್ಧ ಕಾಯಿಲೆ ಹೋಗಿಬಿಡುತ್ತೆ. ಅಥವಾ ಒಬ್ಬ ಮ್ಯಾನೇಜರ್ ಹತ್ರ ಮಾತಾಡುವಾಗಲೇ ನಮಗೆ ಆ ಸಂಸ್ಥೆಯ ಬಗ್ಗೆ ಭರವಸೆ ಬರುತ್ತೆ. ಮುಖ ಸಿಂಡರಿಸಿಕೊಂಡು ಸಿಟ್ಟಿನಲ್ಲಿ ನೋಡ್ತಾ, ಅಥವಾ ಇದು ಕೆಲಸ ಎಂಬುದು ಕಷ್ಟ ಎಂಬ ಮನೋಭಾವವನ್ನು ಮುಖದಲ್ಲಿ ಹಾಕಿದರೆ ಆವಾಗ ಏನಾಗುತ್ತೆ ಅಂದರೆ ಬಂದವರಿಗೆ, ಗ್ರಾಹಕರಿಗೆ ಅಥವಾ ಸಾರ್ವಜನಿಕರಿಗೆ ಅದರ ಮೇಲೆ ಒಳ್ಳೆಯ ಅಭಿಪ್ರಾಯಗಳು ಬರೋದಿಲ್ಲ. ಆದ್ದರಿಂದ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಅತ್ಯಂತ ಮುಖ್ಯ ಆಗಿರುತ್ತೆ. ಕೊನೆಯದಾಗಿ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದರೆ, ತರಬೇತಿಯನ್ನು ಪ್ರಧಾನ ಅಂಗವಾಗಿಟ್ಟುಕೊಳ್ಳಿ. ಸ್ಥಳೀಯವಾಗಿ
ಮೂಡಬಿದ್ರೆಯಲ್ಲಿ ತರಬೇತಿ ಕೇಂದ್ರ ಇದೆ, ಅದು ಬೇರೆ ವಿಷಯ, ಅದು ಸಹಕಾರಿಗಳಿಗೆ ತರಬೇತಿ ಕೊಡ್ತಾರಲ್ಲ, ಅದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸ್ಥಳೀಯವಾಗಿ ಕೂಡ ನಿಮ್ಮ ಸಹಕಾರಿ ಸಂಘದ ಮಟ್ಟದಲ್ಲಿ ಕೂಡ ನಿಮ್ಮ ಸಿಬ್ಬಂದಿಗಳಿಗೆ ಸಾಧ್ಯ ಆದರೆ ಒಳ್ಳೆ ಗ್ರಾಹಕರಿಗೆ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿ, ಅವರೊಂದಿಗೆ ಸಮಾನಕ್ಕೆ ಆಗಾಗ ಕಾರ್ಯಕ್ರಮಗಳನ್ನು ರೂಪಿಸಿ, ಬೇರೆ ಬೇರೆ ಉದಾಹರಣೆಗೆ ಕರ್ನಾಟಕ ರಾಜ್ಯೋತ್ಸವವನ್ನು ನಾವೊಂದು ಟೆಕ್ನಿಕ್ಕಾಗಿ ಬಳಸಲಿಕ್ಕೆ ಸಾಧ್ಯ ಇದೆ. ಕನ್ನಡದ ಬಗ್ಗೆ ಮಾತಾಡ್ತಾನೆ ಸಹಕಾರಿ ಮೂವ್ಮೆಂಟ್ ಬಗ್ಗೆ ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ ತರಬೇತಿಯನ್ನು ಪ್ರಧಾನವಾಗಿ ಇಟ್ಕೊಳ್ಬೇಕಾಗತ್ತೆ. ಆವಾಗ ಮಾತ್ರ ಅನ್ವೇಷಣೆ ಸಾಧ್ಯ ಆಗತ್ತೆ, ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ, ಉತ್ತಮ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ, ಒಂದು ಸಾಮಾಜಿಕ ಋಣ ಅಂತ ಹೇಳ್ತೇವೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಯಾಕೆಂದರೆ ಸಮಾಜದಿಂದ ಪ್ರತಿ ಕ್ಷಣವೂ ನಾವು ಪಡೀತಾ ಇರ್ತೀವಿ. ಇವತ್ತು ಇಷ್ಟು ದೊಡ್ಡ ಹಾಲ್ ಇದೆ, ನಮ್ಮನ್ನೆಲ್ಲ ಸೇರಿಸಿದ್ದಾರೆ ಈ ಸಂಘಟನೆಯವರು, ಎಲ್ಲ ಸೌಲಭ್ಯಗಳನ್ನು ಅವರೇ ಮಾಡಿದ್ದಾರೆ, ನಾವು ಅದರ ಲಾಭವನ್ನು ಪಡೆದೇವೆ. ಇನ್ನು ಪ್ರತಿ ಕ್ಷಣ ಕೂಡ ನಾವು ಪಡಿತೀವಿ, ಸರ್ಕಾರದಿಂದ ಪಡಿತೀವಿ, ಸಮಾಜದಿಂದ ಪಡಿತೀವಿ. ಆದ್ದರಿಂದ ನಮಗೆ ಕೂಡ ಒಂದು ಸಾಮಾಜಿಕ ಋಣ ಇದೆ. ಆ ಸಾಮಾಜಿಕ ಋಣವನ್ನು ತೀರಿಸಲಿಕ್ಕೆ ಸಹಕಾರಿ ಕ್ಷೇತ್ರ ಅತ್ಯುತ್ತಮವಾದಂಥ ಕ್ಷೇತ್ರ, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ನಾನು ಕೂಡ ಇಲ್ಲಿಗೆ ಬಂದದ್ದು ಒಂದು ಸಾಮಾಜಿಕ ಋಣದ ಕಾರಣದಿಂದ. ಯಾಕೆಂದರೆ ಚಿಕ್ಕಂದಿನಿಂದ ನನ್ನ ಕುಟುಂಬ ಬೆಳೆಯೋದಕ್ಕೆ, ಅದು ಕೃಷಿಯ ಮೂಲಕ ಇರ್ಬೋದು, ವ್ಯಾಪಾರದ ಮೂಲಕ ಇರ್ಬೋದು, ಬೆಳೆಯೋದಕ್ಕೆ ಮುಖ್ಯ ಕಾರಣ ಯಾವುದು ಅಂತ ಹೇಳಿದ್ರೆ ಒಂದು ಸಹಕಾರಿ ಸಂಘ, ಬಜ್ಪೆ ವ್ಯವಸಾಯ ಸೇವಾ ಸಹಕಾರಿ ಸಂಘ. ಅವರು ಲೋನ್ ಕೊಡ್ತಾ ಇದ್ರು. ಆಮೇಲೆ ಕೆಲವು ಸಲ ಲೋನ್ ಕಟ್ಟಲಿಕ್ಕೆ ಆಗದಿದ್ರೆ, ಲೇಟ್ ಆಗ್ತಿದ್ರೆ ಬೇರೆ ಬ್ಯಾಂಕಿನಾಗೆ ಅಲ್ಲ, ಒಂದು ಮಾನವೀಯತೆಯನ್ನು ತೋರಿಸ್ತಾ ಇದ್ರು. ಇದರಿಂದ ನಾವು ನಮ್ಮ ಕುಟುಂಬವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಯಿತು, ಈ ಮಟ್ಟಕ್ಕೆ ಬರೋದಕ್ಕೆ ಕೂಡ ಸಾಧ್ಯ ಆಯಿತು. ಅದನ್ನೇ ನಾನು ಸಾಮಾಜಿಕ ಋಣ ಅಂತ ಕರೆದದ್ದು. ಆ ನೆಲೆಯಲ್ಲಿ ಬಹುಶಃ ಎಲ್ಲರೂ ನಾವು ಸಾಮಾಜಿಕ ಋಣವನ್ನು ತೀರಿಸುವುದಕ್ಕೆ ಸಹಕಾರಿ ಕ್ಷೇತ್ರವನ್ನು, ಸಹಕಾರಿ ಚಳವಳಿಯನ್ನು ಗಟ್ಟಿಗೊಳಿಸುವ ಅಂತ ಹೇಳುತ್ತಾ, ನನಗೆ ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಹಾಗೂ ಇಲ್ಲಿ ಎಲ್ಲ ಸಂಘಟನೆಯವರಿಗೆ ನನ್ನ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಉತ್ತಮವಾದ ಮಾತುಗಳಿಂದ ಈ ಸಹಕಾರ ಸಪ್ತಾಹಕ್ಕೆ ಅರ್ಥಪೂರ್ಣವಾದ ವಿಚಾರವನ್ನು ಮಂಡಿಸಿರುವಂತಹ ಶ್ರೀಯುತ ಗಣನಾಥ ಯಕ್ಕಾರ್ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನದಿ ದಾಟಿದ ಮೇಲೆ ಅಂಬಿಗನ ಮರೆಯುವರು ಎಂಬ ಮಾತಿದೆ. ನಾವು ಫಲವನ್ನು ಪಡೆದುದಕ್ಕಾಗಿ ಕೃತಜ್ಞತೆಯನ್ನು ನಾವು ಖಂಡಿತ ಸಲ್ಲಿಸಬೇಕಾಗ್ತದೆ. ನಮ್ಮ ಸಂಘ ಸಂಸ್ಥೆಗಳಲ್ಲಿ ಅನೇಕ ನೌಕರರು ಹಲವಾರು ಒತ್ತಡಗಳ ಮಧ್ಯೆಯೂ ಅತ್ಯಂತ ಪ್ರಾಮಾಣಿಕತೆಯಿಂದ ಸಂಘದ ಶ್ರೇಯೋಭಿವೃದ್ಧಿಗಾಗಿ ದುಡಿದು ತನ್ನ ಜೀವನವನ್ನು ವ್ಯಯಿಸಿರುವಂತಹ ಉದಾಹರಣೆಗಳು ಹಲವಾರು ಇವೆ. ಆ ನಿಟ್ಟಿನಲ್ಲಿ ನಾವು ಈ ಸಹಕಾರ ಸಪ್ತಾಹದಲ್ಲಿ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಈ ಬಾರಿ ನಮ್ಮ ತಾಲೂಕಿನ ಸಂಘದಿಂದ ನಿವೃತ್ತರಾದಂತಹ ಹಿರಿಯ ಸಿಬ್ಬಂದಿಗಳನ್ನು ಗೌರವಿಸಬೇಕು ಎಂಬ ವಿಚಾರವನ್ನು ನಾವು ಇವತ್ತು ಪ್ರಸ್ತುತಪಡಿಸುತ್ತಿದ್ದೇವೆ. ಆದ್ದರಿಂದ ಇದರಲ್ಲಿ ತಾಲೂಕಿನ 3 ನಾವು ಆಯ್ಕೆ ಮಾಡಿದ್ದೇವೆ. ಶ್ರೀಯುತ ವಸಂತ ಮೈಲಿ ನಿವೃತ್ತ CEO ಬಳ್ಮಣ್ ವ್ಯವಸಾಯ ಸೇವಾ ಸಹಕಾರಿ ಸಂಘ, ಜೊತೆಗೆ ದಿನೇಶ್ ಆಚಾರ್ ನಿವೃತ್ತ CEO ಬೋಳ ವ್ಯಾವಸಾಯಿಕ ಸೇವಾ ಸಹಕಾರಿ ಸಂಘ, ಜೊತೆಗೆ 200 ನಾವು ಗೌರವಿಸ್ತಿದ್ದೇವೆ. ಇವತ್ತು ನಾವೇನು ಸಂಘಟನೆ ಮಾಡ್ತಿದ್ದೇವೋ 4 ಸಹಕಾರಿ ಸಂಘ, ಇದರ ಮಾರ್ಗದರ್ಶಕರು ಮಾತ್ರವಲ್ಲ, ಇಡೀ ನಮ್ಮ ಪರಿಸರದಲ್ಲಿ ಎಲ್ಲ ಕಾರ್ಯಕ್ರಮ, ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಆಗಮಿಸಿ ಅಲ್ಲಿ ಮಾರ್ಗದರ್ಶನವನ್ನು ನೀಡಿ ಸ್ವತಃ ನಿಂತು ಮಾಡುವಂಥ ಶ್ರೀಯುತ ಅಪ್ರಾಯಕಿಣಿ ಅವರನ್ನು ಈ ಸಹಕಾರ ಸಪ್ತಾಹದಲ್ಲಿ ಗುರುತಿಸಿ ಅವರಿಗೆ ಗೌರವಿಸಬೇಕೆಂಬ ವಿಚಾರವನ್ನು ವ್ಯಕ್ತಪಡಿಸಿದ್ದೇವೆ. ಅದರಂತೆ ದಯವಿಟ್ಟು ವಸಂತ ಮೈಲಿಯವರು, ಅಪ್ರಾಯಕಿಣಿಯವರು, ದಿನೇಶ್ ಆಚಾರ್ ಅವರು ವೇದಿಕೆಗೆ ಬರಬೇಕು, ನಮ್ಮ ಕಿರು ಸನ್ಮಾನವನ್ನು ತಾವು ಸ್ವೀಕರಿಸಬೇಕು. ಜೊತೆಗೆ ತಮ್ಮ ಉತ್ತಮ ಆದರ್ಶವನ್ನು ಇತರರಿಗೆ ಮಾದರಿಯನ್ನಾಗಿ ಮಾಡಬೇಕೆಂಬ ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತಾ, ಜಿಲ್ಲಾ ಸಹಕಾರಿ ಯೂನಿಯನ್ನ ನಿರ್ದೇಶಕರಾದ ಸುರೇಶ್ ರಾವ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು. ತಮಗೆ ಆತ್ಮೀಯವಾದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಗೌರವ ಸನ್ಮಾನವನ್ನು ನೀಡ್ತಾ ಇದ್ದೇವೆ. ಈ ಗೌರವಾನ್ವಿತರ ಪರಿಚಯ ಭಾಷಣವನ್ನು ಮಾಡುವವರಿದ್ದಾರೆ
ಶ್ರೀಮತಿ ಜಯಶ್ರೀ ಸಿಇಒ ಶ್ರೀ ದುರ್ಗಾಪರಮೇಶ್ವರಿ ಸಹಕಾರಿ ಸಂಘದ ಕಾರ್ಯನಿರ್ವಹಣಾಧಿಕಾರಿಗಳು. ರಾಗಿರುವ ಸಹಕಾರಿ ಬಂಧುಗಳಿಗೆ ವಂದಿಸುತ್ತಾ ಇಂದು ಸನ್ಮಾನವನ್ನು ಸ್ವೀಕರಿಸುತ್ತಿರುವ ಗಣ್ಯರಾದಂಥ ಗೌರವಾನ್ವಿತರಾದ ಶ್ರೀ ಅಪ್ರಾಯ ಕಿಣಿಯವರ ಕಿರು ಪರಿಚಯ ಇದೀಗ ತಮ್ಮ ಮುಂದೆ. ತಿಳುವಳಿಕೆಗಿಂತ ನಡವಳಿಕೆ ಶ್ರೇಷ್ಠ. ತಿಳುವಳಿಕೆ ಸೋಲಬಹುದು, ಆದರೆ ಉತ್ತಮ ನಡವಳಿಕೆ ಎಂದಿಗೂ ಸೋಲುವುದಿಲ್ಲ ಎನ್ನುವ ಧ್ಯೇಯೋದ್ದೇಶದೊಂದಿಗೆ ಬದುಕು ನಡೆಸುತ್ತಿರುವಂತಹ ಗೌರವಾನ್ವಿತರಾದ ಶ್ರೀ ಅಪ್ರಾಯ ಕಿಣಿಯವರು 30/8/1940 ಕಾರ್ಕಳ ತಾಲೂಕಿನ ಕುಕುಂದೂರು ಗ್ರಾಮದ ಕೊಂಕೆಮನೆ ಇಲ್ಲಿ ಜನಿಸರು. ಹಿರಿಯ ಪುತ್ರರಾಗಿ ಜನಿಸಿದ ಇವರು ಪ್ರಾಥಮಿಕ ಶಾಲೆಯನ್ನು ನ್ಯಾಷನಲ್ ಶಾಲೆ ಕುಕುಂದೂರು ಹಾಗೂ ಹೈಸ್ಕೂಲು ವಿದ್ಯಾಭ್ಯಾಸವನ್ನು ಬೈಲೂರು ಮೈನ್ ಶಾಲೆಯಲ್ಲಿ ಮುಗಿಸಿ ತನ್ನ ವೃತ್ತಿ ಜೀವನವನ್ನು ಆರಂಭಿಸಿ ಇವರು ದಕ್ಷಿಣ ಕರ್ನಾಟಕದಲ್ಲಿ ಸುದೀರ್ಘ 38 ವರ್ಷಗಳ ಕಾಲ ಕರ್ನಾಟಕದಲ್ಲೇ ಮನೆ ಮಾತಾಗಿರುವ ಕಸ್ತೂರಿ ಬಾರ್ ಸೋಪ್ನ ಸಂಸ್ಥೆಯಲ್ಲಿ ವ್ಯಾಪಾರ ನಡೆಸಿದ ಕೀರ್ತಿ ಇವರದ್ದು. ಬೈಲೂರು ರಾಮಮಂದಿರದ ಅಧ್ಯಕ್ಷರಾಗಿ ಬಸ್ರೂರು ಮಹಾಲಸ ನಾರಾಯಣಿ ದೇವಸ್ಥಾನ, ಮಂಚಕಲ್ ಮಹಾಲಸ ನಾರಾಯಣಿ ದೇವಸ್ಥಾನ, ಪಡು ತಿರುಪತಿ ಖ್ಯಾತಿಯ ಕಾರ್ಕಳ ವೆಂಕಟರಮಣ ದೇವಸ್ಥಾನ, ಮಂಗಳೂರು ವೆಂಕಟರಮಣ ದೇವಸ್ಥಾನ ಮುಂತಾದ ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಶ್ರಮಿಸಿದ ಹೆಗ್ಗಳಿಕೆ ಇವರದ್ದು. ಸರಕಾರಿ ಶಾಲೆಯ ಮಕ್ಕಳ ಅಂದರೆ ಇವರಿಗೆ ಪಂಚಪ್ರಾಣ. ಸರಕಾರಿ ಶಾಲೆಯ ಮಕ್ಕಳಿಗೆ ಪರಿಕರ ಕೊಡಿಸುವುದು ಎಂದರೆ ಇವರಿಗೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದಷ್ಟೇ ಪುಣ್ಯ ಎಂಬ ನಂಬಿಕೆ ಇವರದ್ದು. ದಾನ ಧರ್ಮ ಮಾಡುವುದರಲ್ಲಿ ಎತ್ತಿದ ಕೈ. ಕೊಡುಗೈ ದಾನಿಯಾದ ಇವರು ದಾನಶೂರ ಕರ್ಣರೆಂದೇ ಪ್ರಖ್ಯಾತಿ ಗಳಿಸಿರುತ್ತಾರೆ. ನಾವು ಎಂಬ ಸದುದ್ದೇಶದೊಂದಿಗೆ ದುಡಿಯುತ್ತಿರುವ ತಮಗೂ ಹಾಗೂ ತಮ್ಮ ಕುಟುಂಬದವರಿಗೂ ದೇವರು ಆಯುರ ಆರೋಗ್ಯ ಸಕಲ ಸಂಪತ್ತು ಕರುಣಿಸಲಿ, ಕಾಪಾಡಲಿ. ತಮ್ಮಿಂದ ನಿರಂತರವಾಗಿ ಸಮಾಜ ಸೇವೆ ಕಾರ್ಯಗಳು ಇನ್ನೂ ಹರಿದು ಬರಲಿ, ತಮ್ಮ ಬದುಕು ನಂದನವಾಗಲಿ, ಚಂದನವಾಗಲಿ ಎಂದು ಪ್ರೀತಿಯಿಂದ ನಮ್ಮ ಈ ಕಾರ್ಕಳ ತಾಲೂಕು ಮಟ್ಟದ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ತಮಗಿದು ನಾವು ಸಲ್ಲಿಸುತ್ತಿರುವ ಅಭಿನಂದನೆಗಳು. ಇನ್ನೋರ್ವ ಸನ್ಮಾನಿತ ಅತಿಥಿ ಗಣ್ಯರಾದಂತಹ ದಿನೇಶ್ ಆಚಾರ್ಯ ಇವರು ಉಡುಪಿ ಜಿಲ್ಲಾ ಕಾರ್ಕಳ ತಾಲೂಕು ಬೋಳ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬೋಳ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬೋಳ, ನಿಟ್ಟೆ, ಕಾಂತಾವರ ಗ್ರಾಮಗಳ ಕಾರ್ಯಕ್ಷೇತ್ರವನ್ನು ಹೊಂದಿದ್ದು 1976-77ರಿಂದ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿದೆ. ಈ ಸಂಸ್ಥೆಗೆ ನೌಕರರಾಗಿ 1987ರಲ್ಲಿ ಸೇವೆಗೆ ಸೇರಿದ ತಾವು ಬೋಳ ಗ್ರಾಮದ ವಾಂಜಾರಕಟ್ಟೆ ನಿವಾಸಿಗಳಾದ ಚಂದ್ರಯ್ಯ ಆಚಾರ್ ಮತ್ತು ಅಪ್ಪಿ ಆಚಾರ್ ದಂಪತಿಗಳ 3ನೇ ಪುತ್ರರಾದ ಶ್ರೀ ದಿನೇಶ್ ಆಚಾರ್ ಆದ ತಾವು BCom ಪದವೀಧರರಾಗಿ ಬೋಳ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ 1987ರಲ್ಲಿ ಸೇವೆಗೆ ಸೇರಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಗುಮಸ್ತರಾಗಿ ಶಾಖಾ ಮ್ಯಾನೇಜರ್ ಆಗಿ 2011ರಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೇವೆಯನ್ನು ಸಲ್ಲಿಸಿರುತ್ತೀರಿ. ಬೋಳ ವಾಂಜಾರಗಟ್ಟೆ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದ ತಮ್ಮ ಮಾತೃಪಿತೃರ ಜೀವನದ ನಡವಳಿಕೆಯ ಭಾಗವಾದ ಪ್ರಾಮಾಣಿಕತೆ, ಸರಳತೆ ಮತ್ತು ದುಡಿಮೆಯನ್ನು ಮೈಗೂಡಿಸಿಕೊಂಡ ತಾವುಗಳು ತಮ್ಮ ಸುಮಾರು 37 ವರ್ಷಗಳ ಸೇವಾವಧಿಯಲ್ಲಿ ಶುದ್ಧತೆ, ಬದ್ಧತೆ, ಪ್ರಾಮಾಣಿಕತೆಯಿಂದ ಮತ್ತು ಸರಳತೆಯಿಂದ ತನ್ನ ದುಡಿಮೆಯ ದೇವರೆಂದು ನಂಬಿ ಜೀವನದ ಉದ್ದಕ್ಕೂ ಅದನ್ನು ಪಾಲಿಸಿಕೊಂಡು ಬಂದು ಸನ್ನಡತೆಯಿಂದ ಬಾಳಿದವರು. ತನ್ನ ಕೆಳಗಿನ ನೌಕರರಿಗೂ ಅದನ್ನೇ ದಾರಿದೀಪವಾಗಿ ತೋರಿಸಿಕೊಟ್ಟ ಧೀಮಂತರು ತಾವು. ತಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೇವೆಯಲ್ಲಿ ನಿಮ್ಮ ಸಂಘವು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಂಡದ್ದು ತಮ್ಮ ಸೇವೆಗೆ ದೊರಕಿದ ಮುಕುಟವಾಗಿದೆ. ಮಾತ್ರವಲ್ಲ, ಸಂಸ್ಥೆಯಲ್ಲಿ ದುಡಿಯುವ ಎಲ್ಲ ನೌಕರರಿಗೂ ಸಮಾಧಾನಕರವಾದ ಸಂಭಾವನೆ ಅವರ ಜೀವನಕ್ಕೆ ದೊರಕಿದೆ. ಯಶಸ್ಸು ತಮ್ಮ ಪ್ರಾಮಾಣಿಕ ಸೇವೆಯ ಪ್ರತಿಫಲದಲ್ಲಿ ಒಂದು ಎಂದು ನಾವೆಲ್ಲ ಸಂತೋಷ ಪಡಬೇಕಾಗಿದೆ. ಕಾರ್ಕಳ ತಾಲೂಕು ಮಟ್ಟದ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ತಮಗಿದು ನಾವು ಸಲ್ಲಿಸುತ್ತಿರುವ ಅಭಿನಂದನೆಗಳು ಸರ್.
ಇನ್ನೋರ್ವ ಸನ್ಮಾನಿತ ಅತಿಥಿಯರಾದಂತಹ ವಸಂತ ಮೊಯ್ಲಿ ಇವರು. 3 ಲೋಕದೊಡೆಯ ಮಹಾದೇವ ಶ್ರೀ ಮಹಾಲಿಂಗೇಶ್ವರನ ಪುಣ್ಯನೆಲ, ತುಳುನಾಡ ಸಿರಿ ನಡೆದಾಡಿದ ಭೂಮಿ, ಕುಮಾರ ಅಬ್ಬಗ ದಾರಗರ ಕಾರಣಿಕ ಶಕ್ತಿ, ನಂದಳಿಕೆಯ ಕೆದಿಂಜೆ ಗ್ರಾಮದ ಬಾಬ್ಲಂಗಡಿ ಎಂಬಲ್ಲಿನ ಶ್ರೀ ಮರ್ದಾ ಮೊಯ್ಲಿ ಮತ್ತು ಶ್ರೀಮತಿ ಸುಂದರಿ ಮೊಯ್ಲಿ ಎಂಬ ಸಾತ್ವಿಕ ಕೃಷಿಕ ದಂಪತಿಗಳ 6 ಮಕ್ಕಳಲ್ಲಿ ಪಂಚಮ ಪುತ್ರರತ್ನರಾಗಿ ದಿನಾಂಕ 1/6/1964 ಲೋಕದ ಬೆಳಕನ್ನು ಕಂಡ ತಾವು ಪ್ರಾಥಮಿಕ ಶಿಕ್ಷಣವನ್ನು ಶ್ರೀ ಮಹಾಲಿಂಗೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ, ಅಂದಿನ ಕಾಲದಲ್ಲಿ ಬಡವರ್ಗದ ವಿದ್ಯಾರ್ಥಿಗಳಿಗೆ ತುಸು ಕಷ್ಟವೇ ಅನ್ನುವಂತಹ ಪದವಿ ಪೂರ್ವ ಶಿಕ್ಷಣವನ್ನು ಬೆಳ್ಮಣ್ಣಿನ ಪ್ರತಿಷ್ಠಿತ ಜೂನಿಯರ್ ಕಾಲೇಜಿನಲ್ಲಿ ಪೂರೈಸಿದ್ದೀರಿ. ದಿನಾಂಕ 1/5/1985 ಶುಭ ದಿನ. ಬೆಳ್ಮಾಣ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ. ಇಲ್ಲಿ ಕೇವಲ 10 ರೂಪಾಯಿ ಸಂಬಳಕ್ಕೆ ದಿನಗೂಲಿ ಕಾರ್ಮಿಕನಾಗಿ ಉದ್ಯೋಗಕ್ಕೆ ಸೇರಿಕೊಂಡ ತಾವು ನಂದಳಿಕೆ ಶಾಲೆಯಲ್ಲಿ 5 ವರ್ಷ ಸೇವೆ ಸಲ್ಲಿಸಿ ಬಳಿಕ ತಮ್ಮ ಮುಖ್ಯ ಶಾಖೆಗೆ ವರ್ಗಾವಣೆಗೊಂಡಿರಿ. ಬಳಿಕ ಮಾರಾಟ ಗುಮಸ್ತನಾಗಿ ಬೆಳ್ಮಾಣ್, ಕಲ್ಯ, ನಂದಳಿಕೆ, ಸೂಡ ಹೀಗೆ ಎಲ್ಲ ಶಾಖೆಗಳಲ್ಲೂ ಸೇವೆ ಸಲ್ಲಿಸಿ ಸಹಕಾರಿ ಬಂಧುಗಳೆಲ್ಲರ ಪ್ರೀತಿಯನ್ನು ಸಂಪಾದಿಸಿದಿರಿ. ವೃತ್ತಿಯನ್ನು ಸೇವಾ ಮನೋಭಾವನೆಯಿಂದ ಆರಾಧಿಸುತ್ತಾ ಹಂತ ಹಂತವಾಗಿ ಬೆಳೆಯುತ್ತಾ ಬಂದ ತಾವು ಸಂವತ್ಸರಗಳನ್ನು ಪೂರೈಸಿ ಯಶಸ್ವಿಯಾಗಿ ಸಹಕಾರಿ ಬಂಧುಗಳ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯ ಒಳಹೊರಗೆಲ್ಲವನ್ನು ಆಳವಾಗಿ ಅರಿತಿರುವ ತಾವು ಸೇಲ್ಸ್ ಕ್ಲರ್ಕ್ ಹುದ್ದೆಯಿಂದ ಪದೋನ್ನತಿ ಹೊಂದಿ ಹಿರಿಯ ಗುಮಸ್ತರಾಗಿ ನಿಯುಕ್ತಗೊಂಡಿರಿ. 2018 ಬೆಳ್ಮಾಣ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ. ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಅತ್ಯಂತ ಯಶಸ್ವಿಯಾಗಿ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವುದು ಸಂಸ್ಥೆಯ ಆಡಳಿತ ಮಂಡಳಿ, ಮೇಲಾಧಿಕಾರಿಗಳು, ಸಿಬ್ಬಂದಿ ವರ್ಗ, ಸಹಕಾರಿ ಬಂಧುಗಳು ಎಲ್ಲರೊಂದಿಗೆ ತಾವು ಸಾಧಿಸಿರುವ ಸಮನ್ವಯತೆ ಹೊಂದಿರುವ ಮಧುರ ಬಾಂಧವ್ಯ, ತನ್ಮೂಲಕ ಸಾಧಿಸಿರುವ ಯಶಸ್ಸು ತಮ್ಮನ್ನು ಗೌರವದ ಸ್ಥಾನದಲ್ಲಿ ಅಲಂಕರಿಸಿದೆ ಎಂಬ ನಂಬಿಕೆ ವಿಶ್ವಾಸ ನಮ್ಮದು. ಸುದೀರ್ಘ 38 ವರ್ಷಗಳ ಸಾರ್ಥಕ ಸಂತೃಪ್ತ ಸೇವೆಯನ್ನು ಸಲ್ಲಿಸಿ ದಿನಾಂಕ 1/6/2024 ವೃತ್ತಿಯಿಂದ ನಿವೃತ್ತರಾಗಿ ವಿಶ್ರಾಂತಿ ಜೀವನಕ್ಕೆ ಕಾಲಿಟ್ಟಿರುವಿರಿ. ತಮ್ಮ ಮುಂದಿನ ಜೀವನವು ಸುಖ ಸಂತೋಷ ನೆಮ್ಮದಿಯಿಂದ ಕೂಡಿರಲಿ, ದೀರ್ಘ ಆಯುಷ್ಯ ಆರೋಗ್ಯವನ್ನು ಶ್ರೀದೇವರು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಕಾರ್ಕಳ ತಾಲೂಕು ಮಟ್ಟದ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ತಮಗಿದು ನಾವು ಸಲ್ಲಿಸುತ್ತಿರುವ ಅಭಿನಂದನೆಗಳು, ವಂದನೆಗಳು. ಹಾಗೂ ಅಪ್ರಾಯ ಕಿಣಿ ಕುಕ್ಕುಂದೂರು ಅವರನ್ನು ಸನ್ಮಾನಿಸಲಿಕ್ಕೆ ನಾವು ಹರ್ಷ ಪಡ್ತಾ ಇದ್ದೇವೆ.
ಚನ್ನರಾಯ ಕಿಣಿ ಕುಕ್ಕುಂದೂರು, ವಸಂತ ಮೈಲಿಯವರು, ದಿನೇಶ್ ಆಚಾರ್ ಅವರು ಸಹಕಾರ ಕ್ಷೇತ್ರದಲ್ಲಿ ತಾವು ನೀಡಿದಂತಹ ಕೊಡುಗೆ, ತಾವು ನೀಡಿರುವಂತಹ ಸೇವೆ ಇದನ್ನು ಗುರುತಿಸಿ ಈ ಸಹಕಾರ ಸಪ್ತಾಹದಲ್ಲಿ ತಮ್ಮನ್ನು ಆದರಪೂರ್ವಕವಾಗಿ ಸನ್ಮಾನಿಸಲಿಕ್ಕೆ ನಾವೆಲ್ಲ ಸಂತೋಷ ಪಡ್ತಾ ಇದ್ದೇವೆ. ನೀಡಿದವರು, ಮಾರ್ಗದರ್ಶನವನ್ನು ನೀಡಿದವರು, ತನ್ನ ಸೇವಾವಧಿಯಲ್ಲಿ ಎಲ್ಲ ಸಹಕಾರ ಸಂಘಗಳನ್ನು ಭೇಟಿ ಮಾಡುತ್ತಾ ಸಹಕಾರ ಸಂಘಗಳ ಪದಾಧಿಕಾರಿಗಳನ್ನು, ಸಿಬ್ಬಂದಿಗಳನ್ನು ಹುರಿದುಂಬಿಸ್ತಾ ಒಂದು ಹೊಸ ಅಧ್ಯಾಯವನ್ನು ಬರೆದಿರುವಂತಹ ಶ್ರೀಮತಿ ಕೆ ಲಾವಣ್ಯ ಅವರು ನಮ್ಮನ್ನುದ್ದೇಶಿಸಿ ಅತಿಥಿ ನೆಲೆಯಲ್ಲಿ ಮಾತಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಅಖಿಲ ಭಾರತ ಸಹಕಾರ ಸಪ್ತಾಹದ ಶುಭಾಶಯಗಳನ್ನು ಕೋರುತ್ತಾ, ಇಂದು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು, ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಉಡುಪಿ, ಹಾಗೆ ರಾಜಸ್ಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕಾರ್ಕಳ, ನೀರೇಬೈಲೂರು ವ್ಯವಸಾಯ ಸೇವಾ ಸಹಕಾರ ಸಂಘ ನೀರೇಬೈಲೂರು, ಹಿರ್ಗಾನ ವ್ಯವಸಾಯ ಸೇವಾ ಸಹಕಾರ ಸಂಘ, ಶ್ರೀ ದುರ್ಗಾಪರಮೇಶ್ವರಿ ವಿವಿಧೋದ್ದೇಶ ಸಹಕಾರ ಸಂಘ ಕುಕ್ಕಂದೂರು, ಹಾಗೆ ಸಹಕಾರ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಇಂದು ಸಹಕಾರ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ರಾಜಸ್ಪುರ ಸರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು, ಹಿರಿಯ ಸಹಕಾರಿಗಳು ಆದಂತಹ ಕಡಾರಿ ರವೀಂದ್ರ ಪ್ರಭುರವರೇ, ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿರುವಂತಹ ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷರಾದಂತಹ ಜೈಕರ್ ಶೆಟ್ಟಿ ಇಂದ್ರಾಳಿರವರೇ, ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ನ ಉಪಾಧ್ಯಕ್ಷರಾದಂತಹ ಅಶೋಕ್ ಕುಮಾರ್ ಬಲ್ಲಾಳ್ರವರೇ, ನೀರೇಬೈಲೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ರವೀಂದ್ರ ನಾಯಕ್ರವರೇ, ಹಿರ್ಗಾನ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಸಿರಿಯಣ್ಣ ಶೆಟ್ಟಿರವರೇ, ಹಾಗೂ ಇತರ ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ನ ನಿರ್ದೇಶಕರಾದಂತಹ ಹರೀಶ್ ಕಿಣಿರವರೇ, ಹಾಗೂ ಬೋಳ ವ್ಯವಸಾಯ ಸೇವಾ ಮಾಳಕೆರ್ವಾಶೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಅನಿಲ್ ಪೂಜಾರಿರವರೇ, ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಸಹಕಾರಿಗಳೇ, ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನಿರ್ದೇಶಕರೇ, ಹಾಗೂ ವಿವಿಧ ಸಹಕಾರ ಸಂಘಗಳ ಎಲ್ಲ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ, ಏನು ನಾವು ಇವತ್ತು 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ 2ನೇ ದಿನ ಇಂದು ನಿನ್ನೆ ಮಂದಾರ್ತಿಯಲ್ಲಿ ಆಚರಿಸಿದ್ವಿ. ಹಾಗೆ ಇವತ್ತು ಕಾರ್ಕಳದಲ್ಲಿ 2ನೇ ದಿನವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಇಂದು ಎಲ್ಲ ವಿವಿಧ ಸಹಕಾರ ಸಂಘಗಳು ಒಗ್ಗೂಡಿ ಸಂಯುಕ್ತಾಶ್ರಯದಲ್ಲಿ ಇಂದು ಸಹಕಾರ ಸಪ್ತಾಹವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಾ. ಇದು ನಿಜಕ್ಕೂ ಅತ್ಯಂತ ಒಂದು ಖುಷಿ ಪಡುವ ವಿಚಾರ. ಏನು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರ ಇಂದು ರಾಜ್ಯದಲ್ಲಿ ಅತ್ಯಂತ ಹೆಸರುವಾಸಿಯಾಗಿ, ಹಾಗೆ ಒಂದು ಉನ್ನತ ಮಟ್ಟದಲ್ಲಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದೆ. ಇದಕ್ಕೆ ಮುಖ್ಯ ಕಾರಣ ಏನಂತ ಅಂದರೆ ಇಲ್ಲಿನ ಸಹಕಾರಿಗಳ ಹಿರಿಯ ಸಹಕಾರಿ ಧುರೀಣರ ಒಂದು ಬದ್ಧತೆ ಇರಬಹುದು, ಪಾರದರ್ಶಕತೆ ಇರಬಹುದು. ಅವರು ತಮ್ಮನ್ನು ಸಂಪೂರ್ಣವಾಗಿ ಸಹಕಾರ ಕ್ಷೇತ್ರದಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿರೋದ್ರಿಂದ, ಹಾಗೆ ಸಿಬ್ಬಂದಿಗಳು ಕೂಡ ಇಲ್ಲಿ ಪಾರದರ್ಶಕವಾಗಿ ಸಹಕಾರ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರೋದ್ರಿಂದ ಇಂದು ಸಹಕಾರ ಸಂಘಗಳು ಇಷ್ಟು ಮಟ್ಟಿಗೆ ಅತ್ಯಂತ ಸದೃಢವಾಗಿ ಗ್ರಾಹಕರ ವಿಶ್ವಾಸವನ್ನು ಗಳಿಸುವಲ್ಲಿ ಇಂದು ಸಹಕಾರ ಸಂಘಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹಾಗೆ ಏನು ನಮ್ಮ ಒಂದು ಸಹಕಾರ ಕ್ಷೇತ್ರ ಅನ್ನೋದು ನಮ್ಮೆಲ್ಲರ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿದೆ. ನಮ್ಮ ಯೂನಿಯನ್ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಒಂದು ಮಗು ಜನನದಿಂದ ಸಹಕಾರ ಅನ್ನೋ ಪದದಲ್ಲೇ ಎಲ್ಲನೂ ಅಡಗಿದೆ. ಒಬ್ಬರು ಎಲ್ಲರಿಗಾಗಿ, ಎಲ್ಲರೂ ಒಬ್ಬರಿಗಾಗಿ, ಅಂದರೆ ಒನ್ ಫಾರ್ ಆಲ್ ಫಾರ್ ಒನ್ ಅನ್ನೋ ಒಂದು ಧ್ಯೇಯವಾಕ್ಯ ನಮ್ಮ ಸಹಕಾರ ಕ್ಷೇತ್ರದಲ್ಲಿ. ಯಾಕಂತ ಅಂದರೆ ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪುವಲ್ಲಿ ಸಹಕಾರ ಕ್ಷೇತ್ರ ಇಂದು ಪ್ರಮುಖ ಪಾತ್ರವನ್ನು
ವಹಿಸ್ತಾ ಇದೆ. ಸಹಕಾರ ಕ್ಷೇತ್ರ ಇಂದು ಹೆಮ್ಮರವಾಗಿ ಬೆಳೆದಿದೆ. ಎಲ್ಲ ಕ್ಷೇತ್ರಗಳಲ್ಲಿ ವಿಸ್ತಾರವಾಗಿ ತನ್ನ ಕಾರ್ಯವನ್ನು ತೊಡಗಿಸಿಕೊಂಡಿದೆ. ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು. ಯಾಕಂದರೆ ದೇಶದ ಅರ್ಥವ್ಯವಸ್ಥೆಯಲ್ಲಿ ಸಹಕಾರದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಯಾಕಂತಂದರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ, ಆರ್ಥಿಕ ಕ್ಷೇತ್ರಕ್ಕೆ ಸಹಕಾರವೇ ಹೆಬ್ಬಾಗಿಲು ಅನ್ನೋ ಒಂದು ಮಹತ್ವವಾದ ಧ್ಯೇಯವನ್ನು ನೀಡಿದ್ದಾರೆ. ಯಾಕಂದರೆ ಇಂದು ಸಹಕಾರ ಕ್ಷೇತ್ರ ಅನ್ನೋದು ಗ್ರಾಮೀಣ ಭಾಗದ ರೈತರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸ್ತಾ ಇದೆ. ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಕೃಷಿ ಸಾಲಗಳನ್ನ ನೀಡ್ತಾ ಇರ್ಬೋದು, ದೀರ್ಘಾವಧಿ ಮಧ್ಯಮಾವಧಿ ಸಾಲಗಳನ್ನು ನೀಡುವ ಮೂಲಕ ಇಂದು ಕೃಷಿಕರಿಗೆ ಅವರು ತಮ್ಮ ಆರ್ಥಿಕವಾಗಿ ಸದೃಢವಾಗಲಿ ಸಹಕಾರ ಸಂಘಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಹಾಗೆ ಮಹಿಳಾ ಸಬಲೀಕರಣದಲ್ಲೂ ಕೂಡ ಇಂದು ಸಹಕಾರ ಕ್ಷೇತ್ರ ಹೆಚ್ಚಾಗಿ ಕೊಡುಗೆಯನ್ನು ನೀಡ್ತಾ ಬಂದಿದೆ. ಮಹಿಳೆಯರು, ಮಕ್ಕಳು, ಯಾಕಂತಂದರೆ ಸಹಕಾರ ಸಂಘಗಳು ವಾಣಿಜ್ಯ ಬ್ಯಾಂಕ್ಗಳ ರೀತಿಯಲ್ಲಿ ಕೇವಲ ಲಾಭ ಗಳಿಸುವ ಉದ್ದೇಶವನ್ನು ಮಾತ್ರ ಹೊಂದಿರದೆ ಸಾಮಾಜಿಕ ಕಳಕಳಿಯನ್ನು ಹೊಂದಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡೋದಿರ್ಬೋದು, ಹಾಗೂ ಆರೋಗ್ಯದಲ್ಲಿ ಏರುಪೇರಾದಂತಹ ಬಡ ಜನಾಂಗಕ್ಕೆ ಆರ್ಥಿಕ ನೆರವನ್ನು ನೀಡುವ ಮೂಲಕ ಇಂದು ಸಾಮಾಜಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕಳಕಳಿಯನ್ನು ಹೆಚ್ಚಾಗಿ ಹೊಂದಿ ಇಂದು ಸಹಕಾರ ಕ್ಷೇತ್ರ ಮುನ್ನಡೀತಾ ಇದೆ. ಈ ಒಂದು ಸಹಕಾರಿ ಸಂಘದ ಇತಿಹಾಸವನ್ನು ನಾವು ನೋಡಿದಾಗ ಸುದೀರ್ಘವಾದ ಇತಿಹಾಸವನ್ನು ಹೊಂದಿದೆ. ಇಂತಹ ಸಹಕಾರ ಕ್ಷೇತ್ರದಲ್ಲಿ ನಾವೆಲ್ಲ ಸಹಕಾರಿಗಳು ಇರೋದು ನಮ್ಮ ಪುಣ್ಯ ಅಂತಲೇ ಭಾವಿಸ್ಬೋದು. ಈ ಸಹಕಾರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಯುವ ಜನಾಂಗ ಮತ್ತಷ್ಟು ಸಹಕಾರ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿ, ಮತ್ತಷ್ಟು ಸಹಕಾರ ಕ್ಷೇತ್ರವನ್ನು ಬೆಳೆಸಬೇಕಾಗಿದೆ. ಇಂದು ಸಹಕಾರ ಸಂಘಗಳು ಕೇವಲ CSCಗಳಾಗಿ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ಗಳಾಗಿ, ಹಾಗೆ MSC ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿಗಳಾಗಿ ಇಂದು ರೂಪುಗೊಳ್ತಾ ಇದ್ದಾವೆ. ಯಾಕಂತಂದರೆ ಇಂದು ದಿಕ್ಸೂಚಿ ಭಾಷಣವನ್ನು ನೀಡಿದಂತಹ ಗಣನಾಥ್ ಶೆಟ್ಟಿರವರು ಹೇಳಿದ ರೀತಿಯಲ್ಲಿ ಅನಕ್ಷರತೆ ಅಥವಾ ಏನಂತಂದರೆ ಟೆಕ್ನಿಕಲಿ ಅಪ್ಡೇಟ್ ಆಗಬೇಕು. ಯಾಕಂತಂದರೆ ನಾವಿವತ್ತು ಟೆಕ್ನಿಕಲಿ ಅಪ್ಡೇಟ್ ಆಗಲಿಲ್ಲ ಅಂತ ಅಂದರೆ ಏನೂ ಕೂಡ ಸಾಧ್ಯ ಇಲ್ಲ. ಅಂತಹ ಒಂದು ದಿಕ್ಸೂಚಿ ಭಾಷಣವನ್ನು ಅತ್ಯಂತ ಅಚ್ಚುಕಟ್ಟಾಗಿ ತಮ್ಮೆಲ್ಲರಿಗೂ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇಂದು ಸಹಕಾರ ಕ್ಷೇತ್ರಗಳು ಕೂಡ ತಂತ್ರಜ್ಞಾನದಲ್ಲಿ ಒಂದು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾವೆ. ಸೊ ಇಂತಹ ಸಂದರ್ಭದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ತಾವೆಲ್ಲರೂ ಮತ್ತಷ್ಟು ಚಟುವಟಿಕೆಯಿಂದ ಭಾಗವಹಿಸಿ, ಹಾಗೆ ನಾಳೆ ಏನು 71ನೇ ಸಹಕಾರ ಸಪ್ತಾಹದ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಂಗಳೂರಿನಲ್ಲಿ ನಡೀತಾ ಇದೆ, ಅದಕ್ಕೆ ತಾವೆಲ್ಲರೂ ಕೂಡ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಸಹಕಾರ ಸಪ್ತಾಹವನ್ನು ಯಶಸ್ವಿಗೊಳಿಸಿ ಎಂದು ಈ ಮೂಲಕ ತಮ್ಮಲ್ಲಿ ಕೋರುತ್ತಾ, ಹಾಗೂ ಇಂದಿನ ಸಹಕಾರ ಸಪ್ತಾಹವನ್ನು ವಿವಿಧ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ನೆರವೇರಿಸಿದಂತಹ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿಯೋಜಿಸಿದಂತಹ ಎಲ್ಲರಿಗೂ ನಾನು ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮಾತನಾಡಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದ. ಉಡುಪಿ ಜಿಲ್ಲಾ ಸಹಕಾರ ಸಂಘದ ಉಪನಿಬಂಧಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. 23 ಮತ್ತು 24ನೇ ಸಾಲಿನ ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ನೀಡಲ್ಪಡುವಂತಹ ಶಿಕ್ಷಣ ನಿಧಿಯನ್ನು ಹಸ್ತಾಂತರಿಸುವಂತಹ ಕಾರ್ಯಕ್ರಮ ಸುಮಾರು 6,83,869 ರೂಪಾಯಿಗಳ ಚೆಕ್ಕನ್ನು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದಂತಹ ಜಯಕರ್ ಶೆಟ್ಟಿ ಹಾಗೂ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಅನುಷಾ ಇವರಿಗೆ ರಾಜಾಪುರ ಸಾರಸ್ವತ ಸಂಘದ ಅಧ್ಯಕ್ಷರಾದಂತಹ ಕಡಾಳಿ ರವೀಂದ್ರ ಪ್ರಭು ಹಾಗೂ ಸುರೇಂದ್ರ ನಾಯಕ್ ಇವರು ಇದನ್ನು ಹಸ್ತಾಂತರಿಸಬೇಕು ಎಂಬುದಾಗಿ ವಿನಂತಿಸ್ತೇನೆ. 83,869 ರೂಪಾಯಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಮಾಜಕ್ಕೆ ಒದಗಬೇಕು ಎಂಬ ನೆಲೆಯಲ್ಲಿ ಮೀಸಲು ನಿಧಿಯಿಂದ ಈ ಮೊತ್ತವನ್ನು ನಾವು ಹಸ್ತಾಂತರಿಸಿದ್ದೇವೆ. ಅಭಿನಂದನೆಗಳು. ಕಾರ್ಯಭಾಷಣ. ನಮ್ಮ ಇವತ್ತಿನ
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಸಹಕಾರಿ ಸಪ್ತಾಹವನ್ನು ಅಚ್ಚುಕಟ್ಟಾಗಿ ಬಹಳ ಶ್ರದ್ಧೆಯಿಂದ ಎಲ್ಲರ ಒಗ್ಗೂಡುವಿಕೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಕಡಾರಿ ರವೀಂದ್ರ ಪ್ರಭುವರು. ಅವರ ದಕ್ಷ ಮಾರ್ಗದರ್ಶನದಲ್ಲಿ ಅರ್ಥಪೂರ್ಣವಾದಂತಹ ಈ ಕಾರ್ಯಕ್ರಮ ಇವತ್ತು ಸಂಯೋಜನೆಗೊಂಡಿದೆ. ಅವರ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷೀಯ ನುಡಿಗಳನ್ನಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ಕೊಡಬೇಕೆಂಬುದಾಗಿ ವಿನಂತಿಸ್ತಾ ಅವರನ್ನು ಮಾತಿನ ಕಟ್ಟೆಗೆ ಆಹ್ವಾನಿಸ್ತಿದ್ದೇನೆ. ಈ ದಿನ ಬಹುಶಃ ನಮ್ಮ ಸಹಕಾರಿ ಕಾರ್ಕಳದ ಸಹಕಾರಿ ರಂಗದಲ್ಲಿ ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ನೆನಪಿನಲ್ಲಿಡಬೇಕಾದ ದಿನ. ಯಾಕೆಂದರೆ ಈ ಸಹಕಾರಿ ಸಪ್ತಾಹ ಪ್ರತಿ ವರ್ಷವೂ ಆಚರಣೆ ಆಗ್ತದೆ. ಆದರೆ ಕಾರ್ಕಳದಲ್ಲಿ ನಾನು ತಿಳಿದ ಮಟ್ಟಿಗೆ 25 ವರ್ಷದಿಂದ ನಡೆಯುವ ಸಹಕಾರಿ ಸಪ್ತಾಹದಲ್ಲಿ ಇವತ್ತೊಂದು ವಿಭಿನ್ನ ರೀತಿಯಲ್ಲಿ ಹೊಸ ವಿಚಾರಗಳನ್ನು ಅಳವಡಿಸಿ ಅಂತೂ ಅರ್ಥಪೂರ್ಣವಾದಂತಹ ದಿಕ್ಸೂಚಿ ಭಾಷಣದೊಂದಿಗೆ ಭಾರಿ ಅತ್ಯಂತವಾಗಿ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಿದ್ದೇನೆ. ಅದೇ ರೀತಿ ಈ ಸಹಕಾರಿ ಸಪ್ತಾಹದ ಉದ್ದೇಶ ಕೂಡ ಏನು, ಇನ್ನು ಮೂಲಕ ನಾವು ಏನನ್ನು ತಿಳ್ಕೊಳ್ಬೇಕು ಎಂಬುದನ್ನು ಕೂಡ ನಾವು ಅರಿಯಬೇಕು. ನಮ್ಮ ಈ ಸಹಕಾರಿ ಕ್ಷೇತ್ರಕ್ಕೆ ಸುಮಾರು 120 ವರ್ಷಗಳ ಹಿನ್ನೆಲೆ ಇದೆ. ಯಾಕೆ 120 ವರ್ಷ ಇದ್ದಂತಹ ವ್ಯವಸ್ಥೆ ಇವತ್ತಿಗೆ ಹೊಂದಾಣಿಕೆ ಆಗುವುದಿಲ್ಲ. ವರ್ಷದಿಂದ ವರ್ಷಕ್ಕೆ ನಮ್ಮ ಗಣನಾಥ್ ಶೆಟ್ಟರು ಹೇಳಿದಾಗೆ ಈಗ ವೇಗವಾಗಿ ಬದಲಾವಣೆ ಆಗ್ತಾ ಉಂಟು. ಅದೇ ರೀತಿ ಕಾನೂನುಗಳು ಬದಲಾವಣೆ ಆಗ್ತದೆ, ಅಥವಾ ನಮ್ಮ ಸದಸ್ಯರ ಅಭಿರುಚಿಗಳು ಕೂಡ ಬದಲಾವಣೆ ಆಗ್ತದೆ. ಅದನ್ನು ಸ್ಪಂದಿಸಿ ಹೋಗುವಂಥ ಆಯಾ ಕಾಲಕ್ಕೆ ತಕ್ಕ ಬದಲಾವಣೆಯನ್ನು ತರುವಂಥ ವಿಚಾರ ಸಂಕಿರಣ ಇದು. ಈಗ ಮುಂದೆ ಏನಾಗಬೇಕು, ಮುಂದಿನ ದಿನದ ಬಗ್ಗೆ ಅಥವಾ ಹಿಂದೆ ನಮ್ಮಲ್ಲಿ ಏನು ತಪ್ಪಾಗಿದೆ ಅದನ್ನು ತಿದ್ದಿಕೊಂಡು ಈ ಸಹಕಾರಿ ಕ್ಷೇತ್ರವನ್ನು ಅತ್ಯಂತ ಬಲಾಢ್ಯವಾಗಿ ಬೆಳೆಸುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಮುಂದಿದೆ. ಆ ದೃಷ್ಟಿಯಲ್ಲಿ ಇವತ್ತು ಹಿರಿಯ ವಿದ್ವಾಂಸರಾದಂಥ ಗಣನಾಥ್ ಶೆಟ್ಟಿಯವರು, ಅದೇ ರೀತಿ ಜಯಕರ್ ಶೆಟ್ಟಿಯವರು ಹಾಗೂ ನಮ್ಮ ವಾಲಾವಣ್ಯ ಮೇಡನವರು ಭಾರಿ ಅರ್ಥಪೂರ್ಣವಾಗಿ ಅಗತ್ಯದ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಆದ್ದರಿಂದ ನನಗೇನು ಹೆಚ್ಚು ಮಾತಾಡಲಿಕ್ಕೆ ಅನುಭವದ ಕೊರತೆ ಉಂಟು, ಹಾಗೂ ವಿಷಯ ಕೂಡ ಏನು ಉಳಿದಿಲ್ಲ. ಅದೇ ರೀತಿ ಇವತ್ತಿನ ದಿಕ್ಸೂಚಿ ಭಾಷಣದಲ್ಲಿದ್ದ ವಿಷಯ ನಿಜವಾಗಿ ಭಾರಿ ನಾನು ಈಗ ಕೂತ್ಕೊಂಡಲ್ಲಿ ತುಂಬ ಆಲೋಚನೆ ಮಾಡಿದೆ. ಇದು ನಮ್ಮ ಸಹಕಾರಿ ಸಂಸ್ಥೆಗಳಿಗೆ ಅತ್ಯಂತ ಬೇಗವಾದಂಥದ್ದು, ಮತ್ತು ಈ 3 ಅಂಶ ಕೂಡ ನಮ್ಮ ರಾಜಾಪುರ ಸೊಸೈಟಿನ ಅಳವಡಿಸಿದಂಥದ್ದು. ನಾವು ಕೂಡ ಬದಲಾವಣೆಯನ್ನು ಸದಾ ಸ್ಪಂದಿಸ್ತೇವೆ. ಅದರಲ್ಲಿ ಉತ್ತಮ ಪಾರದರ್ಶಕ ಆಡಳಿತ ನಾವು ಹೆಚ್ಚಿನ ಆದ್ಯತೆ ನೀಡ್ತಾ ಇದ್ದೇವೆ. ಅದೇ ತಾಂತ್ರಿಕತೆ ವಿಷಯದಲ್ಲಿ ಕೂಡ ನಾವು ಅದೇ ರೀತಿ ಎಲ್ಲ ಸಹಕಾರಿ ಸಂಸ್ಥೆಗಳು ಇದನ್ನು ಕಲಿಬೇಕು, ಮುಂದುವರಿಸಬೇಕಂತೇಳಿ ನಾನು ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಯಶಃ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತಲೂ ಜನರಿಗೆ ಸೇವೆ ನೀಡುವಲ್ಲಿ ಇವತ್ತು ಸಹಕಾರಿ ಬ್ಯಾಂಕ್ಗಳು ಅತ್ಯಂತ ಮುಂಚೂಣಿಯಲ್ಲಿದ್ದೇವೆ. ಅದಕ್ಕೆ ಒಂದು ಕಾರಣ ಸಹಕಾರಿ ಕಚೇರಿಗಳ ಸಹಕಾರಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡುವಂಥವರು ಸ್ಥಳೀಯ ಉದ್ಯೋಗಿಗಳೇ ಇರ್ತಾರೆ. ಅದರಿಂದಾಗಿ ಅಲ್ಲಿಯ ಜನರಿಗೆ ಅವರನ್ನು ಮಾತನಾಡಿಸಲಿಕ್ಕೆ ಅಥವಾ ಅವರನ್ನು ಸಂಪರ್ಕಿಸಿ ಭಾರಿ ಸರಳ ಆಗ್ತದೆ. ಅದೇ ರೀತಿ ಅವರ ಆಗು ಹೋಗು ಅವರ ಬದ್ಧತೆಯನ್ನು ನಮ್ಮ ಸಿಬ್ಬಂದಿಗಳು ಗ್ರಹಿಸಿ ಶೀಘ್ರ ಸೇವೆಯನ್ನು ಬರ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಅದೇ ರೀತಿ ನಮ್ಮ ಈ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಒಂದು ಪಂಚಾಯತ್ ಎಷ್ಟು ಪ್ರಾಮುಖ್ಯವೋ ಅಷ್ಟೇ ಈ ಸಹಕಾರಿ ಸಂಸ್ಥೆಗಳು ಕೂಡ ಮುಖ್ಯ ಅಂತ ಎಣಿಸ್ತೇನೆ ನಾನು. ಈ ಗ್ರಾಮದ ಅಭಿವೃದ್ಧಿಯಲ್ಲಿ 2 ಕಣ್ಣುಗಳಿದ್ದಂತೆ. ಒಂದು ಪಂಚಾಯತ್ ಸರ್ಕಾರದ ಮೂಲಕ ಅನುದಾನ ತಂದುಕೊಟ್ಟರೆ, ಈ ಸಹಕಾರಿ ಸಂಸ್ಥೆಗಳು ಜನರಿಂದಲೇ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಜನರಿಗೆ ನೀಡುವ ಒಂದು ಮಾಧ್ಯಮ. ಈ ದೃಷ್ಟಿಯಲ್ಲಿ ನಿಮ್ಮ ಪಂಚಾಯತ್ ಎಷ್ಟು ಪ್ರಾಮುಖ್ಯ ಉಂಟೋ ಅಷ್ಟೇ ಪ್ರಾಮುಖ್ಯ ನೀವು ಸಹಕಾರಿ ಸಂಸ್ಥೆಗಳಿಗೆ ಕೊಡಬೇಕು. ಮುಖ್ಯ ಉದ್ದೇಶ ನಮ್ಮ ಸಹಕಾರಿ ವ್ಯವಸ್ಥೆಯಲ್ಲಿ ನೀವು ಪಾಲ್ಗೊಳ್ಳಬೇಕು. ನಿಮ್ಮ ವ್ಯವಹಾರ ವ್ಯವಸ್ಥೆಗಳನ್ನೆಲ್ಲ ಸಹಕಾರಿ ಸಂಸ್ಥೆಗಳು ಅಳವಡಿಸಿಕೊಂಡಾಗ ಸಹಕಾರಿ ಸಂಸ್ಥೆಗಳು ಇನ್ನೂ ಹೆಚ್ಚು ಬಲಾಢ್ಯವಾಗಿ ಬೆಳೆದು ನಮ್ಮ ದೇಶದ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ನೀಡಲಿಕ್ಕೆ ಸಾಧ್ಯತೆ ಇದೆ. ಉದಾಹರಣೆಗೆ ನಮ್ಮ 2-3 ವರ್ಷ ಹಿಂದೆ ಬಾಧಿಸಿದಂಥ ಮಹಾಮಾರಿ ಕೊರೋನಾದಲ್ಲಿ ಪ್ರಪಂಚದ ಬಲಾಢ್ಯ ದೇಶಗಳೇ ಆರ್ಥಿಕ ಹಿನ್ನಡೆಯನ್ನು ಕಂಡಿದೆ. ಆದರೆ ನಮ್ಮ ಭಾರತ ಯಾವುದೇ ಕಾರಣದಲ್ಲಿ ಆರ್ಥಿಕ ಹಿನ್ನಡೆಯನ್ನು ಈವರೆಗೆ ಕಂಡಿಲ್ಲ. ಅದಕ್ಕೆ ಮುಖ್ಯ ಕಾರಣ ಏನಂತೇಳಿ ನಿನ್ನೆ ಉದಯವಾಣಿಯಲ್ಲಿ ಒಬ್ಬರು ಲೇಖನ ಕೊಟ್ಟಿದ್ದಾರೆ. ಇದರಿಂದ ಹಿಂದೆ ಹಲವಾರು ಅರ್ಥಶಾಸ್ತ್ರಜ್ಞರ ಲೇಖನಗಳನ್ನು ಓದಿದ್ದೇನೆ. ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಸಹಕಾರಿ ವ್ಯವಸ್ಥೆಯಲ್ಲಿ ಮಹಿಳೆಯರು ಧನ ಸಂಗ್ರಹ ಮಾಡಿ ಕ್ರೋಢೀಕರಣ ಇಟ್ಟಿದ್ದಾರೆ. ಆದ್ದರಿಂದ ಅವಶ್ಯ ಸಂದರ್ಭದಲ್ಲಿ ಮಹಿಳೆಯರಲ್ಲೇ ಕ್ರೋಢೀಕೃತವಾದ ಆರ್ಥಿಕ ಶಕ್ತಿ ಆ ದಿವಸ ನಮಗೆ ಉಪಯೋಗಕ್ಕೆ ಬಂತು. ತನ್ಮೂಲಕ ಮಹಾಮಾರಿ ಕೊರೋನಾದ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ದೇಶ ಒಳಗಾಗಲಿಲ್ಲದ್ರೆ ಅದು ಸಹಕಾರಿ ಕ್ಷೇತ್ರ ದೇಶದಲ್ಲಿ ಬಲಾಢ್ಯ ಇದ್ದಾರೆ ಅಂಥೇಳಿ ಎಲ್ಲ ಅರ್ಥಶಾಸ್ತ್ರಜ್ಞರು ಒಪ್ಪಿಕೊಂಡಿದ್ದಾರೆ, ಲೇಖನಗಳಿಗೆ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಈ ಸಹಕಾರಿ ಕ್ಷೇತ್ರ ಎಷ್ಟು ಸಮರ್ಥವಾಗಿದೆ, ಸಮೃದ್ಧವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ
ಗ್ರಾಮೀಣ ಪ್ರದೇಶದ ಮಹಿಳೆಯರಿಗಿರಲಿ ಪುರುಷರಿಗೆ ರೈತರಿಗಿರಲಿ ಆರ್ಥಿಕ ಚೈತನ್ಯ ನೀಡುವಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಈ ಸಹಕಾರಿ ಕ್ಷೇತ್ರ ಮಾಡ್ತಾ ಇದೆ ಅಂಥೇಳಿ ನಾನು ಹೇಳ ಬಯಸ್ತಿದ್ದೇನೆ. ಅದೇ ರೀತಿ ಈ ಸಹಕಾರಿ ಕ್ಷೇತ್ರ ಇನ್ನಷ್ಟು ಸದೃಢವಾಗಿ ಬೆಳೆಸಬೇಕಾದರೆ ಯುವ ಜನಾಂಗ ಈ ಬಗ್ಗೆ ಆಕರ್ಷಿಸಬೇಕು. ಇವತ್ತು ಶಿಕ್ಷಣ ಪಡೆದು ಬೇರೆ ಬೇರೆ ರೀತಿಯಲ್ಲಿ ನಾವು ದೂರದ ಊರಲ್ಲಿ ಹೋಗಿ ನಮ್ಮ ಊರಿನ ಈ ಅಭಿವೃದ್ಧಿಯ ಸಹಕಾರಿ ಸಂಸ್ಥೆಗಳತ್ತ ನಾವು ಸಂಪರ್ಕ ಕಳೆದುಕೊಂಡಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗ್ತದೆ. ಈ ದೃಷ್ಟಿಯಲ್ಲಿ ಶ್ರೀಯುತ ಜಯಕರ್ ಶೆಟ್ಟಿ ಅವರು ನಾಳ್ದು ವಿದ್ಯಾರ್ಥಿಗಳನ್ನೇ ಒಟ್ಟು ಮಾಡಿ ಒಂದು ಸಹಕಾರಿ ಸಪ್ತಾಹವನ್ನು ಆಚರಿಸಲು ಹೊರಟದ್ದು ಶ್ಲಾಘನೀಯ. ಈ ದೃಷ್ಟಿಯಲ್ಲಿ ನಾವು ಕೂಡ ಅದರೊಂದಿಗೆ ಸೇರಿ ಪ್ರಯತ್ನಿಸಬೇಕಂತೇಳಿ ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸಹಕಾರಿ ಕ್ಷೇತ್ರದ ಇನ್ನೊಂದು ನಾವು ಗುಣವನ್ನು ಬೆಳೆಸ್ತೇವೆ ಅಂದರೆ ನಾವು ಸಹಕಾರಿ ಕ್ಷೇತ್ರವನ್ನು ನಾವು ಎಷ್ಟು ಬೆಳೆಸ್ತೇವೋ ಅದು ನಮ್ಮನ್ನು ಬೆಳೆಸ್ತದೆ. ಉದಾಹರಣೆಗೆ ಜಯಕರ್ ಶೆಟ್ಟಿಯವರು ಒಬ್ಬ ಸಾಮಾನ್ಯ ನೌಕರನಾಗಿ ಅದಕ್ಕೆ ಸೇರಿಕೊಂಡು ಆ ಕ್ಷೇತ್ರವನ್ನು ಅವರು ಬೆಳೆಸಿದರು. ಇವತ್ತು ಅವರು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಗುರುತಿಸಲ್ಪಡುವಂಥ ವ್ಯಕ್ತಿ ಆಗಿದ್ದಾರೆ. ಆ ಸಹಕಾರಿ ಕ್ಷೇತ್ರದಲ್ಲಿ ಮಾತ್ರ ಇದು ಸಾಧ್ಯವಿದೆ. ಅದೇ ರೀತಿ ನಮ್ಮೂರಿನವರಾದ MN ರಾಜೇಂದ್ರ ಕುಮಾರ್ ಅವರು ಕೂಡ ಅದಕ್ಕೆ ಒಂದು ಉದಾಹರಣೆ. ಈ ರೀತಿ ಸಹಕಾರಿ ಕ್ಷೇತ್ರದ ಒಳ್ಳೆಯ ಗುಣ ಇದೆ ಅಂದರೆ ಎಂದು ಆ ಸಹಕಾರಿ ಕ್ಷೇತ್ರವನ್ನು ಬೆಳೆಸಿದವನು ಆ ವ್ಯಕ್ತಿಯನ್ನು ಸಹಕಾರಿ ಕ್ಷೇತ್ರ ಬಿಟ್ಟಾಕೋದಿಲ್ಲ, ಮತ್ತೆ ಮತ್ತೆ ಬೆಳೆಸಿ ಅವನನ್ನು ಸಮಾಜ ಗುರುತಿಸುವಂಥ ಒಂದು ಕೆಲಸ ಈ ಸಹಕಾರಿ ಕ್ಷೇತ್ರ ಮಾಡ್ತಾಯಿದೆ ಅಂತೇಳಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಅದೇ ರೀತಿ ನಾವು ಇವತ್ತು ಸನ್ಮಾನಿಸಿದಂಥ 3 ಮಹನೀಯರು, ನನಗೆ ಇದರ ಹಿಂಚೆ ನಾವು 5-6 ವರ್ಷದ ಹಿಂದೆ ಇಲ್ಲಿ ಸಹಕಾರಿ ಸಪ್ತಾಹವನ್ನು ಆಚರಿಸಿದಾಗ ಒಂದು ವಿಷಯವನ್ನು ನಾನು ಪ್ರಸ್ತಾಪಿಸಿದ್ದೆ. ಯಾಕೆಂದರೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅವರ ರಾಜ್ಯ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಸಮಾವೇಶದಲ್ಲಿ ಆ ವರ್ಷ ನಿವೃತ್ತಿಯಾದಂತಹ ಸಿಬ್ಬಂದಿಗಳನ್ನು ನಾವು ಸನ್ಮಾನಿಸೋದು, ಗೌರವಿಸೋದು, ಗುರುತಿಸೋದು ಇರ್ತದೆ. ಆದರೆ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಹಾಗೆ ಇರುವುದಿಲ್ಲ. ಯಾಕೆಂದರೆ ಈ ಸಹಕಾರಿ ಕ್ಷೇತ್ರದಲ್ಲಿ ಆಡಳಿತ ಮಂಡಳಿಯಷ್ಟೇ ಪೂರ್ಣ ಜವಾಬ್ದಾರಿಯಿಂದ ಕೆಲಸ ಮಾಡುವಂಥವರು ಈ ಸಿಬ್ಬಂದಿ ವರ್ಗದವರು. ಅವರ ಸೇವೆಯನ್ನು ನಾವು ಮರೆಯಲು ಸಾಧ್ಯ ಇಲ್ಲ. ನಾವು ಆಡಳಿತ ಮಂಡಳಿಯಲ್ಲಿ 5 ವರ್ಷವೋ 10 ವರ್ಷ ಇರ್ಬೋದು, ಆದರೆ ಒಬ್ಬ ಸಿಬ್ಬಂದಿ ಸುಮಾರು ತನ್ನ ಜೀವಮಾನವನ್ನೇ ಸುಮಾರು 30-40 ವರ್ಷ ಕಳೆದು ಕೂಡ ಇರ್ತದೆ. ಅಂಥವರನ್ನು ಅವರ ನಿವೃತ್ತಿಯ ವರ್ಷದಲ್ಲಿ ಗುರುತಿಸಬೇಕಂತೇಳಿ ವಿಚಾರ ನಮ್ಮಲ್ಲಿ ಆಗ ಇತ್ತು. ಆಗ ಎಲ್ಲರೂ ಇದು ಒಳ್ಳೆಯ ವಿಷಯ ಅಂತ ಹೇಳಿದರು, ಮತ್ತೆ ಯಾರು ಅದನ್ನು ಕಾರ್ಯರೂಪಕ್ಕೆ ತರಲಿಲ್ಲ. ಕಾಕತಾಳೀಯವಾಗಿ ಈ ಸರ್ತಿ ಇದನ್ನು ಆಚರಿಸುವ ಅವಕಾಶ ನಮಗೆ ಬಂದಿಂದ ನಾವು ಇದನ್ನು ಪ್ರಾರಂಭಿಸಿದ್ದೇವೆ. ಈ ದೃಷ್ಟಿಯಲ್ಲಿ ನಾವೀಗ ಬೋಳಾ ಸೊಸೈಟಿಯ ದಿನೇಶ್ ಆಚಾರ್ ಮತ್ತು ಬೆಳ್ಮಣ್ ಸೊಸೈಟಿಯ ವಸಂತ್ ಮೊಯ್ಲಿಯವರನ್ನು ಇವತ್ತು ಗುರುತಿಸಿ ಸನ್ಮಾನಿಸಿದ್ದೇವೆ. ನಿಜವಾಗಿ ಅವರ ಸೇವೆ ಆ ಸಂಸ್ಥೆಗೆ ಭಾರಿ ಉನ್ನತ ಮಟ್ಟದಲ್ಲಿ ಆ ಸಂಸ್ಥೆಯನ್ನು ಬೆಳೆಸುವಲ್ಲಿ ಸಹಕಾರಿಯಾಗಿದೆ. ಮುಂದಿನ ನಮ್ಮ ಸಹಕಾರಿ ಸಪ್ತಾಹದಲ್ಲಿ ಇಂಥ ಒಂದು ಒಳ್ಳೆಯ ಪರಂಪರೆ ಮುಂದುವರಿಸುವಂಥ ಆಗಲಿ ಅಂತೇಳಿ ನಾನು ಆಶಿಸಿದ್ದೇನೆ. ಅದರೊಟ್ಟಿಗೆ ಅವರಿಂದ ಇನ್ನೊಬ್ಬರು ಸನ್ಮಾನಿಸಲ್ಪಟ್ಟವರು ಅಪ್ರಾಯಕಿಣಿಯವರು. ಇವರು ಬಹುಶಃ ಈ ನಮ್ಮ 4 ಸಹಕಾರಿ ಸಂಸ್ಥೆಗಳಿಗೆ ಕೂಡ ಒಂದು ಹಿರಿಯರು. ನಮ್ಮ 4 ಸಹಕಾರಿ ಸಂಸ್ಥೆಗಳ ಬೆಳವಣಿಗೆಯಲ್ಲಿ ಹೆಚ್ಚಿನ ನಮಗೆ ಪ್ರೋತ್ಸಾಹ, ಮಾರ್ಗದರ್ಶನ ಎಲ್ಲವನ್ನೂ ನೀಡಿದಂಥ ವ್ಯಕ್ತಿ. ಮಾತ್ರವಲ್ಲ, ನಮ್ಮ ಕುಕ್ಕುಂದೂರು ಪರಿಸರದಲ್ಲಿ ಅಜಾತ ಶತ್ರು ಮತ್ತು ಇನ್ನೊಬ್ಬರಿಗೆ ಯಾವಾಗಲೂ ಕೆಡುಕನ್ನು ಬಯಸುವ ವ್ಯಕ್ತಿತ್ವ ಅವರದಲ್ಲ. ಹೀಗೆ ನಮ್ಮೊಂದಿಗೆ ಸದಾ ಬೆರೆಯುವ, ನಮ್ಮನ್ನು ಪ್ರೋತ್ಸಾಹಿಸುವ ಅವರು ಎಷ್ಟು ಒಳ್ಳೆಯ ಕೈಗುಣ ಅಂದರೆ, ನಾವು ನಮ್ಮ ಬದಿಯಲ್ಲೇ ಈಗ ಒಂದು ದೊಡ್ಡ ಕಟ್ಟಡ ನಿರ್ಮಾಣ ಆಗ್ತಾ ಉಂಟು. ಸುಮಾರು 11 ಕೋಟಿ ವೆಚ್ಚದಲ್ಲಿ ಈ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಆಗ್ತಾ ಉಂಟು. ಅವರ ಕೈಯಿಂದಲೇ ನಮಗೆ ಮಾಡಲಿಕ್ಕೆ ದೇವರು ಪ್ರೇರಣೆ ಕೊಟ್ಟು ಅವರ ಕೈಯಿಂದಲೇ ಮಾಡಿದಂತಹ ಕಟ್ಟಡ ನಿರ್ಮಾಣ ಕಾಮ ನಿರಂತರವಾಗಿ ಒಂದು ದಿವಸ ಕೂಡ ತಡೆ ಇಲ್ಲದೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯ ನಡೀತಾ ಉಂಟು, ಈಗಲೂ ನಡೀತಾ ಉಂಟು. ಆ ಸಮಯಕ್ಕೆ ಸರಿಯಾಗಿ ಆ ಕಟ್ಟಡ ಲೋಕಾರ್ಪಣೆಗೊಳ್ಳಲಿದೆ. ಅದೇ ರೀತಿ ಅಂಥ ಒಳ್ಳೆಯ ಮನಸ್ಸಿಂದ ಅವರು ಮಾಡಿದ್ದಾರೆ. ಅಂಥವರನ್ನು ಕೂಡ ಗೌರವಿಸುವ ಒಂದು ಯೋಗ ಭಾಗ್ಯ ನಮಗೆ ಸಿಕ್ಕಿದೆ. ಅದೇ ರೀತಿ ಇವತ್ತು ನಮ್ಮನ್ನು ಈ ಕಾರ್ಯಕ್ರಮ ಸಂಘಟಿಸಲಿಕ್ಕೆ ನಮ್ಮ ಸಂಸ್ಥೆಯೊಂದಿಗೆ ಇನ್ನೂ 3 ಸಂಸ್ಥೆಗಳು ನಮ್ಮನ್ನು ಕೈ ಜೋಡಿಸಿದ್ದೇವೆ. ಪ್ರಾಯಶಃ ನನಗೆ ಭಾರಿ ಸಂತೋಷ ಆಗ್ತಾ ಉಂಟು. ಅವರ ಸಹಕಾರ ಮತ್ತು ಪ್ರಯತ್ನ ಅಲ್ಲದ್ರೆ ನಾವು ಇಷ್ಟು ಜನ ಇಷ್ಟು ಸೇರಿಸಲಿಕ್ಕೆ ಆಗ್ತಿರಲಿಲ್ಲ, ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ರೀತಿಯಿಂದಲೂ ಇದಕ್ಕೆ ಮುಂಚಿತವಾಗಿ ನಾವು ಯಾವಾಗ ಕರೆದಾಗಲೂ ಬಂದು ನಮ್ಮೊಂದಿಗಿದ್ದು ನಮ್ಮ ಜವಾಬ್ದಾರಿಯನ್ನು ಹಂಚಿಕೊಂಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ನಮ್ಮ ನಿರೀಕ್ಷೆಯಂತೆ ಅಥವಾ ನಿರೀಕ್ಷೆಗೆ ಮೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಹಕಾರಿ ಬಂಧುಗಳನ್ನು ಮತ್ತೊಮ್ಮೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಕೃತಜ್ಞತೆ ಅರ್ಪಿಸುತ್ತಾ, ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಈ 4 ಸಹಕಾರಿ ಸಂಸ್ಥೆಗಳು ಇಂತಹ ಕಾರ್ಯಕ್ರಮವನ್ನು ನಿರಂತರ ಅಥವಾ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ನಾವು ಸಮಾಜಮುಖಿಯಾದ ಕಾರ್ಯಕ್ರಮವನ್ನು ಆಯೋಜಿಸುವರಿದ್ದೇವೆ. ಅದರೆಲ್ಲರೂ ನೀವು ಕೈ ಜೋಡಿಸಬೇಕೆಂದು ವಿನಂತಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರದ ಎಲ್ಲರಿಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದ ನೀಡುತ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಕಾರ್ಯಕ್ರಮ ಧನ್ಯವಾದದೊಂದಿಗೆ ಮುಗಿತದೆ. ಆ ಬಳಿಕ ನಾವೆಲ್ಲರೂ ಪ್ರೀತಿಯಿಂದ ಈ ಸಹಕಾರ ಸಪ್ತಾಹದ ಈ ಸುಸಮಯದಲ್ಲಿ ಒಂದಾಗಿ ಸಹಭೋಜನವನ್ನು ಮಾಡೋಣ. ಯಾರೂ ತೆರಳದೆ ಎಲ್ಲರೂ ಸಹಭೋಜನದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮುಗಿಸೋಣ ಎಂಬ
ವಿಚಾರವನ್ನು ತಮಗೆ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ನವೋದಯ ಸ್ವಸಹಾಯ ಸಂಘದ ಮೇಲ್ವಿಚಾರಕರಾದಂತಹ ಶ್ರೀ ನಾರಾಯಣ ಇವರು ವೇದಿಕೆಗೆ ಆಗಮಿಸಿ ನಮ್ಮ ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ದಯವಿಟ್ಟು ಶ್ರೀಯುತ ನಾರಾಯಣರವರು ವೇದಿಕೆಗೆ ಆಗಮಿಸಬೇಕು. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ವಲಯ ಮೇಲ್ವಿಚಾರಕರಾದಂತಹ ಶ್ರೀಯುತ ಜಯಂತ್ ಕುಮಾರ್ ಅವರು, ದಯವಿಟ್ಟು ಜಯಂತ್ ಕುಮಾರ್ ಅವರು ವೇದಿಕೆಗೆ ಆಗಮಿಸಬೇಕು. ನಮ್ಮಿಂದ ಕಿರು ಸ್ಮರಣಿಕೆಯನ್ನು ಪಡಿಬೇಕು. ಅದರೊಂದಿಗೆ ಸಹಕಾರಿ ಅಭಿವೃದ್ಧಿ ಅಧಿಕಾರಿಯಾಗಿರುವಂಥ ಶ್ರೀಮತಿ ಸುಮಿತ್ರಾ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಈ ಸ್ಮರಣಿಕೆಯನ್ನು ನಮ್ಮ ಪ್ರಧಾನ ಅತಿಥಿಗಳಾದ ಜಯಕರ ಶೆಟ್ಟಿಯವರು ಅವರಿಗೆ ವಿತರಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರುವಂತಹ ಶ್ರೀಯುತ ನಾರಾಯಣರವರು, ಶ್ರೀಯುತ ಜಯಂತ್ ಕುಮಾರ್ ಅವರು ಹಾಗೂ ಶ್ರೀಮತಿ ಸುಮಿತ್ರಾ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಕಿರು ಸ್ಮರಣಿಕೆಯನ್ನು ಅವರಿಗೆ ವಿತರಿಸ್ತಾ ಇದ್ದೇವೆ. ನಮ್ಮ ಸಹಕಾರ ಸಪ್ತಾಹದ ಆಮಂತ್ರಣಕ್ಕೆ ಕರೆಗೊಟ್ಟು ನಮ್ಮೊಂದಿಗೆ ಆಗಮಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸುವಲ್ಲಿ ಸಹಕಾರ ನೀಡಿದಂತಹ ಎಲ್ಲ ಅತಿಥಿಗಳಿಗೆ ಗೌರವದ ಸ್ಮರಣಿಕೆಯನ್ನು ನೀಡುವಂತಹ ಸಮಯ. ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನ ದುರ್ಗಾಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ನ ಶ್ರೀಮತಿ ಜಯಶ್ರೀ ಅವರು ಹಾಗೂ ಶ್ರೀಯುತ ಸಂತೋಷ್ರವರು ಹಾಗೂ ಸಹಕಾರಿ ಯೂನಿಯನ್ನ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಅನುಷಾ ಇವರು ಎಲ್ಲ ಅತಿಥಿಗಳಿಗೆ ನಮ್ಮ ಗೌರವದ ಸ್ಮರಣಿಕೆಯನ್ನು ನೀಡಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸುರೇಶ್ ಅಲ್ಲಿ ಒಂದು ಕಾರ್ಯಕ್ರಮದ ಕೊನೆಯ ಅಂಗ ಈ ಸಹಕಾರಿ ಸಪ್ತಾಹ ಇವತ್ತು ತಾಲೂಕು ಮಟ್ಟದಲ್ಲಿ ಆಯೋಜನೆಗೊಂಡು ಮುಗಿಸುವಂತಹ ಹೊತ್ತು. ಇದಕ್ಕೆ ಕಾರಣೀಭೂತರಾದ ಎಲ್ಲರನ್ನ ಕೃತಜ್ಞತಾಪೂರ್ವಕ ಸ್ಮರಿಸುವಂತಹ ಸಮಯ. ಹಿರ್ಗಾನ ವ್ಯಾವಸಾಯಿಕ ಸೇವಾ ಸಹಕಾರಿ ಸಂಘದ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಪ್ರಕಾಶ್ ವಾಗ್ಲೆ ಇವರು ತಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸುವವರಿದ್ದಾರೆ. ಗಣ್ಯರೇ ಮತ್ತು ವೇದಿಕೆ ಮುಂದಿರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ 71ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಾಗೂ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಹಿರಿಯ ಸಹಕಾರಿಗಳು, ಮಾರ್ಗದರ್ಶಕರು, ಸಹಕಾರಿ ರತ್ನ ಶ್ರೀ ಬಿ ಜಯಕರ್ ಶೆಟ್ಟಿ ಇಂದ್ರಾಳಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಮಾರ್ಗದರ್ಶಕರು, ಇಂದಿನ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಹಿರಿಯ ಸಹಕಾರಿಗಳು, ನಮ್ಮನ್ನೆಲ್ಲ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವವರು ಆದ ಶ್ರೀ ಕಡಾರಿ ರವೀಂದ್ರ ಪ್ರಭು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ನಮ್ಮ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಾದ ಹಾಗೂ ನಮ್ಮೆಲ್ಲ ಮಾರ್ಗದರ್ಶಕರಾದ ಶ್ರೀಮತಿ KR ಲಾವಣ್ಯ ಮೇಡಮ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಇಂದಿನ ಪ್ರಮುಖ ಅತಿಥಿಗಳು ದಿಕ್ಸೂಚಿ ಭಾಷಣಕಾರರಾದ ಡಾಕ್ಟರ್ ಗಣನಾಥ್ ಶೆಟ್ಟಿ ಎಕ್ಕಾರ್ ಇವರು ಸಹಕಾರ ಸಂಸ್ಥೆಗಳಲ್ಲಿ ಅನ್ವೇಷಣೆ, ತಾಂತ್ರಿಕತೆ ಮತ್ತು ಉತ್ತಮ ಆಡಳಿತ ಇದರ ಬಗ್ಗೆ ಸಹಕಾರಿಗಳಿಗೆ ಮನಮುಟ್ಟುವಂತೆ ತಮ್ಮ ದಿಕ್ಸೂಚಿ ಭಾಷಣವನ್ನು ಮಾಡಿದ ಇವರಿಗೂ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿ ಸ್ವಾಗತಿಸಿದಂತಹ
ನೀರೆ ರವೀಂದ್ರ ನಾಯ್ಕ್ ಇವರಿಗೂ ಧನ್ಯವಾದಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಉಪಾಧ್ಯಕ್ಷರಾದ ಅಶೋಕ್ ಕುಮಾರ್ ಬಲ್ಲಾಳ್ ಹಾಗೂ ಎಲ್ಲ ನಿರ್ದೇಶಕರಿಗೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಅದೇ ರೀತಿ ಇಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಸಹಕಾರಿ ಸಂಘಗಳ ಅಧ್ಯಕ್ಷರು, ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಸದಸ್ಯರಿಗೂ ನಾವು ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನವೋದಯ ಸ್ವಸಹಾಯ ಸಂಘಗಳು, ಇತರ ಸ್ವಸಹಾಯ ಸಂಘಗಳು, ಇದರ ಪ್ರೇರಕರು, ವಲಯ ಮೇಲ್ವಿಚಾರಕರು ಮತ್ತು ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಿರೂಪಣೆ ಮಾಡಿದಂತಹ ಹರೀಶ್ ನಾಯಕ್ ಅಜಕ್ಕಾರು ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಹಿರ್ಗಾನ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಶ್ರೀರಣ್ಯ ಶೆಟ್ಟಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ದುರ್ಗಾ ಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಅಧ್ಯಕ್ಷರಾದ ಸಂತೋಷ್ ರಾವ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ರಾಜಪುರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಶ್ರೀ ಸುರೇಂದ್ರ ನಾಯಕ್ ಹಾಗೂ ಎಲ್ಲ ನಿರ್ದೇಶಕರಿಗೂ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪತ್ರಿಕಾ ಮಾಧ್ಯಮದವರಿಗೂ, ದೃಶ್ಯ ಮಾಧ್ಯಮದವರಿಗೂ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿದಂತಹ ಗೋಕುಲ್ ಕ್ಯಾಟರರ್ಸ್ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.